ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ದಿವಸ ನಾವು ಈಕ್ವಿಲಿಬ್ರಿಯಂ ಚಾಪ್ಟರ್ನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ KCET ನೋಡೋಣ. ಕ್ವಶನ್ ನಂಬರ್ 1. ಇನ್ ಎನಿ ಕೆಮಿಕಲ್ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಈಸ್ ಸಪೋಸ್ ಟು ಎಸ್ಟಾಬ್ಲಿಷ್ಡ್ ವೆನ್. ಓಕೆ, ಫಸ್ಟ್ ವಾಟ್ ಈಸ್ ಈಕ್ವಿಲಿಬ್ರಿಯಂ? ಈಕ್ವಿಲಿಬ್ರಿಯಂ ಅಂತಂದರೆ ಏನಪ್ಪ ಅಂತಂದರೆ, ಎಸ್ಪೆಷಲಿ ಕೆಮಿಕಲ್ ಈಕ್ವಿಲಿಬ್ರಿಯಂ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ವಿಚ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ವೆಲಾಸಿಟಿ ಆಫ್ ಫಾರ್ವರ್ಡ್ ರಿಯಾಕ್ಷನ್, ರೇಟ್ ಆರ್ ವೆಲಾಸಿಟಿ ಆರ್ ಸ್ಪೀಡ್, ನಾವು ಯಾವ ವರ್ಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ವೆಲಾಸಿಟಿ ಆಫ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, rate of forward reaction is equal to rate of backward reaction. Rate of backward reaction we call it as equilibrium. Forward reaction speed ಗೆ ಮತ್ತು backward reaction ಎರಡು ಈಕ್ವಲ್ ಆಯಿತು ಅಂತಂದರೆ ಅದನ್ನು ನಾವು ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಇಲ್ಲಿ ನೋಡ್ಬೋದು ಆಪ್ಷನ್ಸನ್ನು ನೀವಿಲ್ಲಿ. ಆಪ್ಷನ್ ಎ, ಮ್ಯೂಚುಲಿ ಅಪೋಸಿಂಗ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್. ಅಫ್ಕೋರ್ಸ್ ಮ್ಯೂಚುಲಿ ಅಪೋಸಿಂಗ್ ರಿಯಾಕ್ಷನ್ಸ್ ವಿಲ್ ಟೇಕ್ಸ್ ಪ್ಲೇಸ್ but with the equal speed. ಆ ವರ್ಡ್ ಇಲ್ಲ ಇಲ್ಲಿ. ಸೊ ಆಪ್ಷನ್ ಎ ಇಸ್ ಅ ನಾಟ್ ಕರೆಕ್ಟ್ ಒನ್. ಆಪ್ಷನ್ ಬಿ ಬರೋಣ. ವೆಲಾಸಿಟಿ ಆಫ್ ಮ್ಯೂಚುಲಿ ಅಪೋಸಿಂಗ್ ರಿಯಾಕ್ಷನ್ಸ್ ಬಿಕಮ್ ಈಕ್ವಲ್, ದಟ್ ಈಸ್ ಟ್ರೂ. ಸೊ ವೆಲಾಸಿಟಿ ಆಫ್ ಮ್ಯೂಚುಲಿ ಅಪೋಸಿಂಗ್ ಅಂತಂದರೆ ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡು ಈಕ್ವಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಒನ್. ಮತ್ತು ಆಪ್ಷನ್ ಸಿ ಚೆಕ್ ಮಾಡೋಣ ನಿಮಗೆ ಇಲ್ಲಿ, ಯಾಕೆಂತಂದರೆ ಇದು ಸಿಮಿಲರ್ ಆಪ್ಷನ್ ಬರುತ್ತೆ ನಿಮಗಿಲ್ಲಿ, ಬಟ್ ಇಟ್ ವಿಚ್ ಇಸ್ ನಾಟ್ ದ ಕರೆಕ್ಟ್ ಒನ್. Concentrations of reactants and resulting products are equal. ಸಿ ಇಲ್ಲಿ ಎಲ್ಲರಿಗೂ ಏನಾಗ್ಬಿಡುತ್ತೆ ಅಂತಂದರೆ, ಈಕ್ವಿಲಿಬ್ರಿಯಂ ಅಂದಿದ ತಕ್ಷಣ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಅನ್ನೋ ಒಂದು ಪರ್ಸೆಪ್ಷನ್ ಬಂದ್ಬಿಡುತ್ತೆ. ಸೊ ದಟ್ ಈಸ್ ರಾಂಗ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಮೇ ಆರ್ ಮೇ ನಾಟ್ ಬಿ ಸೇಮ್. ಈಕ್ವಲ್ ಆಗಿರಲೇಬೇಕು ಅಂತ ರೂಲ್ ಇಲ್ಲ, ಅಥವಾ ಈಕ್ವಲ್ ಆಗಬಾರ್ದು ಅಂತ ರೂಲ್ ಇಲ್ಲ. ಸೊ ಇಲ್ಲಿ ಸಮ್ ಕೇಸಸ್ ಇದು ಸೇಮ್ ಆಗ್ಬೋದು, ಕೆಲವೊಂದು ಕಡೆ ಸೇಮ್ ಆಗದೇನೋ ಇರೋದು. ಫಾರ್ ಎಕ್ಸಾಂಪಲ್, ನಾನೀಗ ಒಂದು ಎಕ್ಸಾಂಪಲ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ತಗೋಬೇಕು ಅಂತಂದರೆ, ಎ ಗಿವ್ಸ್ ರೈಸ್ ಟು ಬಿ. ಎ ಇಸ್ ಅ ರಿಯಾಕ್ಟೆಂಟ್ ಆ್ಯಂಡ್ ಬಿ ಇಸ್ ಅ ಪ್ರಾಡಕ್ಟ್. ಓಕೆ, ಅಟ್ ಅ ಟೈಮ್ ಟಿ ಈಸ್ ಈಕ್ವಲ್ ಟು 0, ಅಸ್ಯೂಮ್ ದಟ್ ಇಟ್ ಈಸ್ ಎ ಇಸ್ ಇಟ್ಸ್ ಅ 10 molar concentration and B is 0. Now as we measure it for the each interval of 1 minute, ಈಗ ಇದೊಂದು 8 ಆಗುತ್ತೆ ಅಂದ್ಕೊಳ್ಳಿ, then it will be 2, and at a time t is 3 minutes, that is 6, and this is 4, and at a time t is equal to 4, 6, 4, at a time t is equal to 5 minutes, 6, 4. ನೋಡಿ ಇಲ್ಲಿ, ನೋಡಿ ನಿಮಗೆ ಈಕ್ವಿಲಿಬ್ರಿಯಂ ಅಂತಂದರೆ ಮೀನಿಂಗ್ ಏನಂತ ಅರ್ಥ ಆಗುತ್ತೆ ಇಲ್ಲಿ. ಇಲ್ಲಿ ನೋಡಿ ಏನಾಗಿದೆ, ಕಾನ್ಸಂಟ್ರೇಷನ್ ಆಫ್ ಏನು ಈಕ್ವಿಲಿಬ್ರಿಯಂ ಅಂತಂದರೆ, ನೋಡಿ ಆಫ್ಟರ್ 2 minutes, after 3 minutes, you can see from 3 minutes onwards, from at t is equal to 2 minutes, that is 7, 3, okay. At 2 minutes onwards, you can see concentration of reactant is not changing and product is also not changing. See, reactant and product are not changing. This condition we call it as a equilibrium condition. When there is no change in the concentrations of reactant and product, which remains constant, reactants and products, that condition we call it as equilibrium. Doesn't mean they are same. ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಸೇಮ್ ಇದೆಯಾ? ಇಲ್ಲ, ಬಟ್ ಕಾನ್ಸ್ಟೆಂಟ್ ಆಗಿದೆ. ವರ್ಡ್ ಈಸ್ ಡಿಫರೆಂಟ್. ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ಸ್ ಬಿಕಮ್ಸ್ ಕಾನ್ಸ್ಟೆಂಟ್. ಮೇ ಆರ್ ಮೇ ನಾಟ್ ಬಿ ಸೇಮ್. ಇಲ್ಲಿ ಸೇಮ್ ಇಲ್ಲ, ಬಟ್ ಇನ್ನೊಂದು ಕಡೆ ಸೇಮ್ ಇರಬಾರ್ದು ಅಂತ ಏನಿಲ್ಲ, ಸೇಮ್ ಇರ್ಬೋದು, ಬಟ್ ಮೇ ಆರ್ ಮೇ ನಾಟ್ ಬಿ ಸೇಮ್. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ಯಾವ ವರ್ಡನ್ನು ಯೂಸ್ ಮಾಡಬೇಕಂತಂದರೆ, ಅಟ್ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ಸ್ ಆಫ್ reactants and products will be constant. Word which I am using will be constant. Okay, ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಷ್ಟೇ. ನೋಡ್ಬೋದು 6, 6, 6 ಅಂತ ಇದೆ, ಅಲ್ಲಿ 4, 4, 4 ಅಂತ ಇದೆ. ಚೇಂಜ್ ಆಗ್ತಿಲ್ಲ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್. ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಸೇಮ್ ಇರಬೇಕು, ಸೇಮ್ ಇರಬಾರ್ದು ಅಂತ ಅದು ರೂಲ್ ಏನೂ ಇಲ್ಲ. ಸೊ ಅದಕ್ಕೆ ನೋಡಿ ಆಪ್ಷನ್ ಸಿ ವಿಚ್ ಇಸ್ ಇನ್ಕರೆಕ್ಟ್ ಒನ್. ಓಕೆ, ನಮ್ಗೆ ಇಲ್ಲಿ ಸೇಮ್ ಇರಬೇಕಿರೋದೇನು ಅಂತಂದರೆ ವೆಲಾಸಿಟಿ ಆಫ್ ದ ಮ್ಯೂಚುಲಿ ಅಪೋಸಿಂಗ್ ಫೋರ್ಸಸ್.
rate of forward reaction which is equal to rate of backward reaction. So option B is correct. Next question number 2. The Kc equilibrium constant for the given reaction H2 plus I2 gives rise to 2Hi is 64 if the volume of the container is reduced to 1/2 of its original volume. The value of the equilibrium constant will be. ಓಕೆ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಈಗ ವಾಲ್ಯೂಮನ್ನು ಚೇಂಜ್ ಮಾಡಿದ್ರೆ ದಟ್ ಈಸ್ 1/2 ಇಫ್ ಯು ಚೇಂಜ್ ದ ವಾಲ್ಯೂಮ್, ಒರಿಜಿನಲ್ ವಾಲ್ಯೂಮ್, ದೆನ್ ವಾಟ್ ವಿಲ್ ಹ್ಯಾಪನ್ ಫಾರ್ ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ನಿಮಗೆ ಸಿಂಪಲ್ ಶಾರ್ಟ್ಕಟ್ ಏನಪ್ಪ ಅಂತಂದರೆ, ಕ್ವಿಕ್ಕಾಗಿ ಇಲ್ಲಿ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸನ್ನು ಫೈಂಡ್ ಔಟ್ ಮಾಡಿ. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ಲಾಸ್ಟಿಗೆ ಬರ್ತೀನಿ ಯಾವ ಥರ ಶಾರ್ಟ್ಕಟ್ ಬರುತ್ತೆ ಅಂತ ನಿಮಗೆ ಇಲ್ಲಿ. ಯಾಕಂದರೆ ನೀವು ವಿತೌಟ್ doing any calculation directly you can do it. Actually option B will be correct. ಯಾಕೆ ಆಪ್ಷನ್ ಬಿ ಬರುತ್ತೆ ಅಂತಂದರೆ, ಇಲ್ಲಿ ಶಾರ್ಟ್ಕಟ್ ಏನಪ್ಪ ಅಂತಂದರೆ, ಇಫ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಆರ್ ದ ಎನಿ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್, ಇಫ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ವಿಚ್ ಇಸ್ ಈಕ್ವಲ್ ಟು 0, ದೆನ್ if you double the volume, triple the volume, or if you change the volume by any time, equilibrium constant will not change. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವಿಲ್ ನಾಟ್ ಚೇಂಜ್. ನೀವು ಕೊಟ್ಟಿರೋ ರಿಯಾಕ್ಷನ್ಗೆ ಕ್ಯಾಲ್ಕುಲೇಟ್ ಮಾಡಿ. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, H2 ಪ್ಲಸ್ I2 ಗಿವ್ಸ್ ರೈಸ್ ಟು 2Hi ಅಲ್ವಾ. ಸೊ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಎಷ್ಟಾಗುತ್ತೆ ಇಲ್ಲಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಇಸ್ 2 ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಇಸ್ 2. ಓಕೆ, ದೆನ್ ಹಾಗಾದರೆ ಡೆಲ್ಟಾ ಏನಾಗುತ್ತೆ, 0 ಆಗುತ್ತೆ. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಇಸ್ 0. ಹಾಗಾದರೆ ನಾನು ಏನು ಹೇಳಿದ್ದೀನಿ, ಇಫ್ ದ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಇಸ್ 0, ದೆನ್ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಚೇಂಜ್ ಇನ್ ದ ವಾಲ್ಯೂಮ್ ಆನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಹಾಗಾದರೆ ನಮಗೆ ಅರ್ಲಿಯರ್ ಎಷ್ಟಿತ್ತು, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ 64 ಇತ್ತು. ಹಾಗಾದ್ರೆ ಈಗ ಎಷ್ಟಿರುತ್ತೆ, ಸೇಮೇ ಇರುತ್ತೆ, ದಟ್ ಈಸ್ 64. ಓಕೆ, ಇದು ಹೇಗೆ ಬರುತ್ತೆ ಈಗ, ಈಗೇನೋ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೌಂಡ್ಸ್ ಆ್ಯಂಡ್ ರಿಯಾಕ್ಟೆಂಟ್ಸ್ ಇಸ್ 0 ಇತ್ತು. ಓಕೆ ಫೈನ್, ನಾವು ಏನು ಮಾಡಿದ್ವಿ, ಈಸಿಯಾಗಿ 0 ಅಂತ ಹಾಕ್ಕೊಂಡಲ್ವಾ. ಸೊ ಅದೇ ಥರನೇ ನಾವೀಗೇನು ಮಾಡೋಣ, ಪ್ರಾಕ್ಟಿಕಲಿ ಯಾವ ಥರ ಬರುತ್ತೆ ಅದನ್ನು ಚೆಕ್ ಮಾಡೋಣ. ಯಾಕೆ 0 ಆಗುತ್ತೆ, ಯಾಕೆ ವಾಲ್ಯೂಮನ್ನು ಚೇಂಜ್ ಆದರೆ ಆಗೋದಿಲ್ಲ ಅಂತ ನಾವು ಥಿಯರಿಟಿಕಲಿ ಬಂದು ಇನ್ ಡೀಟೇಲಾಗಿ ಚೆಕ್ ಮಾಡೋಣ. ಈಗಾಗತ್ತೆ ಯಾಕೆ ಬರುತ್ತೆ ಅಂತಂದರೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನನ್ನು ಬರೀರಿ ಅದಕ್ಕೆ ಈಕ್ವೇಷನ್ಗೆ. ವಾಟ್ಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ಸ್ ರೈಸ್ ಬೈ ದಿ ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ಸ್ divided by reactant. What is a reactant? H2. What is the coefficient? 1 power 1. What is a reactant? Again another reactant, I2 to the power of 1. Okay, this is the equilibrium constant expression. Okay, ನಮಗಿಲ್ಲಿ ಬೇಕಾಗಿರೋದು ವಾಲ್ಯೂಮ್ಗಲ್ವಾ. ಸೊ ವಿ ನೋ ದಟ್ ಕಾನ್ಸಂಟ್ರೇಷನ್, ವಾಲ್ಯೂಮ್, ಮೊಲಾರಿಟಿ. ಕಾನ್ಸಂಟ್ರೇಷನ್ ಇಸ್ ವಾಟ್, ವಿಚ್ ಇಸ್ ಮೊಲಾರಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಲ್ವಾ. ನನಗೆ ವಾಲ್ಯೂಮ್ ಮಾತ್ರ ವೇರಿಯೇಷನ್ ಆಗ್ತಿರೋದ್ರಿಂದ I will consider only volume. Of course, concentration, molarity is equal to number of moles divided by volume of solution. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ, ನಂಬರ್ ಆಫ್ ಮೋಲ್ಸನ್ನು ತಗೊಳ್ಳೋದಿಲ್ಲ. ಯಾಕಂದರೆ ನಂಬರ್ ಆಫ್ ಮೋಲ್ಸ್ ಚೇಂಜ್ ಆಗದೇ ಇರೋದ್ರಿಂದ ಜಸ್ಟ್ ಕಾನ್ಸಂಟ್ರೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ ನಾನು ಇಲ್ಲಿ. ಸೊ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ Kc is equal to 1 by volume instead of concentration, 1 by volume whole square divided by 1 by volume to the power of 1, 1 by volume to the power of 1. ಓಕೆ, ಸೊ ನಾನು ಇದನ್ನೇನು ಮಾಡ್ತೀನಿ, ಒರಿಜಿನಲ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಸಿ ಅಂತಲೇ ತೊಗೊಳ್ತೀನಿ. ಇಟ್ಸ್ ಈಕ್ವೇಷನ್ 1 ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು ಏನು ಮಾಡ್ತೀನಿ, ವಾಲ್ಯೂಮನ್ನು ಚೇಂಜ್ ಮಾಡ್ತಿದ್ದೀವಲ್ವ. ಈಗ ವಾಲ್ಯೂಮನ್ನು ಚೇಂಜ್ ಮಾಡ್ತೀವಿ. ಎಷ್ಟು ಚೇಂಜ್ ಮಾಡ್ತಿದ್ದೀವಿ, ವಿ ಬಿಕಮ್ಸ್ 1/2. ಸೊ ವಿ ಬಿಕಮ್ಸ್ V/2. ಹಾಫ್ ಚೇಂಜ್ ಆಗ್ತಿದೆ, ಹಾಫ್ ರೆಡ್ಯೂಸ್ ಆಗ್ತಿದೆಯಲ್ವಾ. ವಿ ಬಿಕಮ್ಸ್ V/2. ದೆನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ Kc ಪ್ರೈಮ್ ಅಂತ ತಗೊಳ್ತೀನಿ, ಬಿಕಾಸ್ ಫಾರ್ ದ ಡಿಫರೆಂಟ್ ಕಂಡೀಷನ್ ನಾವು ವಿ ಬಿಕಮ್ಸ್ V/2 ಮಾಡಿದ್ರೆ ಏನು ಬರುತ್ತೆ ನಮಗೆ, 2/V. ವಿ ಡಿವೈಡೆಡ್ ಬೈ 2 ಅದು ಮಾಡಿದಾಗ ಏನಾಗುತ್ತೆ ಅಂದರೆ, ಇಟ್ ವಿಲ್ ಕಮ್ ಟು ದಿ ನ್ಯೂಮರೇಟರ್. 2 ವಿಲ್ ಕಮ್ ಟು ದ ನ್ಯೂಮರೇಟರ್. ಡಿವೈಡೆಡ್ ಪವರ್ 2 ಡಿವೈಡೆಡ್ ಬೈ 1, ಅಗೈನ್ 2 ಡಿವೈಡೆಡ್ ಬೈ V, 2 ಡಿವೈಡೆಡ್ ಬೈ V. ಅಗೈನ್ 2 ಅನ್ನ ನಾವು ತೊಗೊಂಡ್ರೆ ಹೊರಗಡೆ 2 ಸ್ಕ್ವೇರ್ ಇಸ್ 4 ಡಿವೈಡೆಡ್ ಬೈ 2 ಇಂಟು 2 4 ಕ್ಯಾನ್ಸಲ್ ಆಗೋಗುತ್ತೆ. ನಮಗೆ ಫೈನಲ್ ಏನು ಬರುತ್ತೆ, ಅಗೈನ್ ಒನ್ಸ್ ಅಗೈನ್ 1/V ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1/V ಇಂಟು 1/V. ಸಿ ನೋಡಿ, ವಾಟ್ ಈಸ್ ದಿಸ್ 1/V ಸ್ಕ್ವೇರ್ ಡಿವೈಡೆಡ್ ಬೈ 1/V ಇಂಟು 1/V ಆಸ್ ಪರ್ ದ ಈಕ್ವೇಷನ್ 1, ಇಟ್ಸ್ ಅ Kc ಅಲ್ವಾ.
ಅಂದರೆ ಕೆ ಸಿ ಪ್ರೈಮ್ ಇಸ್ ಈಕ್ವಲ್ ಟು ಕೆ ಸಿ ಅಲ್ವಾ. ನೋಡಿ, ಈ ಒರಿಜಿನಲ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಯ್ತಲ್ವಾ, ಅಂದರೆ ದಟ್ಸ್ ಅ ಸೇಮ್. ಯಾಕೆ ಅಂತ ಪ್ರಾಕ್ಟಿಕಲಿ ನೀವು ಅಬ್ಸರ್ವ್ ಮಾಡಿ. ಅಲ್ಲಿ ನಿಮಗೆ ನಂಬರ್ ಆಫ್ ಮೋಲ್ ಸೇಮ್ ಇದ್ದಾಗ ನ್ಯೂಮರೇಟರ್ ಡಿನಾಮಿನೇಟರ್ ಏನಾಗುತ್ತೆ, ಎಷ್ಟೇ ಚೇಂಜ್ ಮಾಡಿದ್ರು ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ನಾನು ಹೇಳಿದಾಗಲೇ, ಇಫ್ ದೇ ಚೇಂಜ್ ಇನ್ ದ ನಂಬರ್ ಆಫ್ ಮೋಲ್ಸ್ ಇಸ್ 0, ದೆನ್ ಇಫ್ ಯು ಡಬಲ್ ದ ವಾಲ್ಯೂಮ್, ಟ್ರಿಪಲ್ ದ ವಾಲ್ಯೂಮ್, ವೆದರ್ ಹಾಫ್, you do whatever the number of times of changes of the volume, that equilibrium constant will not change, it will be remains constant. Okay, ಹಾಗಾದರೆ ಈ ಕ್ವಶನ್ಗೆ what is answer? 64 is the answer. Originally it's a 64, even after changing the volume by 1/2 times, then even still same equilibrium constant will be maintained. So option B is correct. Question number 3, equilibrium constant for reaction sulfur trioxide gives rise to sulfur dioxide plus oxygen is 4.9 into 10 power minus 2. The value of equilibrium constant for this reaction is. Okay, equilibrium constant, ಈಗ ಒಂದು ಈಕ್ವಿಲಿಬ್ರಿಯಮ್ ರಿಯಾಕ್ಷನಲ್ಲಿ ಈಗ ಒಂದು ಈಕ್ವೇಷನನ್ನು ರಿವರ್ಸ್ ಮಾಡಿದ್ರೆ, ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಂಟೈರ್ ಈಕ್ವೇಷನ್, ಅಥವಾ ಯಾವುದಾದ್ರೂ ಒಂದು ನಂಬರಿಂದ ಎಂಟೈರ್ ಈಕ್ವೇಷನ್ಗೆ ಡಿವೈಡ್ ಮಾಡಿದ್ರೆ, ಅಥವಾ ಎರಡು ಈಕ್ವೇಷನ್ಸನ್ನು ಆ್ಯಡ್ ಮಾಡಿದ್ರೆ, ಅಥವಾ ಎರಡು ಈಕ್ವೇಷನ್ಸನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಯಾವ ಥರ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಚೇಂಜ್ ಆಗುತ್ತೆ ಅನ್ನೋದನ್ನು ಒಂದು ಬೇಸಿಕ್ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಅಲ್ಲೂ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್ ನಾವು ಯಾವ ಥರ ಅಪ್ಲೈ ಮಾಡ್ತೀವಿ, ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲನ್ನು, ಆ್ಯಂಡ್ ಆ್ಯಸ್ ವೆಲ್ ಆಸ್ ನಿಮ್ಮ ಥರ್ಮೋಡೈನಮಿಕ್ಸಲ್ಲಿ ಬಂದಾಗ್ಲೂ ಅಲ್ಲೂ ಅಷ್ಟೇ, ಅಲ್ಲೂ ಈ ಪಾಯಿಂಟ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಅಲ್ಲಿ ಸ್ಲೈಟ್ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್, ನಾವು ಥರ್ಮೋಡೈನಮಿಕ್ಸಲ್ಲಿ ಎರಡು ಈಕ್ವೇಷನನ್ನು ಆ್ಯಡ್ ಮಾಡಿದ್ರೆ ನಾವು ಏನು ಮಾಡ್ತೀವಿ, ಇವನ್ ಎಂಥಾಲ್ಪೀಸೂ ವಿ ವಿಲ್ ಆ್ಯಡ್ ಇಟ್. ಬಟ್ ಇಲ್ಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟಲ್ಲಿ ಆ ಥರ ಮಾಡೋದಿಲ್ಲ, ಇಲ್ಲಿ ಡಿಫ್ರೆಂಟ್ ಕ್ರೈಟೀರಿಯಾ ಇರುತ್ತೆ. ಸೊ ಅದನ್ನು ಡಿಫ್ರೆಂಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದೊಂದೇ. ಎ ಗಿವ್ಸ್ ರೈಸ್ ಟು ಬಿ ವಿಚ್ ಈಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಅಲ್ಲಿ ಟೇಕ್ ಇಟ್ ಆಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇಸ್ K1 ಅಂತ ತೊಗೊಳ್ತೀನಿ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದಿಸ್ ರಿಯಾಕ್ಷನ್. ನೌ ಇಫ್ ಐ ರಿವರ್ಸ್ ದಿಸ್ ಈಕ್ವೇಷನ್ ಅಂತಂದರೆ ಬಿ ಗಿವ್ಸ್ ರೈಸ್ ಟು ಎ, ದೆನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ K2 ಅಂತ ತೊಗೊಳ್ತೀನಿ. K2 ಈಸ್ ಈಕ್ವಲ್ ಟು ವಾಟ್, 1/K1. ಅದೇ ನಾವು ಥರ್ಮೋಡೈನಮಿಕ್ಸಲ್ಲಿ ರಿವರ್ಸ್ ಮಾಡಿದರೆ ಏನು ಮಾಡ್ತಿದ್ವಿ, ಸೈನನ್ನು ಚೇಂಜ್ ಮಾಡ್ತಿದ್ವಲ್ವಾ. ಬಟ್ ಇಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಏನು ಮಾಡ್ತೀವಿ, that we will write it in the denominator 1/K1. Next, suppose if I multiply entire equation, first equation by n times ಅಂತ ಅಂದ್ಕೊಳ್ಳಿ. ಈಗ if I multiply entire equation by n times, ಹಾಗಾದರೆ I'll take equilibrium constant K3 ಅಂತ ತಗೊಳ್ತೀನಿ. Then what we will do it for the equilibrium constant? For the equilibrium constant initially ಏನಿರುತ್ತೋ ಅದಕ್ಕೆ ನಾವೇನು ಮಾಡಬೇಕು, ವಾಟ್ ಈಸ್ ಅ ನಂಬರ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಮಲ್ಟಿಪ್ಲೈಡ್, ವಿ ಹ್ಯಾವ್ ಟು ರೈಸ್ ದ ಸೇಮ್ ಪವರ್. ಅಂದರೆ ಎನ್ನಿಂದ ಮಲ್ಟಿಪ್ಲೈ ಮಾಡಿದ್ವಲ್ವ ಈಕ್ವೇಷನ್ 1ಗೆ, ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟಿಗೆ ಪವರನ್ನು ಆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದೀವೋ ಆ ಪವರನ್ನು ರೈಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸಪೋಸ್ ಡಿವೈಡ್ ಮಾಡಿದ್ರು ಇಟ್ ವಿಲ್ ಬಿ ದ ಸೇಮ್ ಕ್ರೈಟೀರಿಯಾ ಲೈಕ್ 1/n. ಎ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ 1/n. ಬಿ ದೆನ್ ನಾವೇನು ಮಾಡಬೇಕು, K4 ಅಂತ ತೊಗೊಂಡ್ರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಎ ಗಿವ್ಸ್ ರೈಸ್ ಟು ಬಿ ಇಸ್ ಅ ಇನಿಷಿಯಲ್ 1 K1 ಅಲ್ವಾ. K1ಗೆ ನಾವೇನು ಮಾಡಬೇಕು, ಪವರನ್ನು ಯಾವ ಪವರ್ ರೈಸ್ ಮಾಡಬೇಕು, ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ, ದಟ್ಸ್ 1/1 n. ಓಕೆ, ನೆಕ್ಸ್ಟ್ ನೌ ಐ ವಿಲ್ ಆ್ಯಡ್ ದ ಟೂ ಈಕ್ವೇಷನ್ಸ್. ಫಾರ್ ಎಕ್ಸಾಂಪಲ್ ಎ ಗಿವ್ಸ್ ರೈಸ್ ಟು ಬಿ ಇಸ್ K1 ಅಂತ ಅಂದ್ಕೊಳ್ಳಿ. ಇನ್ನೊಂದು ಈಕ್ವೇಷನನ್ನು ಕೊಡ್ತೀನಿ ನಾನೀಗ, ಸಿ ಗಿವ್ಸ್ ರೈಸ್ ಟು ಡಿ ಇಸ್ K5 ಅಂತ ಕೊಡ್ತೀನಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಎ ಗಿವ್ಸ್ ರೈಸ್ ಟು ಬಿ, ಫಸ್ಟ್ ಈಕ್ವೇಷನ್ ನೋಡ್ಕೊಳ್ಳಿ, ಫಸ್ಟ್ ಈಕ್ವೇಷನ್, ಆ್ಯಂಡ್ ದಿಸ್ ಈಸ್ ಅ ಫಿಫ್ತ್ ಈಕ್ವೇಷನ್ ಅಂತ ಅಂದ್ಕೊಳ್ಳಿ. ಓಕೆ, ಈಗ ನೋಡಿ, ದೆನ್ ಎ ಪ್ಲಸ್ ಸಿ ಗಿವ್ಸ್ ರೈಸ್ ಟು ಬಿ ಪ್ಲಸ್ ಟಿ. ನಾವೇನು ಮಾಡಿದ್ದೀವಿ ಇಲ್ಲಿ ಚೆಕ್ ಮಾಡಿ, ಜಸ್ಟ್ ವಿ ಹ್ಯಾವ್ ಆ್ಯಡೆಡ್ ಈಕ್ವೇಷನ್ 1 and 5 ಅಲ್ವಾ. ಹಾಗಾದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ K6 ಅಂತ ತೊಗೊಳ್ತೀನಿ. ಇದಕ್ಕೆ ನಾನು K6 ಇಸ್ ಈಕ್ವಲ್ ಟು ಏನು ಮಾಡಬೇಕು, ವೆನ್ ವಿ ಆ್ಯಡ್ ಟೂ ಈಕ್ವೇಷನ್ಸ್ ಇನ್ ಥರ್ಮೋಡೈನಮಿಕ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿ ವಿಲ್ ಆ್ಯಡ್ ಎಂಥಾಲ್ಪೀಸ್, ΔH1 ಪ್ಲಸ್ ΔH5 ಮಾಡ್ತಿದ್ವಿ. ಬಟ್ ಇಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಆ ಥರ ಮಾಡೋದಿಲ್ಲ, ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಈಸ್ K1 ಇಂಟು K5. ಓಕೆ, ಇಫ್ ಐ ಸಬ್ಟ್ರಾಕ್ಟ್ ಟೂ ಈಕ್ವೇಷನ್ಸ್, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಡಿ ಗಿವ್ಸ್ ರೈಸ್ ಟು ಬಿ ಪ್ಲಸ್ ಸಿ. ನೋಡಿ ಏನು ಮಾಡಿದ್ದೀವಿ ಈಕ್ವೇಷನಲ್ಲಿ, ಈಕ್ವೇಷನ್ 1 - 5 ಮಾಡಿದ್ದೀವಿ. ನೋಡಿ ಚೆಕ್ ಮಾಡಿ,
ಯಾಕಂದರೆ ಡಿ ರೈಟ್ ಸೈಡಲ್ಲಿದೆ, ಬಟ್ ಇಲ್ಲಿ ಎಲ್ಲಿದೆ ಓವರಾಲ್ ನಾವು ರಿಯಾಕ್ಷನ್ ಬರೆದಿರೋದಲ್ಲಿ ಲೆಫ್ಟ್ ಸೈಡ್ ಅಂದರೆ ರಿವರ್ಸ್ ಮಾಡಿದ್ದೀವಿ, ಅಂದರೆ ಸಬ್ಟ್ರಾಕ್ಷನ್ ಮಾಡಿದ್ದೀವಿ ಅಂತ ಮೀನಿಂಗು. ಸೊ ದೆನ್ K7 ಅಂತ ತೊಗೊಂಡ್ರೆ ದೆನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ K1 ಮೈನಸ್ ಮಾಡಿರೋದ್ರಿಂದ ಡಿವೈಡೆಡ್ ಬೈ K5, K1 ಡಿವೈಡೆಡ್ ಬೈ K5. ಈ ಥರ ನಾವು ಈಕ್ವಿಲಿಬ್ರಿಯಮಲ್ಲಿ ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾದ್ರೆ, ಒಂದು 2 ಈಕ್ವೇಷನ್ಸ್ ಮೇಲೆ ಆಪ್ರೇಷನ್ಸನ್ನು ಮಾಡಬೇಕಾದ್ರೆ ವಿ ಫಾಲೋ ದಿಸ್ ಕಂಡೀಷನ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಮೇಲೆ ತುಂಬ ಕ್ವಶನ್ಸನ್ನು ಕೇಳ್ತಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ. ಈಗ ನೋಡ್ಬೋದು ನೀವು ಈ ಕ್ವಶನ್ಸನ್ನು ಕೊಟ್ಟಿದ್ದೀನಲ್ಲ, ಸೊ ಇಟ್ಸ್ ಅ ಸಿಮಿಲರ್ ಪ್ಯಾಟರ್ನ್ ಕ್ವಶನ್ ಇಟ್ ಈಸ್. ಓಕೆ, ಈಗ ಕೊಟ್ಟಿರುವಂಥ ಈಕ್ವೇಷನ್ ಏನಪ್ಪ ಅಂತಂದರೆ ದಟ್ ಈಸ್ SO3 ವಿಚ್ ಗಿವ್ಸ್ ರೈಸ್ SO2 ಪ್ಲಸ್ half mole of O2 whose equilibrium constant is K is equal to 4.9 into 10 power minus 2. ನಾನು ಇದನ್ನು K1 ಅಂತ ತಗೊಳ್ತೀನಿ ಫಾರ್ ದ ರೆಫರೆನ್ಸ್. ಓಕೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ನಾವೀಗ ಯಾವುದಕ್ಕೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ದಟ್ ಈಸ್ S2SO2 ಪ್ಲಸ್ O2 ಗಿವ್ಸ್ ರೈಸ್ ಟು 2SO3. ಓಕೆ, ಹಾಗಾದರೆ ಈ ಈಕ್ವೇಷನ್ಗೆ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ KC ಅಂತ ಕೊಟ್ಟಿದ್ದಾರೆ. KC ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಯಾವ ಥರ ಮಾಡಬೇಕು ನೋಡಿ, ಒಂದೊಂದೇ ಯಾವ ಚೇಂಜಸನ್ನು ಮಾಡ್ತಿದ್ದೀವಿ ರಿಯಾಕ್ಷನಲ್ಲಿ ಚೆಕ್ ಮಾಡಿ. ಇಲ್ಲಿ SO3 ಇನ್ ದ ಗಿವನ್ ರಿಯಾಕ್ಷನ್ SO3 ಯಾವ ಸೈಡ್ ಇದೆ? ರಿಯಾಕ್ಟೆಂಟ್ ಸೈಡ್ ಇದೆ. ಬಟ್ ರಿಕ್ವೈರ್ಮೆಂಟ್ ಈಕ್ವೇಷನಲ್ಲಿ ಯಾವ ಸೈಡ್ ಇದೆ? ರೈಟ್ ಸೈಡಲ್ಲಿದೆ, ಪ್ರಾಡಕ್ಟ್ ಸೈಡ್ ಇದೆ. ಹಾಗಾದರೆ ಫಸ್ಟ್ ನಾವೇನು ಮಾಡಬೇಕು? ರಿವರ್ಸನ್ನು ಮಾಡ್ಕೋಬೇಕಲ್ವ. ನೋಡಿ, ಆ್ಯಕ್ಚುಲಿ ಕೊಟ್ಟಿರೋ ಈಕ್ವೇಷನ್ಸು ಮತ್ತು ಗಿವನ್ ಈಕ್ವೇಷನಲ್ಲಿ ರಿಕ್ವೈರ್ಡ್ ಈಕ್ವೇಷನ್ಸಲ್ಲಿ ಎಕ್ಸಾಕ್ಟ್ಲಿ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸು ರಿವರ್ಸ್ ಇದ್ದಾವೆ. ಹಾಗಾದರೆ ಫಸ್ಟು ನಾವು ರಿಯಾಕ್ಷನನ್ನು ರಿವರ್ಸ್ ಮಾಡೋಣ. ಅಲ್ಲಿ ಟೇಕ್ ಈಕ್ವೇಷನ್ 1 ರಿವರ್ಸ್, ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ದೆನ್ ಈಕ್ವೇಷನ್ 1 ರಿವರ್ಸ್ ಮಾಡಿದ್ರೆ ನಮಗೇನು ಬರುತ್ತೆ? ಅಲ್ಲಿ ಟೇಕ್ ಇಟ್ ಆಸ್ SO2 ಪ್ಲಸ್ ಹಾಫ್ ಮೋಲ್ ಆಫ್ O2 ಗಿವ್ಸ್ ರೈಸ್ ಟು SO3. ದೆನ್ ಹೂಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ K2 ಅಂತ ತಗೊಳ್ತೀನಿ ನಾನಿಲ್ಲಿ. K2 ಅಂತ ತಗೊಳ್ತೀನಿ. K2 ಇಸ್ ಈಕ್ವಲ್ ಟು ಏನು ಮಾಡಬೇಕು? ನಾವು ರಿವರ್ಸನ್ನು ಈಕ್ವೇಷನ್ ರಿವರ್ಸ್ ಮಾಡಿದ್ರೆ ನೋಡಿ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಸ್ಟೆಪ್ಪಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ವಿ ನೋಡಿ. A ಗಿವ್ಸ್ ರೈಸ್ ಟು B is K1, ದೆನ್ B ಗಿವ್ಸ್ ರೈಸ್ ಟು A is equal to what? That equilibrium constant, it's a reciprocal, means 1 divided by K1 ಆಗುತ್ತಲ್ವಾ. 1 divided by K1 ಅಂದರೆ 1 divided by 4.9 into 10 power minus 2 ಆಗುತ್ತೆ. ಓಕೆ, ನಮಗೆ ಈಕ್ವೇಷನ್ ರಿಕ್ವೈರ್ಡ್ ಈಕ್ವೇಷನ್ ಬಂತಾ ಇಲ್ಲಿ? ಇಲ್ಲ. ಸೊ ಏನು ಮಾಡಬೇಕು ನೋಡಿ, ಚೆಕ್ ಮಾಡಿ. ರಿಕ್ವೈರ್ಡ್ ಈಕ್ವೇಷನ್ ಇರೋದೇನು ನಮಗಿಲ್ಲಿ? 2SO2 ಪ್ಲಸ್ O2 ಗಿವ್ಸ್ ರೈಸ್ ಟು 2SO3 ಅಂತ. ಹಾಗಾದರೆ ಏನು ಮಾಡಬೇಕು? ಈ ಈಕ್ವೇಷನ್ಗೆ, ಎಂಟೈರ್ ಈಕ್ವೇಷನ್ಗೆ ನಾವು 2 ಇಂದ ಮಲ್ಟಿಪ್ಲೈ ಮಾಡಬೇಕಲ್ವ. ನೋಡಿ, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಈಕ್ವೇಷನ್ ಬರುತ್ತೆ. ಸೊ ನಾವು ದಿಸ್ ಈಕ್ವೇಷನ್ 2 ಈಕ್ವೇಷನ್ ಈಸ್ ಮಲ್ಟಿಪ್ಲೈಡ್ ಬೈ 2. ಈಕ್ವೇಷನ್ 2 ಈಸ್ ಮಲ್ಟಿಪ್ಲೈಡ್ ಬೈ 2. ಏನಾಗುತ್ತೆ ನಮಗೆ? 2SO2 ಪ್ಲಸ್ O2 ಗಿವ್ಸ್ ರೈಸ್ ಟು 2SO3 ಅಂಡ್ ಅಲ್ಲಿ ಟೇಕ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ KC ಅಲ್ವಾ, ಅದನ್ನೇ ಅಲ್ವಾ KC ಅಂತ ಆಲ್ರೆಡಿ ಕ್ವಶನಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಸೊ KC ಅಂತ ತೊಗೊಳ್ತೀನಿ. ದೆನ್ ವಾಟ್ ಇಟ್ ವಿಲ್ ಬಿಕಮ್? ಏನು ಮಾಡಬೇಕು? ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ದೀವೋ ಫಾರ್ ದ ಎಂಟೈರ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್, ದಟ್ಸ್ 4.9 ಇಂಟು 10 ಪವರ್ ಮೈನಸ್ 2 ಇದೆಯಲ್ವಾ, ಮೈನಸ್ 2 ಇತ್ತಲ್ವಾ. ದಟ್ ಈಸ್ ಎಂಟೈರ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ರೈಸ್ ಬೈ ದಿ ಪವರ್ 2. ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ದೀವೋ ದಟ್ ನಂಬರ್ ಪವರ್ ವಿ ಹ್ಯಾವ್ ಟು ರೈಸ್ ಹಿಯರ್. ಓಕೆ, ದೆನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ KC ಇಸ್ ಈಕ್ವಲ್ ಟು, ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲಿ ವಿ ಗೆಟ್ ಇಟ್ 416 ಬರುತ್ತೆ. ಸೊ ಆಪ್ಷನ್ A ವಿಲ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಈಗ ಸಿಮಿಲರ್ ಪ್ರೀವಿಯಸ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಟ್ಸ್ ಒನ್ ಆಫ್ ದ ಅಪ್ಲಿಕೇಶನ್. ಇದನ್ನು ಫಾರ್ವರ್ಡ್ ತೊಗೊಂಡ್ರೆ ನಿಮ್ಗೆ ಈ ಥರ ಬರುತ್ತೆ. ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ at 1000 Kelvin R, they have given 2 equations with equilibrium constant K1 and K2. The equilibrium constant for the given reaction is, ಈಗ ಥರ್ಡ್ ಈಕ್ವೇಷನ್ಗೆ ನಾವು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದಕ್ಕೆ ನಾನು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಥರ್ಡ್ ಈಕ್ವೇಷನ್ಗೆ ನಾನು K3 ಅಂತ ತೊಗೊಳ್ತೀನಿ. ದಿಸ್ ಇಸ್ ಅ ರಿಕ್ವೈರ್ಡ್ ಈಕ್ವೇಷನ್. CO ಪ್ಲಸ್ H2O gives rise to CO2 plus H2 for the equilibrium constant K3 ಅಂತ ತಗೊಳ್ತೀನಿ. ನಾನೀಗ ವ್ಯಾಲ್ಯೂ ಆಫ್ K3 ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು ಚೆಕ್ ಮಾಡಿ. ವೆನ್ ದೇ ಗಿವ್ ಮಲ್ಟಿಪಲ್ ಈಕ್ವೇಷನ್ಸ್,
ಮಲ್ಟಿಪಲ್ ಈಕ್ವೇಷನ್ಸ್ ಕೊಟ್ಟಿದ್ದಾಗ ನೀವೇನು ಮಾಡಬೇಕು ಅಂದರೆ ವೆದರ್ ವಿ ನೀಡ್ ಟು ಆ್ಯಡ್ ಮಲ್ಟಿಪ್ಲೈ ಏನೋ ಒಂದು ಮಾಡಿದಾಗ ನಮಗೇನಾಗುತ್ತೆ ಥರ್ಡ್ ಈಕ್ವೇಷನ್ ಬರುತ್ತೆ. ಸೊ ಅದನ್ನು ಏನು ಆಪ್ರೇಷನ್ಸ್ ಮಾಡಿ ನಮಗೆ ಥರ್ಡ್ ಈಕ್ವೇಷನ್ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಹಾಗಾದರೆ ಚೆಕ್ ಮಾಡಿ. ಫಸ್ಟು ಇದಕ್ಕೆ ಸಿಂಪಲ್, ನಾನು ಥರ್ಮೋಡೈನಮಿಕ್ಸಲ್ಲಿ ಒಂದು ಟ್ರಿಕ್ಕನ್ನು ಹೇಳಿದ್ದೀನಿ, ಅದೇ ಥರನೇ ಸೇಮ್ ಟ್ರಿಕ್ಕನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಥರ್ಮೋಡೈನಮಿಕ್ಸ್ಗೆ ಯಾವ ಟ್ರಿಕ್ಕನ್ನು ಅಪ್ಲೈ ಮಾಡಿದ್ದೀವಿ, ಹೆಸಸ್ಲಾ ನ್ಯೂಮರಿಕಲನ್ನು ಸಾಲ್ವ್ ಮಾಡೋದಕ್ಕೆ. ಸೊ ಇಲ್ಲೂ ಅದೇ ಥರನೇ ಟ್ರಿಕ್ ಅಪ್ಲೈ ಮಾಡಬೇಕು. ಯಾವ ಥರ ಅಪ್ಲೈ ಮಾಡೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಇಫ್ ಯು ರಿಮೆಂಬರ್, K3 ಈಸ್ ಈಕ್ವಲ್ ಟು, ಈಗ ನಮಗೆ ರಿಕ್ವೈರ್ಡ್ ಈಕ್ವೇಷನ್ ಏನಿದೆ ಕಾರ್ಬನ್ ಮಾನಾಕ್ಸೈಡಲ್ಲಿ CO, H2O ಕಾರ್ಬನ್ ಡೈಆಕ್ಸೈಡ್ H2, ಇಷ್ಟೇ ಅಲ್ವಾ. ನಮಗೆ ಏನು ಅಂತಂದರೆ ಅವೆರಡು ಈಕ್ವೇಷನನ್ನು ಇನ್ವಾಲ್ವ್ ಮಾಡಿದ್ರೆ ಸಾಕು, ಇನ್ನು ರಿಮೈನಿಂಗ್ ಎಲ್ಲ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿ ನಮಗೆ ಬ್ಯಾಲೆನ್ಸ್ ಆಗಿರುತ್ತೆ. ನೀಡ್ ನಾಟ್ ಟು ವರಿ ಅಬೌಟ್ ದ ಅದರ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ನಮ್ಮ ಇಂಟೆನ್ಷನ್ ಏನಪ್ಪ ಅಂತಂದರೆ ಈ ಥರ್ಡ್ ಈಕ್ವೇಷನ್ ಬರಬೇಕು ಅಂತಂದರೆ ಅವೆರಡು ಈಕ್ವೇಷನನ್ನು ಇನ್ವಾಲ್ವ್ ಆಗಬೇಕು ಮ್ಯಾಥಮೆಟಿಕಲಿ. ಯಾವ ಥರ ಅನ್ನೋದು ನೋಡೋಣ, ಚೆಕ್ ಮಾಡಿ. ಈಗ CO ಕಾರ್ಬನ್ ಮಾನಾಕ್ಸೈಡ್, ಯಾವ ಈಕ್ವೇಷನಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇದೆ ನಿಮಗಿಲ್ಲಿ ಚೆಕ್ ಮಾಡಿ. ಸೆಕೆಂಡ್ ಈಕ್ವೇಷನಲ್ಲಿ ಇದೆಯಲ್ವಾ. ಸೊ ಸೆಕೆಂಡ್ ಈಕ್ವೇಷನಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇದೆ. ಸೊ ಕೋಫಿಷಿಯಂಟ್ ಏನಿದೆ 1 ಇದೆ. ಮತ್ತು ಯಾವ ಸೈಡ್ ಇದೆ, ರಿಯಾಕ್ಟೆಂಟ್ ಸೈಡ್ ಇದೆ. ಇಲ್ಲೂ ರಿಯಾಕ್ಟೆಂಟ್ ಸೈಡ್ ಬೇಕಾಗಿದೆ, ಅಲ್ಲೂ ರಿಯಾಕ್ಟೆಂಟ್ ಸೈಡ್ ಇದೆ. ಸೊ ದ ಟ್ರಿಕ್ ಈಸ್, ಈಗೇನು ನಮಗೆ ರಿಯಾಕ್ಟೆಂಟ್ ಸೈಡೇ ಇದೆ, ಅದು ರಿಯಾಕ್ಟೆಂಟ್ ಸೈಡೇ ಇರಬೇಕಾಗಿತ್ತು, ಇದೆ. ಸೊ ಅಂಡ್ ಕೋಫಿಷಿಯಂಟ್ 1 ಇದೆ. ಸೊ ನೀಡ್ ನಾಟ್ ಟು ಚೇಂಜ್ ದ ರಿಯಾಕ್ಷನ್ ಆಸ್ ಇಟ್ ಈಸ್, ವಿ ಹ್ಯಾವ್ ಟು ರೈಟ್ ದೆನ್, ಅಂದರೆ K2 ಆಸ್ ಇಟ್ ಈಸ್ K2. K3 ಈಸ್ ಈಕ್ವಲ್ ಟು K2. ನೆಕ್ಸ್ಟ್ ಈಗ H2Oಗೆ ಬರೋಣ. H2O ಯಾವ ಈಕ್ವೇಷನಲ್ಲಿದೆ ನಿಮಗಿಲ್ಲಿ, H2O ಫಸ್ಟ್ ಈಕ್ವೇಷನಲ್ಲಿದೆ. H2O ಫಸ್ಟ್ ಈಕ್ವೇಷನಲ್ಲಿ ಆ್ಯಂಡ್ H2O ಶುಡ್ ಬಿ ದೇರ್ ಇನ್ ವಾಟ್ ಸೈಡ್, ರಿಯಾಕ್ಟೆಂಟ್ ಸೈಡ್ ಅಲ್ವಾ. ಬಟ್ ಅಲ್ಲಿ ಗಿವನ್ ಈಕ್ವೇಷನಲ್ಲಿ ಯಾವ ಸೈಡ್ ಇದೆ, ಪ್ರಾಡಕ್ಟ್ ಸೈಡ್ ಇದೆ. ಹಾಗಾದರೆ ನಾವೇನು ಮಾಡಬೇಕು, ಕೋಫಿಷಿಯಂಟ್ 1 ಇದೆ, ಆ್ಯಸ್ ಇಟ್ ಈಸ್ 1, ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ವಿ ಹ್ಯಾವ್ ಟು ರಿವರ್ಸ್ ದಟ್ ಈಕ್ವೇಷನ್ 1. ಈಕ್ವೇಷನ್ 1 ರಿವರ್ಸ್ ಮಾಡಬೇಕು. ಯಾಕೆಂದರೆ H2O ನಮ್ಮ ರಿಕ್ವೈರ್ಮೆಂಟಲ್ಲಿ ಇರಬೇಕಾಗಿರೋದು ರಿಯಾಕ್ಟೆಂಟ್ ಸೈಡ್, ಬಟ್ ಗಿವನ್ ಈಕ್ವೇಷನಲ್ಲಿ ಇರೋದು ಪ್ರಾಡಕ್ಟ್ ಸೈಡ್. ಹಾಗಾದರೆ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡೋದಕ್ಕೆ ನಾವು ಥರ್ಮೋಡೈನಮಿಕ್ಸಲ್ಲಿ ಆಗಿದ್ದರೆ ಮೈನಸ್ ಮಾಡ್ತಿದ್ವಿ, ಅಂದರೆ ಡೆಲ್ಟಾ H ಇರೋದು ಮೈನಸ್ ಡೆಲ್ಟಾ H ಆಗ್ತಿತ್ತು. ಬಟ್ ಇಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ, ದಟ್ ಈಸ್ 1 ಮಲ್ಟಿಪ್ಲೈಡ್ ಬೈ 1 ಡಿವೈಡೆಡ್ ಬೈ K1. 1 ಡಿವೈಡೆಡ್ ಬೈ K1 ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ನೀವು ಕ್ವಶನ್ಗೆ ಹೋಗಿ ಕ್ವಶನ್ ನಂಬರ್ 3ನಲ್ಲಿ ಡೀಟೇಲಾಗಿ ಏನಾಗುತ್ತೆ ಅಂತ ಚೆಕ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಹಾಗಾದರೆ ಇಲ್ಲೇನಿದು ಈಕ್ವೇಷನ್ 2 ಮೈನಸ್ 1, ಈಕ್ವೇಷನ್ 2 ಮೈನಸ್ 1. ಈಕ್ವೇಷನ್ 2 ಮೈನಸ್ 1 ಅಂತಂದರೆ ನಾವೇನು ಮಾಡ್ತೀವಿ, ಥರ್ಮೋಡೈನಮಿಕ್ಸಲ್ಲಿ ಆಗಿದ್ದರೆ ಡೆಲ್ಟಾ H2 ಮೈನಸ್ ಡೆಲ್ಟಾ H1 ಅಂತ ಮೆನ್ಷನ್ ಮಾಡ್ತಿದ್ವಿ. ಬಟ್ ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ ನಮಗಿಲ್ಲಿ K2 ಇಂಟು 1 ಡಿವೈಡೆಡ್ ಬೈ K1 ಆಗುತ್ತೆ. ಸೊ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂದರೆ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಈಕ್ವೇಷನನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ದಟ್ ಈಸ್ 1 ಡಿವೈಡೆಡ್ ಬೈ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಮಾಡಬೇಕು. ಓಕೆ, ಹಾಗಾದರೆ K3 ಈಸ್ ಈಕ್ವಲ್ ಟು K2 ಇಂಟು K1. ಓಕೆ, ನಮಗೆ ಎರಡು ಈಕ್ವೇಷನ್ ಇನ್ವಾಲ್ವ್ ಆಯಿತಾ, ದಟ್ ಈಸ್ ಡನ್ ಫಾರ್ ಅಸ್. ದೆನ್ ರಿಮೈನಿಂಗ್ ಆಟೋಮೆಟಿಕಲಿ ನಮಗೆ ಇಲ್ಲಿ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸು ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಇಷ್ಟೇ ಶಾರ್ಟ್ಕಟ್, ನಮಗೆ ಇಷ್ಟೇ ಈಸಿಯಾಗಿ ಟ್ರಿಕ್ಕನ್ನು ಅಪ್ಲೈ ಮಾಡಿ ನಮಗೆ ಎರಡು ಈಕ್ವೇಷನ್ ಇನ್ವಾಲ್ವ್ ಆಗಬೇಕಷ್ಟೇ. ಅಷ್ಟು ಇನ್ವಾಲ್ವ್ ಮಾಡಿದ್ರೆ ನಿಮಗೆ ರಿಮೈನಿಂಗ್ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್. ಈ ಥರ ಆಪ್ರೇಷನ್ಸ್ ಮಾಡಿ ಚೆಕ್ ಮಾಡಿ, ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗಿ ನಿಮಗೆ ಎಕ್ಸಾಕ್ಟ್ ಈಕ್ವೇಷನ್ ಬರುತ್ತೆ. ಸೊ ಓಕೆ, ದೆನ್ K3 is equal to K2 value. Equilibrium constant for the second equation is how much? 500 into equilibrium constant for the first equation is 65. Then if you simplify that, you will get it 7.69. 7.69. So option B is correct. Next, question number 5. The equilibrium constants for the following are, again same type of the question. Now it is, ಈಗ ಮತ್ತಿನ್ನೊಂದು ಈ ಕ್ವಶನನ್ನು ಕೊಟ್ಟಿದ್ದೀನಿ, ಅದೇ ಟೈಪಲ್ಲಿ ನೀವು ಟ್ರೈ ಮಾಡಿ. ನೀವು ಇದನ್ನು ವಿಡಿಯೋನ ಪಾಸ್ ಮಾಡಿ ನೀವು ಈ ಕ್ವಶನ್ನ ಸಾಲ್ವ್ ಮಾಡಿ, ಆಮೇಲೆ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿ ಚೆಕ್ ಮಾಡ್ಕೊಳ್ಳಿ, ರೆಸ್ಯೂಮ್ ಮಾಡಿ ಕರೆಕ್ಟಾಗಿದೆಯಾ ನಿಮ್ಮ ಆನ್ಸರ್ಸ್ ಅಂತ. ನೀವು ಯಾಕಂದರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಒಂದು ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ. ಓಕೆ ದೆನ್, ಸೊ ನಾವು ಈಗ ಏನಾಗಿದೆ, ಫೋರ್ತ್ ಈಕ್ವೇಷನ್, ದಿಸ್ ಇಸ್ ಅವರ್ ರಿಕ್ವೈರ್ಡ್ ಈಕ್ವೇಷನ್. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಈಕ್ವೇಷನ್. ಸೊ ದೇ ಹ್ಯಾವ್ ಗಿವನ್ 3 ಈಕ್ವೇಷನ್ಸ್, K1, K2, K3 ಅಂತ 3 ಈಕ್ವೇಷನ್ಸನ್ನು ಕೊಟ್ಟಿದ್ದಾರೆ. ಆ 3 ಈಕ್ವೇಷನ್ಸನ್ನು ಯೂಸ್ ಮಾಡಿ ನಾವು ಫೋರ್ತ್ ಈಕ್ವೇಷನ್ಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಥರ ಯೂಸ್ ಮಾಡ್ತೀವಿ, ಆಗಲೇ ಈಗ నేను ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಅದೇ ಥರ ಟ್ರಿಕ್ಕನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ರಿಕ್ವೈರ್ಡ್ ಈಕ್ವೇಷನಲ್ಲಿ ಏನಿದೆ, ದಟ್ಸ್ ಐ ವಿಲ್ ಟೇಕ್ ಇಟ್ ಎಸ್ ಎ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ K4 ಅಂತ ತೊಗೊಳ್ತೀನಿ ನಾನು. ರಿಕ್ವೈರ್ಡ್ ಈಕ್ವೇಷನ್, ಫೋರ್ತ್ ಈಕ್ವೇಷನ್ದು ರಿಕ್ವೈರ್ಡ್ ಈಕ್ವೇಷನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇಸ್ K4. ಓಕೆ, ಇಲ್ಲಿ ಬನ್ನಿ,
ಒಂದೊಂದೇ ಚೆಕ್ ಮಾಡ್ಕೊ ಬನ್ನಿ. ನಾನು ಹೇಳಿದ್ದೀನಿ ಅಮೋನಿಯಾ ರಿಕ್ವೈರ್ಡ್ ಇಕ್ವೇಷನಲ್ಲಿ ಅಮೋನಿಯಾ ಯಾವ ರಿಯಾಕ್ಷನಲ್ಲಿದೆ ಇಲ್ಲಿ? ಸೊ ಈಕ್ವೇಷನ್ 1ನಲ್ಲಿದೆ. ಈಕ್ವೇಷನ್ 1ನಲ್ಲಿ ಇದೆಯಲ್ವಾ? ಓಕೆ. ದೆನ್ ಕೋಫಿಷಿಯಂಟ್ ಎಷ್ಟಿರಬೇಕು ಅಮೋನಿಯಾಗೆ? ರಿಕ್ವೈರ್ಡ್ ಇಕ್ವೇಷನಲ್ಲಿ 2 ಇದೆ. ಅಲ್ಲೆಷ್ಟಿದೆ? 2 ಇದೆ. ಓಕೆ, ದೆನ್ ಫೈನ್. ನೀಡ್ ನಾಟ್ ಟು ಮಲ್ಟಿಪ್ಲೈ ಬೈ ಎನಿ ನಂಬರ್. ಓಕೆ, ದೆನ್ ಫೈನ್. ಹಾಗಾದರೆ ನೆಕ್ಸ್ಟ್, ಓಕೆ, ಯಾವ ಸೈಡ್ ಇರಬೇಕಾಗಿತ್ತು? ಅಮೋನಿಯಾ ರಿಯಾಕ್ಟೆಂಟ್ ಸೈಡ್. ಬಟ್ ಗಿವನ್ ಈಕ್ವೇಷನಲ್ಲಿ ಯಾವ ಸೈಡ್ ಇದೆ? ಪ್ರಾಡಕ್ಟ್ ಸೈಡ್. ಅದಕ್ಕೆ ಏನು ಮಾಡಬೇಕು? ರಿವರ್ಸ್ ಮಾಡಬೇಕು. ಸೊ ರಿವರ್ಸ್ ಅಂತಂದರೆ ನಾನೇನು ಹೇಳಿದ್ದೀನಿ ನಿಮಗೆ? 1 ಡಿವೈಡೆಡ್ ಬೈ K1. ಕರೆಕ್ಟ್ ಅಲ್ವಾ? 1 ಡಿವೈಡೆಡ್ ಬೈ K1. ಸೊ ದಟ್ಸ್ ಡನ್. ಫಸ್ಟ್ ಈಕ್ವೇಷನ್ ವಿ ಹ್ಯಾವ್ ಇನ್ವಾಲ್ವ್ಡ್ ಇನ್ ದಟ್. ಓಕೆ, ನೆಕ್ಸ್ಟ್ ಕಮ್ ಟು ದ ಅನದರ್ ರಿಯಾಕ್ಟೆಂಟ್. ನೆಕ್ಸ್ಟ್ ರಿಯಾಕ್ಟೆಂಟ್ ಯಾವುದಿದೆ? O2 ಇದೆ. ಯಾವ ಈಕ್ವೇಷನ್ಸಲ್ಲಿದೆ O2? 2 ಈಕ್ವೇಷನಲ್ಲಿದೆ ನಮಗೆ. ಇಟ್ ಈಸ್ ದೇರ್ ಇನ್ ಸೆಕೆಂಡ್ ಆ್ಯಸ್ ವೆಲ್ ಆಸ್ ಥರ್ಡ್ ಈಕ್ವೇಷನ್. ಸೊ ನಾನು ಥರ್ಮೋಡೈನಮಿಕ್ಸಲ್ಲಿ ಈ ಟ್ರಿಕ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೀನಿ, ನಿಮಗೆ ಯಾವುದೇ 2 ಈಕ್ವೇಷನಲ್ಲಿ ಇನ್ವಾಲ್ವ್ ಆಗೋ ಟರ್ಮನ್ನು ಯಾವುದೇ ರೀಸನ್ಗೂ ಬಿಗಿನಿಂಗಲ್ಲಿ ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮಗೆ ಫುಲ್ ಎಲ್ಲ ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡಿ ಮತ್ತು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಡೋಂಟ್ ಡೂ ಎನಿ ಟಚ್ ದಟ್ ವರ್ಡ್ ವಿಚ್ ಇಸ್ ಆಲ್ರೆಡಿ ರಿಪೀಟೆಡ್ ಇನ್ 2 ಈಕ್ವೇಷನ್ಸ್ ಆರ್ ಮೋರ್ ದೆನ್ 2 ಈಕ್ವೇಷನ್ಸ್. ಸೊ ಅದನ್ನು ಲಾಸ್ಟಲ್ಲಿ ನೋಡ್ಕೊಳ್ಳೋಣ. ನಮಗೆ ಯಾವಾಗ ಯೂಸ್ ಮಾಡ್ಕೋಬೇಕು ಅದನ್ನು ಅಂತಂದರೆ, ಲಾಸ್ಟಲ್ಲಿ ಈಗ 3 ಈಕ್ವೇಷನ್ಸ್ ಇನ್ವಾಲ್ವ್ ಆಗಲಿಲ್ಲ. ಸೊ ನಮಗೆ ಅಂತಂದವಾಗ ಉಳಿದಿದ್ದ ಆ ಈಕ್ವೇಷನನ್ನು ತೊಗೊಂಡು ಆಕ್ಸಿಜನ್ ಟರ್ಮನ್ನು ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಅದರ್ವೈಸ್ ನಮಗೆ 3 ಈಕ್ವೇಷನ್ ಅದನ್ನು ಬಿಟ್ಟು ಬೇರೆದರಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ, ಸೊ ನೀಡ್ ನಾಟ್ ಟು ವರಿ ಅಬೌಟ್ ದಟ್ ರಿಪೀಟೆಡ್ ಟರ್ಮ್. ಅದನ್ನು ಬಿಟ್ಬಿಟ್ರೆ ಆಟೋಮೆಟಿಕಲಿ ನಮಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಓಕೆ, ಹಾಗಾದರೆ ಬರೋಣ ಈಗ ನೈಟ್ರೋಜನ್ ಮಾನಾಕ್ಸೈಡ್. ಥರ್ಡ್ ಟರ್ನ್ ಬರೋಣ, ನೈಟ್ರೋಜನ್ ಮಾನಾಕ್ಸೈಡ್. ವೇರ್ ಇಸ್ ಅ ನೈಟ್ರೋಜನ್ ಮಾನಾಕ್ಸೈಡ್ ಇನ್ ದ ರಿಕ್ವೈರ್ಡ್ ಈಕ್ವೇಷನ್? ಗಿವನ್ ಈಕ್ವೇಷನ್ಸ್ ದಟ್ ಈಸ್ ದೇರ್ ಇನ್ ದ ಪ್ರಾಡಕ್ಟ್ ಸೈಡ್. ಅಗೈನ್ ಯಾವ ಈಕ್ವೇಷನಲ್ಲಿ ಇದೆ ಅಂದರೆ ಸೆಕೆಂಡ್ ಈಕ್ವೇಷನಲ್ಲಿ ಇದೆ ನೋಡಿ. ಬೇರೆ ಇನ್ಯಾವುದಾದ್ರು ಈಕ್ವೇಷನಲ್ಲಿ ಇದೆಯಾ? ಇಲ್ಲ. ಓಕೆ, ದೆನ್ ಸೊ ರಿಕ್ವೈರ್ಡ್ಮೆಂಟ್ ಈಕ್ವೇಷನಲ್ಲಿ ಪ್ರಾಡಕ್ಟ್ ಸೈಡ್ ಇರಬೇಕು. ಗಿವನ್ ಈಕ್ವೇಷನಲ್ಲೂ ಪ್ರಾಡಕ್ಟ್ ಸೈಡ್ ಇದೆ. ಕೋಫಿಷಿಯಂಟ್ 2 ಇರಬೇಕು. ಸೊ ಕೋಫಿಷಿಯಂಟ್ 2 ಇದೆ. ಸೊ ಆ್ಯಸ್ ಇಟ್ ಈಸ್ ಆ್ಯಡ್ ಅಲ್ವಾ? ಆ್ಯಸ್ ಇಟ್ ಈಸ್ ಆ್ಯಡ್ ಮಾಡಬೇಕು. ಥರ್ಮೋಡೈನಮಿಕ್ಸ್ ಅಲ್ಲಿ ಆ್ಯಡ್ ಅಂದರೆ ಪ್ಲಸ್ ಮಾಡ್ತೀವಿ, ಬಟ್ ಈಕ್ವಿಲಿಬ್ರಿಯಮಲ್ಲಿ ಏನು ಮಾಡ್ತೀವಿ? ಆ್ಯಡ್ ಅಂತಂದರೆ ಮಲ್ಟಿಪ್ಲೈ K2. ಓಕೆ, ದಟ್ ಈಸ್ ಡನ್. ಕಮ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್, ದಟ್ ಈಸ್ ವಾಟರ್. ವೇರ್ ಇನ್ ವಿಚ್ ಇಕ್ವೇಷನ್ ವಾಟರ್ ಈಸ್ ಪ್ರೆಸೆಂಟ್? ದಟ್ ಈಸ್ ಇನ್ ದ ಥರ್ಡ್ ಈಕ್ವೇಷನ್ ಓನ್ಲಿ. ಕರೆಕ್ಟ್? ಥರ್ಡ್ ಈಕ್ವೇಷನಲ್ಲಿ ಮಾತ್ರನೇ ಇದೆ, ಬೇರೆ ಯಾವ ಈಕ್ವೇಷನಲ್ಲಿ ಇದೆ? ಓಕೆ, ದೆನ್ ಫೈನ್. ಹಾಗಾದರೆ ಇಲ್ಲಿ ಬರೋಣ. H2O ಶುಡ್ ಬಿ ಇನ್ ದ ಪ್ರಾಡಕ್ಟ್ ಸೈಡ್. ಹಿಯರ್ ಆಲ್ಸೋ H2O ಇಸ್ ಇನ್ ದ ಪ್ರಾಡಕ್ಟ್ ಸೈಡ್. ದೆನ್ ಈಗ ಬನ್ನಿ ಪಾಯಿಂಟಿಗೆ. ಇಲ್ಲಿ ರಿಕ್ವೈರ್ಡ್ ಈಕ್ವೇಷನಲ್ಲಿ ಕೋಫಿಷಿಯಂಟ್ ಏನಿದೆ ವಾಟರ್ಗೆ? 3 ಇದೆ. ದೆನ್ ವಾಟ್ ವಿ ನೀಡ್ ಟು ಡೂ ಇಟ್ ಫಾರ್ ವಾಟರ್? ಇಯರ್ 1 ಇದೆ ಕೋಫಿಷಿಯಂಟ್. ಅದಕ್ಕೆ ಏನು ಮಾಡಬೇಕು? 3ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಓಕೆ, ಫಸ್ಟ್ ನಾನು ಈಕ್ವೇಷನನ್ನು ಆ್ಯಡ್ ಮಾಡಬೇಕಲ್ವಾ? ಪ್ರಾಡಕ್ಟ್ ಸೈಡ್ ಇದೆ ಆ್ಯಸ್ ಇಟ್ ಈಸ್. ವಿ ವಿಲ್ ಆ್ಯಡ್ ಅಂತಂದರೆ ಏನು ಮಾಡ್ತೀವಿ? K3 ಮಲ್ಟಿಪ್ಲೈ ಮಾಡ್ತೀವಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು. ಓಕೆ, ಫೈನ್. ಜೊತೆಗೆ ಕೋಫಿಷಿಯಂಟ್ ಎಷ್ಟಿರಬೇಕಾಗಿತ್ತು? ನಮಗೆ 3 ಇರಬೇಕಾಗಿತ್ತು. ಏನು ಮಲ್ಟಿಪ್ಲೈ ಮಾಡಬೇಕಲ್ವಾ? ಈಕ್ವಿಲಿಬ್ರಿಯಮ್ ಅಲ್ಲ ಏನು ಮಾಡ್ತೀವಿ? ಮಲ್ಟಿಪ್ಲೈ ಅಂತಂದರೆ ವಾಟ್ ಎವರ್ ದ ನಂಬರ್ ವಿ ಮಲ್ಟಿಪ್ಲೈ ಇಟ್ ಏನು ಮಾಡ್ತೀವಿ? ಸೇಮ್ ಪವರ್ ವಿ ಹ್ಯಾವ್ ಟು ರೈಸ್ ಫಾರ್ ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಸೊ ದಟ್ ಈಸ್ 3. ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಕ್ವಶನ್ ನಂಬರ್ 3ನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಈಕ್ವೇಷನ್ಗೆ, ಎಂಟೈರ್ ಈಕ್ವೇಷನ್ಗೆ ನಾವು 3ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಆ ಪವರನ್ನು ರೈಸ್ ಮಾಡಬೇಕು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ. ಸೊ 3 ರೈಸ್ಡ್ ಬೈ ದಿ ಪವರ್ 3. ಸೊ ದಿಸ್ ಈಸ್ ಅವರ್ ಕಾಂಪೌಂಡ್. ಈಗ ನೋಡಿ, ನಮಗೆ 3 ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಸ್ ಇನ್ವಾಲ್ವ್ ಆಯಿತಾ? ದೆನ್ ಇಟ್ಸ್ ಫೈನ್. ನಮಗೆ ಆಟೋಮೆಟಿಕಲಿ O2 ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅದರ ಮೀನಿಂಗು. ಆಟೋಮೆಟಿಕಲಿ ನೀವು ಚೆಕ್ ಮಾಡಿಬೇಕಾದ್ರೆ ಆಟೋಮೆಟಿಕಲಿ O2 ನಮಗೆ ಎಕ್ಸಾಕ್ಟ್ ನಂಬರ್ ಮ್ಯಾಚ್ ಆಗಿರುತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದು, ಈಗ ಏನಾಗುತ್ತೆ, O2 ನೀನು ಬ್ಯಾಲೆನ್ಸ್ ಮಾಡೋಕ್ಕೋದ್ರೆ ಆ್ಯಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಅದೆಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದನ್ನು ಟಚ್ ಮಾಡಬಾರ್ದು ಬಿಗಿನಿಂಗಲ್ಲಿ. ಸೊ ಲಾಸ್ಟಿಗೆ ಬರಬೇಕು. ಏನಾದ್ರು ಆಗಲಿಲ್ಲ, ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ಆಗ ಒಂದು ಈಕ್ವೇಷನ್ ಲಾಕ್ ಆಗಿರುತ್ತೆ. ಇನ್ನೊಂದು ಈಕ್ವೇಷನಲ್ಲಿ ಎಷ್ಟು ಟೈಮ್ ಮಾಡಬೇಕು ಅಂತ ಇದೇ ಸರ ಸಿಮಿಲರ್ ಟೈಪ್ ಆಫ್ ದ ಕ್ವಶನನ್ನು ಥರ್ಮೋಡೈನಮಿಕ್ಸಲ್ಲಿ ಸಾಲ್ವ್ ಮಾಡಿದ್ದೆ ನಾನು ನಿಮಗೆ. ಓಕೆ, ದೆನ್ ವಾಟ್ ಈಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ಫೋರ್ತ್ ಈಕ್ವೇಷನ್? K4 is equal to K2 into K3 to the power of 3 divided by K1. ಓಕೆ, ದೆನ್ ಯಾವ ಈಕ್ವೇಷನಲ್ಲಿದೆ ನಿಮ್ಗೆ ಅದು ಆಪ್ಷನ್ ಇಲ್ಲಿ? ದಟ್ ಈಸ್ ಇನ್ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6. N2O4 gives rise to 2NO2. Equilibrium constant is 5.7 into 10 power minus 9 at 298 Kelvin at equilibrium. Then the concentration of NO2 is higher than that of N2O4. Concentration of N2O4 is higher than that of NO2. Okay. Applications of equilibrium constants al bandre. Applications of equilibrium constants. So this is one of the first application for the equilibrium constant. By using equilibrium constant, we can find out the direction of reaction, means whether the reaction is towards the product side, whether the reaction is towards the reactant side,
and we can find out the extent of reaction, at what extent that products will be formed, whether the products will predominate or reactants will predominate, whether the forward direction will predominate or backward reaction will predominate. Third application is we can calculate the equilibrium concentrations of reactants and products. Equilibrium ಅಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇರುತ್ತೆ ಪ್ರಾಡಕ್ಟ್ ಇರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಷ್ಟು ನಮಗೆ 3 ಅಪ್ಲಿಕೇಶನ್ಸ್ ಬರುತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಫಸ್ಟ್ ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಏನು ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಇಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ equilibrium constant Kc is greater than 10 power 3, then here product will predominate over reactant ಅಂತ ಕರಿತೀವಿ. ಅಂತಂದರೆ ಪ್ರಾಡಕ್ಟ್ ಪ್ರಿಡಾಮಿನೇಟ್ ಮಾಡುತ್ತೆ ರಿಯಾಕ್ಟೆಂಟ್ಗಿಂತ, ಅಂದರೆ ಯೂಶಲಿ ಫಾರ್ವರ್ಡ್ ಡೈರೆಕ್ಷನ್ ಅಂತ ಮೀನಿಂಗ್. ಯಾವಾಗಲಾದರೂ ಜ್ಞಾಪಕ ಇಟ್ಕೊಳ್ಳಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಶುಡ್ ಬಿ ಹೈ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೈ ಇದ್ದಾಗ ದಟ್ ಮೀನ್ಸ್ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಪ್ರಿಡಾಮಿನೇಟ್. ವಿಚ್ ರಿಯಾಕ್ಷನ್ ವಿಲ್ ಪ್ರಿಡಾಮಿನೇಟ್? ಫಾರ್ವರ್ಡ್ ಡೈರೆಕ್ಷನ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೈ ಇರಬೇಕು. ಇದೇ ಅಲ್ಲ, ಈ ರಿಯಾಕ್ಷನ್ ಅಷ್ಟೇ ತುಂಬ ರಿಯಾಕ್ಷನ್ಸಲ್ಲಿ ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ಕೋಬೋದು ನಾವು. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಹೈ, ದೆನ್ ರಿಯಾಕ್ಷನ್ ವಿಲ್ ಗೋ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಓಕೆ, ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಇಸ್ ಲೋ, ದೆನ್ ದ ರಿಯಾಕ್ಷನ್ ವಿಲ್ ಜನರಲಿ ಬ್ಯಾಕ್ವರ್ಡ್ ಡೈರೆಕ್ಷನ್ ವಿಲ್ ಪ್ರಿಡಾಮಿನೇಟ್. ಓಕೆ, ಹಾಗಾದರೆ ಇಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ಏನು? ಪ್ರಾಡಕ್ಟ್ ಫಾರ್ಮೇಷನ್ ಅಲ್ವಾ. So product concentration will predominate over reactant. Then if the equilibrium constant is less than 10 power minus 3 ಅಂದರೆ 0.001, then here reactant concentration will predominate over product concentration. ಅಂತಂದರೆ usually backward reaction will predominate here. Okay, then if the Kc equilibrium constant which is in the range of 10 power minus 3 to 10 power plus 3, ಇದು ಮೈನಸ್ ಅಲ್ಲ 2 ಅಂತ, 10 power minus 3 to 10 power plus 3, then reactant concentration will be equal to product. ಅಂತಂದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್. ಅಂದರೆ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಂ ಕಂಡೀಷನ್. ದಿಸ್ ಈಸ್ ಫಾರ್ವರ್ಡ್, ದಿಸ್ ಈಸ್ ಬ್ಯಾಕ್ವರ್ಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಅವರ್ ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಹಾಗಾದರೆ ನಮಗೆ ಕೊಟ್ಟಿರೋ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟನ್ನು ಚೆಕ್ ಮಾಡಿ. ಎಷ್ಟು ಕೊಟ್ಟಿದ್ದಾರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? Kc is equal to 5.7 into 10 power minus 9, which is less than 10 power minus 3 alva, less than 0.001 alva. So then if the Kc is less than 10 power minus 3, then the reaction will go in what? Backward direction ಅಂದರೆ which one will predominate over here? Reactant predominate over products. Okay, then product ಯಾವುದಿದೆ ಇಲ್ಲಿ? NO2. ರಿಯಾಕ್ಟೆಂಟ್ ಯಾವುದಿದೆ? N2O4. ಸೊ ಹಾಗಾದರೆ ಯಾವುದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಇಲ್ಲಿ? ಕಾನ್ಸಂಟ್ರೇಷನ್ ಆಫ್ N2O4. ರಿಯಾಕ್ಟೆಂಟ್ ಈಸ್ N2O4 ಅಲ್ವಾ? ಕಾನ್ಸಂಟ್ರೇಷನ್ ಆಫ್ N2O4 ಈಸ್ ಹೈಯರ್ ದ್ಯಾನ್ ದಿ NO2 ರಿಯಾಕ್ಟೆಂಟ್. ಸೊ ಪ್ರಾಡಕ್ಟ್, NO2 is product, N2O4 is a reactant. So reactant concentration will be greater than the product. So option B ಬರುತ್ತೆ. Next question number 7. For which of the reversible reaction Kp is equal to Kc? It's the most expected, most important question for your competitive examinations. ಸೊ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಿರುವಂಥ ಕ್ವಶನ್ಸ್ ಇದು, ಮೈಂಡಲ್ಲಿರಲಿ. Kp is equal to Kc ಅಂತ. So first we will write the relationship for Kp and Kc. What is the formula for the relationship between Kp and Kc? Kp is equal to Kc, equilibrium constant in terms of concentrations, RT to the power of delta Ng. What's a delta Ng? Change in number of moles of gas. How to calculate the change in number of moles of gas? Number of moles of gaseous products minus ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್. ನಾನು ಮತ್ತೆ ಸ್ಟ್ರೆಸ್ ಔಟ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಿರೋದು ಓನ್ಲಿ ಗೇಷಿಯಸ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸನ್ನು ಮಾತ್ರನೇ ಕನ್ಸಿಡರ್ ಮಾಡಬೇಕು, ನಾಟ್ ದ ಒನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸಾಲಿಡ್ ಆರ್ ಲಿಕ್ವಿಡ್ ಸ್ಟೇಟ್. ಅಗೇನ್ ಐ ರಿಪೀಟ್, ಇಲ್ಲಿ ಡೆಲ್ಟಾ Ng ಅಂತಂದರೆ ನೀವು ಇದನ್ನೇ ಮೇಜರ್ ಮಿಸ್ಟೇಕ್ ಮಾಡ್ತಿರ್ತೀರಾ.
ನೀವು ಡೆಲ್ಟಾ ಎನ್ ಅಂತ ಕನ್ಸಿಡರ್ ಮಾಡಿಕೊಂಡು ಕ್ವಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀರಾ. ಅಲ್ಲಿ ಡೆಲ್ಟಾ ಎನ್ ಅಲ್ಲ, ಅದಕ್ಕೆ ನಾನು ಡೆಲ್ಟಾ ಎನ್ ಜಿ ಅಂತಲೇ ಪ್ರೊನೌನ್ಸ್ ಮಾಡೋದು ಅದನ್ನು. ಯಾಕೆ ಅಂತಂದರೆ ನೀವು ಡೆಲ್ಟಾ ಎನ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀರ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಅದು ಸಾಲಿಡ್ ಆರು ಇರಲಿ ಲಿಕ್ವಿಡ್ ಆರು ಇರಲಿ ಅಂತ ಅಂದ್ಬಿಟ್ಟು ನೀವು ನೋಡೋದೇ ಇಲ್ಲ ಅದನ್ನು. ಅದಕ್ಕೆ ನಾನು ಸ್ಟ್ರೆಸ್ ಔಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ಅ ಡೆಲ್ಟಾ ಎನ್ ಜಿ, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಓನ್ಲಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್. ಓಕೆ ದೆನ್ ಇಲ್ಲಿ ಅಪ್ಲಿಕೇಶನ್ ಏನಪ್ಪ ಅಂತಂದರೆ, ಇಫ್ ಡೆಲ್ಟಾ ಎನ್ ಜಿ ಈಸ್ ಗ್ರೇಟರ್ ದ್ಯಾನ್ 0 ದೆನ್ ಕೆ ಪಿ ವಿಲ್ ಬಿ ಗ್ರೇಟರ್ ದ್ಯಾನ್ ಕೆ ಸಿ. ನೀವು ಡೆಲ್ಟಾ ಎನ್ ಜಿ ಪಾಸಿಟಿವ್ ಆಯಿತು ಅಂದರೆ ಅಲ್ಲಿ ಏನಾಗುತ್ತೆ, ಕೆ ಪಿ ವ್ಯಾಲ್ಯೂ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಕೆ ಸಿ. ಇಫ್ ಡೆಲ್ಟಾ ಎನ್ ಜಿ change in number of moles of gas is less than 0 then Kp will be less than Kc. If delta Ng change in number of moles of gas is 0 then that is equal to Kp is equal to Kc. So idu nimage application very important for the competitive, even for NEET JEE ಗೂ ಯೂಸ್ ಆಗುತ್ತೆ ನಿಮಗೆ ಇದು ಪಾಯಿಂಟು. ಓಕೆ, ಇಲ್ಲಿ ಹಾಗಾದರೆ ನಮಗೆ ಕೊಟ್ಟಿರೋ ಈಕ್ವೇಷನ್ಸಲ್ಲಿ ಏನಪ್ಪ ಅಂದರೆ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಅಂತ ಕೇಳ್ತಿದ್ದಾನೆ. ವಾಟ್ಸ್ ಕೆ ಪಿ ಇಸ್ ವೆನ್ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ವೆನ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಇಸ್ 0. ಅಷ್ಟೇ ನೀವು ಫೈಂಡ್ ಔಟ್ ಮಾಡಬೇಕಿರೋದು ಇಲ್ಲಿ. ಸಿಂಪಲ್ ಟ್ರಿಕ್ ಇಲ್ಲಿ, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ 0 ಯಾವ ಈಕ್ವೇಷನಲ್ಲಿದೆ ಫೈಂಡ್ ಔಟ್ ಮಾಡಿ, ದೆನ್ ಕೆ ಪಿ ವಿಲ್ ಬಿ ಈಕ್ವಲ್ ಟು ಕೆ ಸಿ. ವೆರಿ ಸಿಂಪಲ್ ಒನ್. ಈಗ ಆಪ್ಷನ್ ಎಗೆ ಬರೋಣ. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಫೈಂಡ್ ಔಟ್ ಮಾಡೋಣ. ವಾಟ್ಸ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್, ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ ಎಷ್ಟಿದೆ 2 ಮೋಲ್ಸ್. ಅಗೈನ್ ಫೇಸನ್ನು ಚೆಕ್ ಮಾಡ್ಕೋಬೇಕು ನೀವು ಮೀನ್ ವೈಲ್, ಯಾಕಂದರೆ ಗ್ಯಾಸ್ ಇದೆಯಾ ಸಾಲಿಡ್ ಇದೆಯಾ ಲಿಕ್ವಿಡ್ ಇದೆಯಾ ಅಂತ. ಸಾಲಿಡು ಲಿಕ್ವಿಡ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ, ಓನ್ಲಿ ಗ್ಯಾಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ನೀವು. ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಇಸ್ 2 ಮೈನಸ್ ರಿಯಾಕ್ಟೆಂಟ್ 1 ಮೋಲ್ ಆಫ್ ನೈಟ್ರೋಜನ್ ಪ್ಲಸ್ 3 ಮೋಲ್ಸ್ ಆಫ್ ಹೈಡ್ರೋಜನ್ ಅಂತಂದರೆ 4 ಮೋಲ್ಸ್ ಆಫ್ ರಿಯಾಕ್ಟೆಂಟ್, ದಟ್ ಈಸ್ ಈಕ್ವಲ್ ಟು -2 ಅಲ್ವಾ. ಡೆಲ್ಟಾ ಎನ್ ಜಿ ಇಸ್ -2 ಅಂದರೆ ನೆಗೆಟಿವ್ ಬರ್ತಿದೆಯಲ್ವಾ. ಡೆಲ್ಟಾ ಎನ್ ಜಿ ಇಸ್ ನೆಗೆಟಿವ್ ಆದರೆ ಏನಾಗುತ್ತೆ ಆ ಕಂಡೀಷನಲ್ಲಿ ಕೆ ಪಿ ವಿಲ್ ಬಿ ಲೆಸ್ ದ್ಯಾನ್ ಕೆ ಸಿ ಅಲ್ವಾ. ಓಕೆ ದೆನ್ ನೆಕ್ಸ್ಟ್ ಆಪ್ಷನ್ ಬಿಗೆ ಬರೋಣ. ಆಪ್ಷನ್ ಬಿಗೆ ಬಂದಾಗ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್, ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ 2 ಇದೆಯಾ, ಮೈನಸ್ ರಿಯಾಕ್ಟೆಂಟ್ಸ್ ಎಷ್ಟಿದೆ 2 ಮೋಲ್ಸ್ ಆಫ್ SO2 ಪ್ಲಸ್ 1 ಮೋಲ್ ಆಫ್ O2 ಅಂದರೆ ಟೋಟಲ್ ನಮಗೆ ಎಷ್ಟು ಬರುತ್ತೆ 3 ಮೋಲ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಅಗೇನ್ ಇಟ್ ಇಸ್ ಅ -1 ಮೈನಸ್ ಬರ್ತಿದೆಯಾ ಡೆಲ್ಟಾ ಎನ್ ಜಿ, ದೆನ್ ಇನ್ ದಟ್ ಕೇಸ್ ಕೆ ಪಿ ವಿಲ್ ಬಿ ಲೆಸ್ ದ್ಯಾನ್ ಕೆ ಸಿ ಆಗುತ್ತಾ. ನೆಕ್ಸ್ಟ್ ಆಪ್ಷನ್ ಸಿಗೆ ಬರೋಣ. ಆಪ್ಷನ್ ಸಿನಲ್ಲಿ 1 ಮೋಲ್ ಆಫ್ PCl5 ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಎಷ್ಟಿದೆ ನಮಗಿಲ್ಲಿ 1 ಮೋಲ್ ಆಫ್ PCl3 ಗ್ಯಾಸ್ ಪ್ಲಸ್ 1 ಮೋಲ್ ಆಫ್ Cl2 ಗ್ಯಾಸ್ ಅಂತಂದರೆ 2 ಮೋಲ್ಸ್ ಆಫ್ ರಿಯಾಕ್ಟೆಂಟ್. ದಟ್ ಈಸ್ ಈಕ್ವಲ್ ಟು ಒನ್ಸ್ ಅಗೇನ್ ಇಟ್ ಈಸ್ -1, again it is a negative value, Kp is less than Kc. Next come to the option 4, fourth option. In that number of moles of gaseous product is 2 moles minus number of moles of gaseous reactant N2 plus O2 ಅಂತಂದರೆ 1 mole plus 1 mole that's equal to 2 moles, that is equal to 0. So Kp is equal to Kc. When the change in number of moles of gas is 0 then Kp is equal to Kc. So yeah, which option is correct? ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಅದೇ ಥರನೇ ನಿಮಗೆ ಇಲ್ಲಿ ಸಿಮಿಲರ್ ಕ್ವಶನ್ ಇದೆ, ಸೇಮ್ ಕೆ ಪಿ ಕೆ ಸಿ ಎಕ್ಸ್ಪ್ರೆಷನ್ಗೆ ರಿಲೇಷನ್ಶಿಪ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡುವಂಥ ಕ್ವಶನ್ನು. ಫಾರ್ ದ ರಿಯಾಕ್ಷನ್ ಟು NOCl gives rise to 2NO plus Cl2, Kc at 427 degrees Celsius is 3 into 10 power minus 6 liter per mole. The value of Kp is nearly equal to ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರೆಷರನ್ನು ಫೈಂಡ್ ಔಟ್ ಮಾಡಬೇಕು ಕೆ ಪಿ. ದೆನ್ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಇಂಟು ಆರ್ ಟಿ ಟು ದ ಪವರ್ ಆಫ್ ಡೆಲ್ಟಾ ಎನ್ ಜಿ. ಓಕೆ, ನಾವೇನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಡೆಲ್ಟಾ ಎನ್ ಜಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಮಗೆ ಕೊಟ್ಟಿರುವಂಥ ಈಕ್ವೇಷನ್ ಏನಪ್ಪ ಅಂತಂದರೆ ದಟ್ ಈಸ್ 2 NOCl ಗ್ಯಾಸ್. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟೇಟನ್ನು ಕಂಪಲ್ಸರಿಯಾಗಿ ಫೋಕಸ್ ಮಾಡಲೇಬೇಕು ನೀವು. ಇಲ್ಲಿ ಸ್ವಲ್ಪ ಮಿಸ್ ಮಾಡಿದ್ರು ನಿಮಗೆ ನ್ಯೂಮರಿಕಲ್ಸ್ ಏನಾಗುತ್ತೆ ರಾಂಗ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಒಂದೊಂದು ಕನ್ಫ್ಯೂಷನ್ ಮಾಡೋಕ್ಕೆ ಏನು ಮಾಡಿಬಿಡ್ತಾನೆ ಅಂದರೆ ಒಂದು ಲಿಕ್ವಿಡೋ ಗ್ಯಾಸೋ ಕೊಟ್ಬಿಡ್ತಾನೆ, ಆವಾಗ ನೀವೇನು ಮಾಡ್ತೀರಾ ಅದನ್ನು ಕನ್ಸಿಡರ್ ಮಾಡಿಕೊಂಡು ಡೆಲ್ಟಾ ಎನ್ ಜಿನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆವಾಗ ನಿಮ್ಗೆ ಆನ್ಸರ್ ಎಕ್ಸಾಕ್ಟ್ಲಿ ರಾಂಗ್ ಆಗಿಬಿಡುತ್ತೆ. ಸೊ ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ 2 moles of NO plus 1 mole of Cl2 ಅಂದರೆ 3 moles minus 2 moles of reactant. 3 minus 2 is equal to 1. ಓಕೆ, ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು 1. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ಈಕ್ವೇಷನಲ್ಲಿ. ದೆನ್ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರಲ್ವಾ, that is 3 into 10 power minus 6 into R ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ನಾವು ಜ್ಞಾಪಕ ಇಟ್ಕೊಳ್ಳಿ, ನಾವು ಯೂಶಲಿ ಪ್ರೆಷರ್ ಈಕ್ವೇಷನನ್ನು ಸಾಲ್ವ್ ಮಾಡಬೇಕಾದ್ರೆ ಇದರಲ್ಲಿ ಆರ್ ವ್ಯಾಲ್ಯೂ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನಮಗೇನಿರುತ್ತೆ ದಟ್ ಈಸ್ ATMs ಅಲ್ಲಿ ಮೆನ್ಷನ್ ಮಾಡಬೇಕಾದ್ರೆ
ಅಥವಾ ಬಾರಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಡಿಫ್ರೆಂಟ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇನ್ ಎನರ್ಜಿ ಜೌಲ್ಸಲ್ಲಿ ಒಂದು ಬರುತ್ತೆ, ಮತ್ತು ಕ್ಯಾಲೋರೀಸಲ್ಲಿ ಒಂದು ಬರುತ್ತೆ, ATM ಅಲ್ಲಿ ಒಂದು ಬರುತ್ತೆ, ಬಾರಲ್ಲಿ ಎಷ್ಟು ಬರುತ್ತೆ, ನಿಮಗೆ ಡಿಫ್ರೆಂಟ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ಸ್ ವ್ಯಾಲ್ಯೂ ಬರುತ್ತೆ. ಡಿಫ್ರೆಂಟ್ ಅಲ್ಲ, ಅದು ಆ್ಯಕ್ಚುಲಿ ಕನ್ವರ್ಷನ್ ಮಾಡ್ಕೊಳ್ತೀವಿ. ಸೊ ಹಾಗೆ ನಮಗೆ ಇಲ್ಲಿ ಪ್ರೆಷರ್ ಈಕ್ವೇಷನಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ 0.0821 ಇಂಟು ಟೆಂಪ್ರೇಚರ್. ವಾಟ್ಸ್ ಅ ಟೆಂಪ್ರೇಚರ್? ಇಟ್ ಈಸ್ 427 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು. ಕೆಲ್ವಿನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಇಟ್ ಈಸ್ 700 ಪ್ಲಸ್ 273 ಆ್ಯಡ್ ಮಾಡ್ಕೊಳ್ಳಿ, ದಟ್ಸ್ 700 ಕೆಲ್ವಿನ್ ಆಗುತ್ತೆ. ಪವರ್ ಡೆಲ್ಟಾ NG ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀವಿ? 1 ಇಟ್ ಈಸ್. ದೆನ್ KP ಇಸ್ ಈಕ್ವಲ್ ಟು, ಸೊ ಮಲ್ಟಿಪ್ಲೈ ಮಾಡಿ, ಇದನ್ನು ನಿಮಗೆ ಕಂಪ್ಲೀಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ 1.72 ಇಂಟು 10 ಪವರ್ -4. ಸೊ KP is equal to 1.72 into 10 power -4 ಆಗುತ್ತೆ. ದಟ್ ಈಸ್ ಆಪ್ಷನ್ D is correct. ನೆಕ್ಸ್ಟ್ ಕ್ವಶನ್ ನಂಬರ್ 9. ಇನ್ ಎ ಕೆಮಿಕಲ್ ಈಕ್ವಿಲಿಬ್ರಿಯಮ್, rate constant for backward reaction is 7.5 into 10 power -4 and the equilibrium constant is 1.5. The rate constant for the forward reaction is, ನಾವು ಬಿಗಿನಿಂಗಲ್ಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಡಿರೈವ್ ಮಾಡಬೇಕಾದ್ರೆ ಲಾ ಆಫ್ ಮಾಸ್ ಆಕ್ಷನನ್ನು ಯೂಸ್ ಮಾಡಿಕೊಂಡು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಡಿರೈವ್ ಮಾಡಬೇಕಾದ್ರೆ ಫಸ್ಟು ನಮಗೆ ಬರೋದೇ ಎಕ್ಸ್ಪ್ರೆಷನ್ ರೇಟ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನು ಬರುತ್ತೆ? ಫಸ್ಟು ನಾವು ಎಕ್ಸ್ಪ್ರೆಷನ್ ಏನು ಬರ್ಕೊಳ್ತೀವಿ ಅಂದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಬರ್ಕೊಳ್ತೀವಿ. ಅಲ್ಲಿ ನಮಗೆ ಎರಡು ಈಕ್ವೇಷನ್ನ ಈಕ್ವೇಟ್ ಮಾಡಿದಾಗ, ಆ್ಯಸ್ ಪರ್ ದ ಲಾ ಆಫ್ ಮಾಸ್ ಆಕ್ಷನಲ್ಲಿ ಎರಡು ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಿದಾಗ ರೇಟ್ ಎಕ್ಸ್ಪ್ರೆಷನ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಎಕ್ಸ್ಪ್ರೆಷನ್ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್, ನಮಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಬರೋದು ದಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಡಿವೈಡೆಡ್ ಬೈ ರೇಟ್ ಕಾನ್ಸ್ಟೆಂಟ್ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು KF is nothing but equilibrium constant for the forward reaction divided by KB ಅಂದರೆ equilibrium constant for the backward reaction. Okay, this is the expression or the relationship for the rate constant for the forward, backward and equilibrium constant. Okay, ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾವು ಇಲ್ಲೇನು ಫೈಂಡ್ ಔಟ್ ಮಾಡಬೇಕು? ರೇಟ್ ಕಾನ್ಸ್ಟೆಂಟ್ ಫಾರ್ ದ ಫಾರ್ವರ್ಡ್ ರಿಯಾಕ್ಷನ್ ಅಲ್ವಾ ಬೇಕಾಗಿರೋದು ನಮಗೆ, ಅದರ KF ವ್ಯಾಲ್ಯೂ ಬೇಕು. ರೇಟ್ ಕಾನ್ಸ್ಟೆಂಟ್ ಫಾರ್ ದ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು K ಇಂಟು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇಂಟು KB. ಓಕೆ, ಹಾಗಾದ್ರೆ ಕೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ? ದಟ್ ಈಸ್ ಈಕ್ವಲ್ ಟು 1.5. ದೆನ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ದಟ್ ಈಸ್ 7.5 ಇಂಟು 10 ಪವರ್ -4. ದೆನ್ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 1.125 ಇಂಟು 10 ಪವರ್ -3. ಸೊ ನಮಗೆ ಆಪ್ಷನ್, ಯಾವ ಆಪ್ಷನ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ? ಆಪ್ಷನ್ C is correct. Next question number 10. Which of the following is not general characteristic of equilibria involving in physical process? Physical equilibria. Usually equilibrium ಅಲ್ಲಿ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತಂದರೆ ವೇರ್ ಫಿಸಿಕಲ್ ಸ್ಟೇಟ್ಸ್ ಆರ್ ಇನ್ವಾಲ್ವ್ಡ್ ಅಂತಂದರೆ ಚೇಂಜ್ ಇನ್ ದ ಸ್ಟೇಟ್ಸ್, ದಟ್ಸ್ ಅ ಫಿಸಿಕಲ್ ಈಕ್ವಿಲಿಬ್ರಿಯಮ್, ಲೈಕ್ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್, ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಷನ್ ಆರ್ ಸಾಲಿಡ್ ಟು ಗ್ಯಾಸ್ ಕನ್ವರ್ಷನ್, ವೈಸ್ ವರ್ಸಾ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಫಿಸಿಕಲ್ ಈಕ್ವಿಲಿಬ್ರಿಯಮ್. ಓಕೆ, ಹಾಗಾದರೆ ಫಿಸಿಕಲ್ ಪ್ರೋಸೆಸ್ಸಲ್ಲಿ, ಚೇಂಜ್ ಪ್ರೋಸೆಸ್ಸಲ್ಲಿ ಈಕ್ವಿಲಿಬ್ರಿಯಮ್ ಇನ್ವಾಲ್ವ್ ಆದರೆ ಅದನ್ನು ನಾವು ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ಬಾಯ್ಲಿಂಗ್ ಪಾಯಿಂಟನ್ನು ತಗೊಳ್ಳೋಣ. ಅಂದರೆ ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಷನ್ ಆರ್ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್, ಆಲ್ ದೀಸ್ ಕೇಸಸ್ ಫಿಸಿಕಲ್ ಈಕ್ವಿಲಿಬ್ರಿಯಮ್ ವಿಲ್ ಬಿ ಇನ್ವಾಲ್ವ್ಡ್. ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್ ಆ್ಯಂಡ್ ಲಿಕ್ವಿಡ್ ಟು ಗ್ಯಾಸ್. ಓಕೆ, ನೀವು ಫಸ್ಟ್ ತೊಗೊಂಡ್ರೆ ಸಾಲಿಡ್ ಟು ಲಿಕ್ವಿಡ್ ಅಂತ ಕನ್ವರ್ಷನ್ನ ಕೌಂಟ್ ಮಾಡಿದ್ರೆ ನಾವು ಅದನ್ನು ಎಂಥಾಲ್ಪಿಯ ಫ್ಯೂಷನ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಲಿಕ್ವಿಡ್ ಟು ಗ್ಯಾಸ್ ದಟ್ ಈಸ್ ಅ ವೇಪರೈಸೇಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೀವು ಈಕ್ವಿಲಿಬ್ರಿಯಮ್ ರಿಯಾಕ್ಷನ್ಸನ್ನು ಅಂದರೆ ರಿವರ್ಸ್ ರಿಯಾಕ್ಷನ್ಸ್ ಬರುತ್ತೆ, ಕಂಡೆನ್ಸೇಷನ್ ಆ್ಯಂಡ್ ಕ್ರಿಸ್ಟಲೈಸೇಷನ್ ಬರುತ್ತೆ. ಓಕೆ, ಇಲ್ಲಿ ನಾವು ಬರೋಣ. ಈಕ್ವಿಲಿಬ್ರಿಯಮ್ ಈಸ್ ಪಾಸಿಬಲ್ ಓನ್ಲಿ ಇನ್ ಎ ಕ್ಲೋಸ್ಡ್ ಸಿಸ್ಟಮ್ ಅಟ್ ಎ ಗಿವನ್ ಟೆಂಪರೇಚರ್, ದಟ್ ಈಸ್ 100% is a correct
ಕ್ಯಾರೆಕ್ಟರಿಸ್ಟಿಕ್ ಆಫ್ ಈಕ್ವಿಲಿಬ್ರಿಯಾ, ಫಿಸಿಕಲ್ ಈಕ್ವಿಲಿಬ್ರಿಯಾ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ನಾಟ್ ದಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳ್ತಿದ್ದಾರೆ. 100% ವಿಚ್ ಇಸ್ ಕರೆಕ್ಟ್. ಯಾಕೆಂತಂದರೆ ಇಫ್ ಯು ವಾಂಟ್ ಟು ಅಚೀವ್ ದ ಫಿಸಿಕಲ್ ಈಕ್ವಿಲಿಬ್ರಿಯಮ್ ದಟ್ ಶುಡ್ ಬಿ ಅಚೀವ್ಡ್ ಓನ್ಲಿ ಇನ್ ದ ಕ್ಲೋಸ್ಡ್ ಸಿಸ್ಟಮ್. ಇನ್ ಓಪನ್ ಸಿಸ್ಟಮ್ ಇಟ್ ಈಸ್ ನಾಟ್ ಪಾಸಿಬಲ್. ಸಿಂಪಲ್ ನೀವು ಎಕ್ಸಾಂಪಲ್ ತೊಗೋಬೋದು ಅಂತಂದರೆ ನೋಡಿ, ಇಲ್ಲಿ ಲಿಕ್ವಿಡ್ ಟು ಗ್ಯಾಸ್, ಈಗ ಓಪನ್ ವೆಸಲ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಬಾಯ್ಲ್ ಮಾಡ್ತೀನಿ, ವಾಟರ್ ಏನಾಗುತ್ತೆ, ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತಾ? ಅದು ಅಟ್ಮಾಸ್ಫಿಯರ್ಗೆ ಎವಾಪ್ರೇಟಾಗಿ ಹೊರಟೋಗ್ಬಿಡುತ್ತೆ. ಮತ್ತೆ ಅದು ಗ್ಯಾಸ್ ಲಿಕ್ವಿಡಾಗಿ ಕನ್ವರ್ಟ್ ಆಗುತ್ತಾ? ಇಲ್ಲ. ಯಾಕಂದರೆ ಓಪನ್ ವೆಸಲಲ್ಲಿ ಮಾಡಿದ್ರೆ ಆಟೋಮೆಟಿಕಲಿ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಹೊರಟೋಗಿರುತ್ತೆ ಸೊಲ್ಯೂಷನಿಂದ. ಅದೇ ನಾವು ಕ್ಲೋಸ್ಡ್ ವೆಸಲ್ ಮಾಡಿ, ಕ್ಲೋಸ್ಡ್ ವೆಸಲಲ್ಲಿ ಮಾಡಿದ್ರೆ ಏನಾಗುತ್ತೆ, ಲಿಕ್ವಿಡ್ ಗ್ಯಾಸಾಗಿ ಕನ್ವರ್ಟ್ ಆಗುತ್ತಾ, ಮತ್ತು ಗ್ಯಾಸು ಕಂಡೆನ್ಸ್ ಆಗಿ ಏನಾಗುತ್ತೆ, ನಮಗೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಲ್ವ, ಎಲ್ಲೂ ಹೋಗೋದಿಲ್ವಲ್ಲ, ಕಂಪ್ಲೀಟಾಗಿ ಅಲ್ಲೇ ಕಂಡೆನ್ಸೇಷನ್ ಆಗಿ ನಮಗೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ಈಕ್ವಿಲಿಬ್ರಿಯಮನ್ನು ಅಗೈನ್ ಲಿಕ್ವಿಡು ಗ್ಯಾಸ್ ಆಗುತ್ತೆ, ಗ್ಯಾಸು ಲಿಕ್ವಿಡ್ ಆಗಿ ಕನ್ವರ್ಷನ್ ಆಗ್ತಾ ಇರುತ್ತೆ, ಇದೆಲ್ಲ ಬಿ ಈಕ್ವಿಲಿಬ್ರಿಯಮ್. ಹಾಗಾದರೆ ನಾವು ಈಕ್ವಿಲಿಬ್ರಿಯಮ್, ಫಿಸಿಕಲ್ ಈಕ್ವಿಲಿಬ್ರಿಯಮನ್ನು ಅಚೀವ್ ಮಾಡಬೇಕು ಅಂತಂದರೆ ಆಲ್ವೇಸ್ ವಿ ಶುಡ್ ಬಿ ಮೇಂಟೈನ್ ಇನ್ ದ ಕ್ಲೋಸ್ಡ್ ಸಿಸ್ಟಮ್, ನಾಟ್ ಇನ್ ದ ಓಪನ್ ಸಿಸ್ಟಮ್. ಸೊ ದಟ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಬಿಗೆ ಬರೋಣ. ಆಲ್ ಮೆಷರಬಲ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್. ನಾವೇನೇನು ಮೆಷರಬಲ್ ಪ್ರಾಪರ್ಟೀಸ್ ಇರುತ್ತೆ, ಲೈಕ್ ಟೆಂಪ್ರೇಚರ್, ಪ್ರೆಷರ್, ಅವೆಲ್ಲ ಏನಿರುತ್ತೆ, ದೋಸ್ ವಿಲ್ ಬಿ ಕಾನ್ಸ್ಟೆಂಟ್, ಏನೂ ಚೇಂಜಸ್ ಆಗೋದಿಲ್ಲ. ಆಲ್ ದೀಸ್ ಮೆಷರಬಲ್ ಪ್ರಾಪರ್ಟೀಸ್ and all the physical process stop at the equilibrium, that is 100%, which is the incorrect one. Option C is not the general characteristic, because all physical process will stop at the equilibrium. 100% wrong. Why? See, ಇಲ್ಲಿ ನಾನು ಈಕ್ವಿಲಿಬ್ರಿಯಮ್ ಅಂತಂದರೆ ಏನಾಗುತ್ತೆ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್, ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಟು ಗ್ಯಾಸ್, ಗ್ಯಾಸ್ ಟು ಲಿಕ್ವಿಡ್. ಇಲ್ಲಿ ನಿಮಗೆ ಏನಾದರೂ ಸ್ಟಾಪ್ ಆಗುತ್ತಾ? ಇಲ್ಲ. ರೇಟ್ ಈಕ್ವಲ್ ಆಗುತ್ತೆ, ಸ್ಪೀಡ್ ಈಕ್ವಲ್ ಆಗುತ್ತೆ ಅಷ್ಟೇ. ಬಟ್ ಈ ಲಿಕ್ವಿಡ್ ಗ್ಯಾಸಾಗಿ ಕನ್ವರ್ಟ್ ಆಗೋದಾಗಲಿ ಅಥವಾ ಗ್ಯಾಸು ಲಿಕ್ವಿಡ್ ಕನ್ವರ್ಟ್ ಆಗೋದಾಗಲಿ ಸ್ಟಾಪ್ ಆಗೋದಿಲ್ಲ. ಇಟ್ ವಿಲ್ ಬಿ ದೇರ್ ಆಲ್ವೇಸ್. ಬಟ್ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ಈಕ್ವಲ್ ಆಗುತ್ತೆ ನಿಮ್ಗೆ ಅಷ್ಟೇ. ಸೊ ದಟ್ ಫಿಸಿಕಲ್ ಪ್ರೋಸೆಸ್ ವಿಲ್ ನಾಟ್ ಸ್ಟಾಪ್ ಅಟ್ ದಿ ಈಕ್ವಿಲಿಬ್ರಿಯಮ್. ಸೊ ಆಪ್ಷನ್ ಸಿ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಫಿಸಿಕಲ್ ಈಕ್ವಿಲಿಬ್ರಿಯಮ್. ಸೊ ಹಾಗಾದರೆ ಆಪ್ಷನ್ ಸಿ ಇಸ್ ಅ ರೈಟ್ ಒನ್. ಆಪ್ಷನ್ ಡಿನೂ ಚೆಕ್ ಮಾಡ್ಕೊಳ್ಳಿ. ಅಪೋಸಿಂಗ್ ಪ್ರೋಸೆಸ್ ಅಕರ್ಡ್ ಅಟ್ ದ ಸೇಮ್ ರೇಟ್. ಎಸ್, ಅದನ್ನೇ ನನಗೆ ಹೇಳಿದ್ದು. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ ಅಷ್ಟೇ. ಸ್ಪೀಡ್ಸ್ ಈಕ್ವಲ್ ಆಗುತ್ತೆ, ಬಟ್ ಪ್ರೋಸೆಸ್ ಏನು ಸ್ಟಾಪ್ ಆಗೋದಿಲ್ಲ, ರನ್ ಆಗ್ತಾನೆ ಇರುತ್ತೆ. ಲಿಕ್ವಿಡ್ ಗ್ಯಾಸ್ ಆಗ್ತಾ ಇರುತ್ತೆ, ಗ್ಯಾಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಸ್ಪೀಡ್ಸ್ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಸಿ ಇಸ್ ಅ ಇನ್ಕರೆಕ್ಟ್ ಒನ್. ಕ್ವಶನ್ ನಂಬರ್ 11. ಫಾರ್ ದ ರಿಯಾಕ್ಷನ್ A plus B gives rise to 3C at 250 degrees Celsius. A 3 liter vessel contains 124 mole of A, B, C respectively. If Kc for the reaction is 10, the reaction will proceed in. Okay, Kc ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ, ಮತ್ತು ಕಾನ್ಸಂಟ್ರೇಷನ್ ನಂಬರ್ ಆಫ್ ಮೋಲ್ಸನ್ನು ಕೊಟ್ಟಿದ್ದಾರೆ. ನಾವು ರಿಯಾಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಹೇಳಬೇಕು. ಸೊ ಇಟ್ ಈಸ್ ಅ ಸೆಕೆಂಡ್ ಅಪ್ಲಿಕೇಶನ್. ಫಸ್ಟ್ ಅಪ್ಲಿಕೇಶನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Kc value is greater than 1000, Kc value is less than 10 power minus 3, Kc is in the range of 10 power minus 3 to 10 power 3 ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ದಟ್ ಈಸ್ ಅ ಫಸ್ಟ್ ಅಪ್ಲಿಕೇಶನ್. ದಿಸ್ ಇಸ್ ಅ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಏನು ಸೆಕೆಂಡ್ ಅಪ್ಲಿಕೇಶನ್ ಅಂತಂದರೆ, ಇಲ್ಲಿ QC ರಿಯಾಕ್ಷನ್ ಕೋಶೆಂಟ್ ಅಂತ ಕರಿತೀವಿ. QC ರಿಯಾಕ್ಷನ್ ಕೋಶೆಂಟ್ ಈಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ಸ್ ಆಫ್ ಪ್ರಾಡಕ್ಟ್ಸ್ divided by concentrations of reactant raised by their stoichiometric coefficients. ಆ ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯೆಂಟ್ಸ್ ಏನಿರುತ್ತೋ ಅದನ್ನು ರೈಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ಗೆ ರಿಯಾಕ್ಷನ್ ಕೋಶೆಂಟ್ ಏನು ಬರುತ್ತೆ, ರಿಯಾಕ್ಷನ್ ಕೋಶೆಂಟ್ ನಮಗೆ ಕಾನ್ಸಂಟ್ರೇಷನ್ ಆಫ್ C ಪವರ್ 3 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ A ಪವರ್ 1 B ಪವರ್ 1. ಹಾಗಾದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ, ಸೇಮ್ ಇವಲ್ವಾ ಬರೋದಾಗಾದರೆ. ಏನು ರಿಯಾಕ್ಷನ್ ಕೋಶೆಂಟ್ಗೆ ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ರಿಯಾಕ್ಷನ್ ಕೋಶೆಂಟ್ ಈಸ್ ಮೆಷರ್ಡ್ ಅಟ್ ಆಲ್ ಟೈಮ್ ಇಂಟರ್ವಲ್ಸ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ಈಗ 1 ಮಿನಿಟ್ ತೊಗೊಳ್ತೀನಿ ನಾನು. ಈಗ ಕಾನ್ಸಂಟ್ರೇಷನ್ ಆಫ್ A 10 ಇರುತ್ತೆ, ಇದೊಂದು 2 ಇರುತ್ತೆ ಅಂದ್ಕೊಳ್ಳಿ. ಇದು ಕಾನ್ಸಂಟ್ರೇಷನ್ 2 ಮಿನಿಟ್ಸಲ್ಲಿ ಒಂದು 8 ಆಗಿರುತ್ತೆ, ಇದು 4 ಅಂತ ಅಂದ್ಕೊಳ್ಳಿ. ಅಟ್ ಟೈಮ್ T ಈಸ್ ಈಕ್ವಲ್ ಟು 3 ಮಿನಿಟ್ಸ್, ಇಟ್ಸ್ 6. ಇದು ಒಂದು 6 ಆಗುತ್ತೆ ಅಂದ್ಕೊಳ್ಳಿ. at a time 3 is 4 minutes, that is 4 and it is 8 ಅಂತ ಅಂದ್ಕೊಳ್ಳಿ. ಈಗ ನೋಡಿ 5 4 8 6 minutes 4 8. ಓಕೆ, ಇಲ್ಲಿ ನೋಡಿ ನೀವು ಚೆಕ್ ಮಾಡ್ಬೋದು ಈಕ್ವಿಲಿಬ್ರಿಯಮ್ ಯಾವ ಕಂಡೀಷನಲ್ಲಿ ಈಕ್ವಿಲಿಬ್ರಿಯಮ್ ಅಚೀವ್ ಆಗಿದೆ. ಅಟ್ ಫೋರ್ತ್ ಮಿನಿಟ್ ಆನ್ವರ್ಡ್ಸ್, ದಟ್ ಈಸ್ ಇನ್ ದ ಈಕ್ವಿಲಿಬ್ರಿಯಮ್, ಬಿಕಾಸ್ ಕಾನ್ಸಂಟ್ರೇಷನ್ಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ನಾಟ್ ಚೇಂಜಿಂಗ್,
ದಟ್ ಈಸ್ ಈಕ್ವಿಲಿಬ್ರಿಯಮ್ ಇಸ್ ಅಚೀವ್ಡ್. ಇಲ್ಲಿ ನಾವು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಮೆಷರ್ ಮಾಡೋದು. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಅಟ್ ಈಕ್ವಿಲಿಬ್ರಿಯಮ್ ಅಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಬಟ್ ರಿಯಾಕ್ಷನ್ ಕೋಶನ್ ಅಂತಂದರೆ ಏನು? ಇಟ್ಸ್ ಅ ಟೈಮ್ ಮಿನಿಟ್ Q1, Q2, Q3, Q4, Q5, Q6, Q7 ನೀವು ಎಲ್ಲ ಇಂಟರ್ವಲ್ಸ್ ಆಫ್ ಟೈಮಲ್ಲೂ ಮೆಷರ್ ಮಾಡ್ಬೋದು. ಅದನ್ನು ರಿಯಾಕ್ಷನ್ ಕೋಶೆಂಟ್ ಅಂತ ಕರಿತೀವಿ. ಅಟ್ ಆಲ್ ಇಂಟರ್ವಲ್ಸ್ ಆಫ್ ಟೈಮ್ Q3, Q4, Q5, Q6 ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಇಂಟರ್ವಲ್ ಆಫ್ ಟೈಮಲ್ಲೂ ನಾವು ರಿಯಾಕ್ಷನ್ ಕೋಶೆಂಟನ್ನು ಮೆಷರ್ ಮಾಡ್ಬೋದು. ನೋಡಿ, ನೀವು ಇದರಿಂದ ಅರ್ಥ ಏನು ಮಾಡ್ಕೋಬೋದು ಅಂತಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಅ ಪಾರ್ಟ್ ಆಫ್ ರಿಯಾಕ್ಷನ್ ಕೋಶೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆ ಸಿಚುವೇಷನಲ್ಲಿ ಮಾತ್ರ ಅದನ್ನು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇನ್ನು ಉಳಿದಿದ್ದು ಎಲ್ಲ ಅದು ಇನ್ಕ್ಲೂಡಿಂಗ್ ಸಿಚುವೇಷನನ್ನು ಇನ್ಕ್ಲೂಡ್ ಮಾಡಿದ್ರೆ ನಾವು ರಿಯಾಕ್ಷನ್ ಕೋಶೆಂಟ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾದ್ರೆ ಹೇಳಿ, ರಿಯಾಕ್ಷನ್ ಕೋಶೆಂಟ್ ಈಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವೆನ್ ಅಟ್ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ ನಿಮಗೆ? Q ಇಸ್ ಈಕ್ವಲ್ ಟು K ಆಗುತ್ತೆ, QC ಇಸ್ ಈಕ್ವಲ್ ಟು KC ಆಗುತ್ತೆ. ಅದನ್ನೇ ನಾವು ಅಪ್ಲಿಕೇಶನನ್ನು ಬರೀಬೇಕಾಗಿರೋದು ನಾವೀಗ. ಏನಪ್ಪ ಅಪ್ಲಿಕೇಶನ್ ಅಂತಂದರೆ ಇಲ್ಲಿ ವೆನ್ QC ಈಸ್ ಲೆಸ್ ದ್ಯಾನ್ KC ಅಥವಾ KC ಈಸ್ ಗ್ರೇಟರ್ ದ್ಯಾನ್ QC. KC ಶುಡ್ ಬಿ ಗ್ರೇಟರ್. ನಾನು ಆಗಲೇ ಹೇಳಿದ್ದೀನಿ, ಇಫ್ ಯು ರಿಮೆಂಬರ್, KC ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ KC ಈಸ್ ಹೈಯರ್ ವ್ಯಾಲ್ಯೂ, ದೆನ್ ದ ರಿಯಾಕ್ಷನ್ ವಿಲ್ ಗೋ ಇನ್ ವಾಟ್ ಡೈರೆಕ್ಷನ್? ಫಾರ್ವರ್ಡ್ ಡೈರೆಕ್ಷನ್. ಪ್ರೀವಿಯಸ್ ಕೇಸಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಹೈ ವ್ಯಾಲ್ಯೂ ಇದ್ದಾಗ KC ಈಸ್ ಗ್ರೇಟರ್ ಫಾರ್ವರ್ಡ್ ಡೈರೆಕ್ಷನ್. ಇಫ್ then KC is less than QC or QC is greater than KC, then the reaction will go in what? KC ವ್ಯಾಲ್ಯೂ ಕಡಿಮೆ ಇದ್ದರೆ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ? ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಹೋಗುತ್ತೆ. ದೆನ್ ಇಫ್ QC is equal to KC ಯಾವ ಕಂಡೀಷನ್ ಅಂತ ಕರಿತೀವಿ? ಅದು ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ನೋಡಿ, ಚೆಕ್ ಮಾಡ್ಕೋಬೋದು. ನೀವೀಗ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ನಾನು ನಿಮಗೆ. ಈಕ್ವಿಲಿಬ್ರಿಯಮ್ ನೋಡಿ, Q4, Q5, Q6 is equal to what? ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಲ್ವಾ ಈಕ್ವಿಲಿಬ್ರಿಯಮಲ್ಲಿ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ QC is equal to KC ಇನ್ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಅಚೀವ್ ಆಯ್ತು ಅಂತಂದರೆ ಅಲ್ಲಿ ರಿಯಾಕ್ಷನ್ ಕೋಶೆಂಟ್ ಈಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ಈಕ್ವಲ್ ಆಗುತ್ತೆ. ಈಗ ನಾವು ಫೈಂಡ್ ಔಟ್ ಮಾಡಬೇಕಿರೋದೇನು? KC ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗಿಲ್ಲಿ. ಸೊ ನಾವು QC ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ, ಯಾಕಂದರೆ ಕಾನ್ಸಂಟ್ರೇಷನ್ಸ್ ಆಫ್ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸನ್ನು ಕೊಟ್ಟಿದ್ದಾರೆ ನಿಮಗಲ್ಲಿ ಕಂಪ್ಲೀಟಾಗಿ. ಸೊ ಅಲ್ಲಿ ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು QC ವ್ಯಾಲ್ಯೂನ ರಿಯಾಕ್ಷನ್ ಕೋಶೆಂಟನ್ನು ಫೈಂಡ್ ಔಟ್ ಮಾಡಿ, ದೆನ್ ವಿ ವಿಲ್ ಗೆಟ್ ಇಟ್, ಕಂಪೇರ್ ಇಟ್. Then if it is equilibrium constant KC is greater than QC, then the reaction will go in forward direction. The KC value is less than QC, backward direction. If it is QC is equal to KC, that is equilibrium. Okay, ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಡೈರೆಕ್ಟಾಗಿ ಮೊಲಾರಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಹೌ ಟು ಕನ್ವರ್ಟ್ ಇಟ್? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಲ್ವಾ. ಓಕೆ, ಕಾನ್ಸಂಟ್ರೇಷನ್ ಆಫ್ C ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ C ಎಷ್ಟು ಕೊಟ್ಟಿದ್ದಾರೆ? 4 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟಿದೆ ಇಲ್ಲಿ? ದಟ್ ಈಸ್ ಇನ್ ದ 3 ಲೀಟರ್ ಅಲ್ವಾ. 3 ಲೀಟರ್ ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ ನೋಡಿ, 3 ಲೀಟರ್ಸ್ ವಾಲ್ಯೂಮ್. ಸೊ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ A, ಅಗೈನ್ ನಂಬರ್ ಆಫ್ ಮೋಲ್ಸ್ ಆಫ್ A ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು ಅಗೈನ್ ನಂಬರ್ ಆಫ್ ಮೋಲ್ಸ್ ಆಫ್ B ಇಸ್ 2 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಸ್ 3. ಸೊ ಇದನ್ನು ನೀವು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ವಿ ಗೆಟ್ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 64 ಡಿವೈಡೆಡ್ ಬೈ 6 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 10 ಅಪ್ರಾಕ್ಸಿಮೇಟ್ಲಿ 6 ಬರುತ್ತೆ. 10.6 ಅಪ್ರಾಕ್ಸಿಮೇಟ್ಲಿ. ಓಕೆ, ಈಗ ಚೆಕ್ ಮಾಡಿ ವಿಚ್ ಒನ್ ಇಸ್ QC ಈಸ್ ಗ್ರೇಟರ್ ದನ್ KC ಅಲ್ವಾ. QC ವ್ಯಾಲ್ಯೂ 10.6 ಇದೆ, KC ವ್ಯಾಲ್ಯೂ ಇಸ್ 10 ಅಲ್ವಾ. ಕ್ವಶನಲ್ಲಿ ಕೊಟ್ಟಿದ್ರು ನೋಡಿ, KC ವ್ಯಾಲ್ಯೂ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ KC ಇಸ್ 10 ಅಲ್ವಾ. ಸೊ QC ಇಸ್ ಗ್ರೇಟರ್ ದನ್ KC, ದೆನ್ ದ ರಿಯಾಕ್ಷನ್ ವಿಲ್ ಗೋ ಇನ್ ವಾಟ್? ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ವಾ. ರಿಯಾಕ್ಷನ್ ವಿಲ್ ಗೋ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ ಆಪ್ಷನ್ B is correct. Next, question number 12. Hydrolysis of sucrose gives glucose plus fructose. Hydrolysis of sucrose gives glucose plus fructose. Equilibrium constant KC for the reaction is 2 into 10 power 13 at 300 Kelvin. Delta G standard Gibbs energy for the reaction at 300 Kelvin is. ಓಕೆ, ನಮಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಮತ್ತು ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿಗೆ ಈಕ್ವೇಷನ್ ಏನಪ್ಪ ಇದೆ ಅಂತಂದರೆ ಡೆಲ್ಟಾ. ಇವನ್ ನಿಮಗೆ ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ಲ್ಲೂ ಬರುತ್ತೆ ನಿಮಗೆ. ಸೊ ಅದೇ ಥರನೇ ನಿಮಗೆ ಈಕ್ವಿಲಿಬ್ರಿಯಮ್ ಚಾಪ್ಟರ್ 2 ಚಾಪ್ಟರ್ಲ್ಲೂ ನಿಮಗೆ ಈಕ್ವೇಷನ್ ಬರುತ್ತೆ. ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ 2.303 ಆರ್ ಟಿ ಲಾಗ್ KC. ಸೊ ದಿಸ್ ಇಸ್ ದ ಈಕ್ವೇಷನ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಮತ್ತು ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿಗೆ ರಿಲೇಷನ್ಶಿಪ್ ಫಾರ್ಮುಲಾ. ಓಕೆ, ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡೋಣ.
ಡೈರೆಕ್ಟಾಗಿ ಎಲ್ಲ ಡೇಟಾ ಕೊಟ್ಟಿದ್ದಾರೆ ನಿಮಗೆ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಿ. -2.303 ಆರ್ ವ್ಯಾಲ್ಯೂ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ನೀವು ಆಪ್ಷನ್ಸನ್ನು ಚೆಕ್ ಮಾಡ್ಕೊಳ್ಳಿ, ಜೌಲ್ಸಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಜೌಲ್ಸಲ್ಲಿ ಆಗಿರೋದ್ರಿಂದ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ? 8.314. ಮತ್ತು ನಾನು ಹೇಳ್ತಾ ಇದ್ದೀನಿ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟಿಗೆ ನೀವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ನಾವು ಯಾವ ಕ್ವಶನಲ್ಲಿ ಆಪ್ರೇಟ್ ಮಾಡ್ತಿದ್ದೀವಿ ಮತ್ತು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿರುತ್ತೆ ನೋಡಿ. ಈಗ ನಾವು ಆಪ್ಷನ್ಸನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಾನು ಪ್ರೀವಿಯಸ್ ಕೇಸಲ್ಲಿ KP = KC × RT⁴ ಯೂಶಲಿ ಅಲ್ಲಿ 8.314 ತೊಗೊಂಡಿಲ್ಲ, 0.081 ತೊಗೊಂಡು, ಬಿಕಾಸ್ ಇಟ್ಸ್ ಅ ಪ್ರೆಷರ್ ಈಕ್ವೇಷನಲ್ಲಿ ತೊಗೊಂಡಾಗ ಯೂಶಲಿ ಆರ್ ವ್ಯಾಲ್ಯೂ ATM ಅಲ್ಲಿ ತೊಗೋಬೇಕಾದ್ರೆ 0.0831 ಬರುತ್ತೆ. ಹಾಗಾಗಿ ಇರೋದ್ರಿಂದ ನಾನು ತೊಗೊಂಡಿದ್ದೀನಿ. ಇಲ್ಲಿ ಜೌಲ್ಸ್ ಈಕ್ವೇಷನಲ್ಲಿ ನೋಡಿ, ಎನರ್ಜಿ ಈಕ್ವೇಷನ್ ನೋಡಿ, ಆಪ್ಷನ್ಸ್ ನೋಡಿ, ಜೌಲ್ಸ್ ಇದೆಯಲ್ವಾ, ಅದಕ್ಕೆ ಒಟ್ಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇನ್ ಜೌಲ್ಸ್ 8.314 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್. ಅದೇ ಕ್ಯಾಲರೀಸಲ್ಲಿ ಇರಬೇಕು ಅಂತಂದರೆ ಈಕ್ವೇಷನ್ ಇದ್ರೆ ಏನಾಗುತ್ತೆ, ಆನ್ಸರ್ ನಾವೇನು ಮಾಡಬೇಕು, 2 ಕ್ಯಾಲರಿ ಪರ್ ಕೆಲ್ವಿನ್ ಪರ್ ಮೋಲ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಇಲ್ಲಿ 8.314 ಇಂಟು ಟೆಂಪ್ರೇಚರ್. ವಾಟ್ಸ್ ಅ ಟೆಂಪ್ರೇಚರ್? ಇಟ್ ಈಸ್ ಅ 300 ಕೆಲ್ವಿನ್ ಇಂಟು ಲಾಗ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಅ ಮಚ್? ಇಟ್ ಈಸ್ 2 × 10⁻13. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. ಫೈನಲಿ ವಿ ಗೆಟ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಈಸ್ ಈಕ್ವಲ್ ಟು -7.64 × 10⁻4 ಜೌಲ್ಸ್ ಪರ್ ಮೋಲ್. ಸೊ ಹಾಗಾದರೆ ನಮಗೆ ಯಾವ ಆಪ್ಷನ್ ಬರುತ್ತೆ ಇಲ್ಲಿ? ದಟ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಬರೋದಿಲ್ಲ, ಕಿಲೋ ಜೌಲ್ಸ್ ಬರಲ್ಲ ನಮಗಿಲ್ಲಿ. ಕಿಲೋ ಜೌಲ್ಸ್ ಅಂತಂದರೆ ನಮಗೆ 10⁻7 ಬರಬೇಕಲ್ವಾ. 10⁻7 ಅಂತಂದರೆ ಆಗ ಜೌಲ್ಸ್ ಪರ್ ಮೋಲ್ ಬರುತ್ತೆ. 10⁻7 ಇಲ್ಲ ಇಲ್ಲಿ, ನಮಗೆ 10⁻4 ಅಷ್ಟೇ ಇರೋದು. ಸೊ ಆಪ್ಷನ್ ಎ ವಿಲ್ ಬಿ ಕರೆಕ್ಟ್. ಇಟ್ಸ್ ನಾಟ್ ಕಿಲೋ ಜೌಲ್ಸ್. ಕ್ವಶನ್ ನಂಬರ್ 13. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ affected by pressure change? Which of the following is not affected by pressure change? ಈಗ ಪ್ರೆಷರನ್ನು ಚೇಂಜ್ ಮಾಡಿದ್ರೆ ನಮಗೆ ಯಾವ ಈಕ್ವೇಷನ್ ಅಫೆಕ್ಟ್ ಆಗೋದಿಲ್ಲ ಅಂತ. ಸೊ ನಾವು ವಿ ಹ್ಯಾವ್ ರೀಚ್ಡ್ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್. ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್, ದ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಕಾಂಪಿಟೇಟಿವ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೂ ತುಂಬ ಇಂಪಾರ್ಟೆಂಟ್ ಆದಂತಹ ಇದು ಕಾನ್ಸೆಪ್ಟ್. ಇದು ನಿಮಗೆ CET, NEET, JEE ಎಲ್ಲ ಕಾನ್ಸೆಪ್ಟ್ಸ್ಗಳಿಗೂ ಅಪ್ಲೈ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ನಾನು ಇದೀಗ ಇನ್ನೊಂದು ಆಲ್ಮೋಸ್ಟ್ ಒಂದು 3-4 ಕ್ವಶನ್ಸ್ ತೊಗೊಂಡಿದ್ದೀನಿ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್ ಮೇಲೆ. ಓಕೆ, ಫಸ್ಟ್ ಕಮ್ ಟು ದ ವಾಟ್ ಈಸ್ ಅ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್ ಆ್ಯಂಡ್ ವಾಟ್ ಇಟ್ ವಿಲ್ ಎಕ್ಸ್ಪ್ಲೈನ್. ಸಿ, ಅಕಾರ್ಡಿಂಗ್ ಟು ದ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್, ದ ಫ್ಯಾಕ್ಟರ್ ವಿಚ್ dependent on the factor, if we change the dependent on the equilibrium will change the direction of the equilibrium ಅಂತ ಕಾನ್ಸೆಪ್ಟ್ ಇಲ್ಲಿ. ಅಂದರೆ ಯಾವ ಫ್ಯಾಕ್ಟರು ಈಕ್ವಿಲಿಬ್ರಿಯಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಫ್ಯಾಕ್ಟರ್ನ ನಾವು ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ಡೈರೆಕ್ಷನ್ ಆಫ್ ಈಕ್ವಿಲಿಬ್ರಿಯಮ್ ಚೇಂಜ್ ಆಗಿಬಿಡುತ್ತೆ. ಯಾವ ಫ್ಯಾಕ್ಟರ್ ಮೇಲೆ ಈಕ್ವಿಲಿಬ್ರಿಯಮ್ ಡಿಪೆಂಡ್ ಆಗಿರುತ್ತೆ ಆ ಫ್ಯಾಕ್ಟರನ್ನು ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಈಕ್ವಿಲಿಬ್ರಿಯಮ್ ವಿಲ್ ಚೇಂಜ್, ಡೈರೆಕ್ಷನ್ ಆಫ್ ಈಕ್ವಿಲಿಬ್ರಿಯಮ್ ವಿಲ್ ಚೇಂಜ್. ಓಕೆ, ಹಾಗಾದರೆ ಇಲ್ಲಿ ಯಾವ ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಆಗುತ್ತೆ? ಪ್ರೆಷರ್, ಟೆಂಪರೇಚರ್, ಅಡಿಷನ್ ಆಫ್ ಇನರ್ಟ್ ಗ್ಯಾಸ್, ಕೆಟಲಿಸ್ಟ್, ಇವೆಲ್ಲ ನಿಮಗೆ ಟೆಂಪ್ರೇಚರ್, ಇವೆಲ್ಲ ಫ್ಯಾಕ್ಟರ್ಸ್, ಮತ್ತು ಕಾನ್ಸಂಟ್ರೇಷನ್ಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್, ಇವೆಲ್ಲ ನಿಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಯಾವ ಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಈ ಥರ ಎಲ್ಲ ಕ್ವಶನ್ಸ್, ಎಲ್ಲ ಪಾಯಿಂಟ್ಸ್ ಕವರ್ ಆಗೋ ಥರ ಕ್ವಶನ್ಸನ್ನು ತೊಗೊಂಡಿದ್ದೀನಿ ನಾನು ನಿಮಗೆ. ಯಾವ ಥರ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದಾಗ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟು ಯಾವ ಥರ ಈಕ್ವಿಲಿಬ್ರಿಯಮ್ ಚೇಂಜ್ ಆಗುತ್ತೆ, ಬೈ ಚೇಂಜಿಂಗ್ ದ ಪ್ರೆಷರ್ ಹೌ ದಟ್ ಈಕ್ವಿಲಿಬ್ರಿಯಮ್ direction will change, and by changing the temperature how the direction of the equilibrium will change, and by addition of inert gas how the reaction direction will change. ಸೊ ಕಂಪ್ಲೀಟಾಗಿ ಎಲ್ಲ ಕವರ್ ಆಗೋ ಥರ ನಿಮಗೆ ಒಂದು ಪಾಯಿಂಟ್ಸನ್ನು ತೊಗೊಂಡಿದ್ದೀನಿ, ಎಲ್ಲ ಕ್ವಶನ್ಸನ್ನು ತೊಗೊಂಡಿದ್ದೀನಿ. ಈಗ ಒಂದೊಂದರಲ್ಲೇ ಒಂದೊಂದು ಪಾಯಿಂಟ್ ಇದೆ, ಚೆಕ್ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟ್ ಇಲ್ಲಿ ಪ್ರೆಷರ್ ಎಫೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾದರೆ ಪ್ರೆಷರನ್ನು ಯಾವ ಥರ ಚೇಂಜ್ ಮಾಡಿದಾಗ ನಮಗೆ ಈ ಈಕ್ವೇಷನಲ್ಲಿ ಚೇಂಜ್ ಆಗುತ್ತೆ ಅಂದರೆ, ಹೌ ದಟ್ ಪ್ರೆಷರ್ ಈಸ್ ಇನ್ಫ್ಲೂಯೆನ್ಸ್ಡ್ ಅಂತಂದರೆ ಸಿಂಪಲ್ ಪಾಯಿಂಟ್ ಅಪ್ಲೈ ಮಾಡಬೇಕು ನಾವಿಲ್ಲಿ. Pressure is inversely proportional to volume, or pressure is inversely proportional to number of moles ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಸಾಕು. ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಓಕೆ,
ಇಲ್ಲಿ ಏನು ಹಾಗಾದರೆ ಡೈರೆಕ್ಟಾಗಿ ಒಂದು ಪಾಯಿಂಟ್ ಬಂದರೆ ನಾವಿಲ್ಲಿ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಅಕಾರ್ಡಿಂಗ್ ಟು ದ ಬಾಯ್ಲ್ಸ್ ಲಾ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಓಕೆ, ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ನಾವಿಲ್ಲಿ ನಂಬರ್ ಆಫ್ ಮೋಲ್ಸ್ ಚೇಂಜನ್ನು ಫೈಂಡ್ ಔಟ್ ಮಾಡಿ ಅಥವಾ ಚೇಂಜ್ ಇನ್ ದ ವಾಲ್ಯೂಮನ್ನು ಕನ್ಸಿಡರ್ ಮಾಡಿ. ಸೊ ದಿಸ್ ಇಸ್ ಅ ಬೆಟರ್ ಆಪ್ಷನ್ ಫಾರ್ ಯು. ಕ್ವಿಕ್ಲಿ ವಿ ಕ್ಯಾನ್ ಫೈಂಡ್ ಔಟ್. ಸಿ, ಇಫ್ ದ ವಾಲ್ಯೂಮ್ ಇಸ್ increased, if the volume is increased, then pressure will decrease ಅಂತಂದರೆ ಆ ರಿಯಾಕ್ಷನ್ಗೆ ನಮಗೆ ಲೋ ಪ್ರೆಷರ್ ಇಸ್ ಫೇವರಬಲ್. ನೆಕ್ಸ್ಟ್, ಇಫ್ ದ ವಾಲ್ಯೂಮ್ ಇಸ್ ಡಿಕ್ರೀಸ್ಡ್, ದೆನ್ ಹೈ ಪ್ರೆಷರ್ ಅಂತಂದರೆ ಇನ್ಕ್ರೀಸ್ ಇನ್ ಪ್ರೆಷರ್ ಇಸ್ ಫೇವರಬಲ್. ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ದ ವಾಲ್ಯೂಮ್, then no effect of pressure. ಸೊ ಇಷ್ಟೇ ನಮಗೆ ಕಾನ್ಸೆಪ್ಟ್. ಇಲ್ಲಿ ಎಫೆಕ್ಟ್ ಆಫ್ ಪ್ರೆಷರ್ ಅಂದರೆ ಕ್ವೈಟ್ ಸಿಂಪಲ್ ಶಾರ್ಟ್ಕಟನ್ನು ಅಪ್ಲೈ ಮಾಡೋದು ನಾವಿಲ್ಲಿ ಇಷ್ಟೇ. ವಾಲ್ಯೂಮ್ ಚೇಂಜ್ ಕ್ಯಾಲ್ಕುಲೇಟ್ ಮಾಡಿ. ಅಗೇನ್ ರಿಪೀಟ್, ವಾಲ್ಯೂಮನ್ನು ಕನ್ಸಿಡರ್ ಮಾಡಬೇಕಿರೋದು ನೀವು ಓನ್ಲಿ ಫಾರ್ ಗ್ಯಾಸಸ್. ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದರೆ ನೀವೇನಾದರೂ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಫ್ಯಾಕ್ಟರ್ ಅಂತಂದರೆ ನೀವು ನೋಡಿ ಆಪ್ಷನಲ್ಲಿ ಗೊತ್ತಾಗುತ್ತೆ ನಿಮಗೆ ಕಂಪ್ಲೀಟಾಗಿ. ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಎಂಟೈರ್ ಆನ್ಸರ್ ರಾಂಗ್ ಆಗಿಬಿಡುತ್ತೆ. ಎಗೇನ್ ರಿಪೀಟ್, ಯಾಕೆಂದರೆ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಹ್ಯಾವ್ ದ ನೆಗ್ಲಿಜಿಬಲ್ ಚೇಂಜ್ ಇನ್ ದ ವಾಲ್ಯೂಮ್. ಅದೇ ಗ್ಯಾಸಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ದೇರ್ ಇಸ್ ಎ ಹ್ಯೂಜ್ ಚೇಂಜ್ ಇನ್ ದ ವಾಲ್ಯೂಮ್ ತುಂಬ ಚೇಂಜ್ ಆಗುತ್ತೆ ಗ್ಯಾಸಿಗೆ ಕನ್ವರ್ಟ್ ಮಾಡಿದ್ರೆ. ಅದೇ ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಮಾಡಿ ನಿಮಗೆ ನೆಗ್ಲಿಜಿಬಲ್ ಚೇಂಜ್ ಆಗುತ್ತೆ, ಬಟ್ ನೆಗ್ಲಿಜಿಬಲ್ ಚೇಂಜ್ ಇನ್ ದ ವಾಲ್ಯೂಮ್. ಅದೇ ಲಿಕ್ವಿಡಿಂದ ಗ್ಯಾಸಿಗೆ ಕನ್ವರ್ಟ್ ಮಾಡಿ ದೇರ್ ವಿಲ್ ಬಿ ಹ್ಯೂಜ್ ಚೇಂಜ್. ಫಾರ್ ಎಕ್ಸಾಂಪಲ್ ನಾವೊಂದು 20 ಈಗ ಒಂದು ಎಕ್ಸಾಂಪಲ್ ಮೀಥೇನ್ ತೊಗೊಳ್ಳಿ. ಮೀಥೇನ್ ಅಂತ ತೊಗೊಂಡಾಗ ಇಟ್ಸ್ 16 ಗ್ರಾಮ್ ಮೋಲಾರ್ ಮಾಸ್ ಅಲ್ವಾ. 16 ಗ್ರಾಮ್ ಮೋಲಾರ್ ಮಾಸ್ ಇಷ್ಟು ಕ್ವಾಂಟಿಟಿ ಬರುತ್ತೆ, ಸ್ಮಾಲ್ ಕ್ವಾಂಟಿಟಿ ಬರುತ್ತೆ. ಅದನ್ನು ಗ್ಯಾಸಿಗೆ ಕನ್ವರ್ಟ್ ಮಾಡಿ ನಿಮಗೆ ಎಷ್ಟು ಬರುತ್ತೆ? 22.4 ಲೀಟರ್ಸ್ ವಾಲ್ಯೂಮ್ ಬರುತ್ತೆ. ನೋಡಿ, ಸ್ಮಾಲ್ ಅಮೌಂಟ್ ಆಫ್ ದ ಸಾಲಿಡ್ ಇದ್ದಿದ್ದು ನಮಗೆ ಗ್ಯಾಸಿಗೆ ಕನ್ವರ್ಟ್ ಮಾಡಿದಾಗ 22.4 ಲೀಟರ್ಸ್ ಆಗೋಯ್ತು ಅಲ್ವಾ. ಸೊ ಹಾಗಾದರೆ ಅದನ್ನು ಹೇಳಿದು ನಾವು ಸಾಲಿಡ್ ಮತ್ತು ಲಿಕ್ವಿಡ್ಸ್ ನೆಗ್ಲಿಜಿಬಲ್ ಚೇಂಜ್ ಇನ್ ದ ವಾಲ್ಯೂಮನ್ನು ಕನ್ಸಿಡರ್ ಮಾಡೋದಿಲ್ಲ, ಗ್ಯಾಸಸ್ಗೆ ಮಾತ್ರನೇ ಕನ್ಸಿಡರ್ ಮಾಡಬೇಕು. ಓಕೆ, ಹಾಗಾದರೆ ವಾಲ್ಯೂಮ್ ಚೇಂಜ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಹೇಗೆ ಬನ್ನಿ. ವಾಲ್ಯೂಮ್, ಹೌ ಮೆನಿ ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್? 2 ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್ ವಿಚ್ ಗಿವ್ಸ್ ರೈಸ್ ಟು 1 ವಾಲ್ಯೂಮ್ ಆಫ್ ಪ್ರಾಡಕ್ಟ್. ಹಾಗಾದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯಾ? ವಾಲ್ಯೂಮ್ ಇಸ್ ಡಿಕ್ರೀಸಿಂಗ್. ಇಫ್ ದ ವಾಲ್ಯೂಮ್ ಇಸ್ ಡಿಕ್ರೀಸಿಂಗ್, ದೆನ್ ವಾಟ್ ಪ್ರೆಷರ್ ಇಸ್ ಫೇವರಬಲ್? ಹೈ ಪ್ರೆಷರ್ ಇಸ್ ಫೇವರಬಲ್. ವಾಟ್ ಪ್ರೆಷರ್ ಇಸ್ ಫೇವರಬಲ್? ಹೈ ಪ್ರೆಷರ್. increase in pressure is favorable. Okay, then option B ಬರೋಣ. CO2 ಗ್ಯಾಸ್ ಪ್ಲಸ್ H2O ಲಿಕ್ವಿಡ್ ಗಿವ್ಸ್ ರೈಸ್ ಟು CO2 aqueous. ನೋಡಿ ಇಲ್ಲಿ ಪಾಯಿಂಟ್ ಇದನ್ನೇ ನಾನು ಹೇಳಿದೆ ನಿಮಗೆ, ಚೆಕ್ ಮಾಡಿ. ಗ್ಯಾಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಎಷ್ಟಿದೆ ಇಲ್ಲಿ? ದಟ್ ಈಸ್ 1 ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. 1 ವಾಲ್ಯೂಮ್ ಅಷ್ಟೇ ನಾವಿಲ್ಲಿ H2O ಕನ್ಸಿಡರ್ ಮಾಡೋ ಹಾಗಿಲ್ಲ. 1 ವಾಲ್ಯೂಮ್ ಗಿವ್ಸ್ ರೈಸ್ ಟು ಪ್ರಾಡಕ್ಟ್ಸ್ ಎಷ್ಟಿದೆ? 0. ಯಾಕೆ 0 ವಾಲ್ಯೂಮ್? ಅಲ್ಲಿ ಗ್ಯಾಷಿಯಸ್ ಪ್ರಾಡಕ್ಟೇ ಇಲ್ಲ ಅಲ್ಲಿ ಅಂತಂದರೆ ಝೀರೋ ವಾಲ್ಯೂಮ್ ಆಗುತ್ತಲ್ವಾ. ಹಾಗಾದರೆ 1 ವಾಲ್ಯೂಮ್ ವಿಲ್ ಬಿ ರೆಡ್ಯೂಸ್ ಟು 0 ವಾಲ್ಯೂಮ್ ಅಂತಂದರೆ ವಾಲ್ಯೂಮ್ ಏನಾಗ್ತಾ ಇದೆ ನಮಗೆ ಇಲ್ಲಿ? ಡಿಕ್ರೀಸಸ್. ದ ವಾಲ್ಯೂಮ್ ಇಸ್ ಡಿಕ್ರೀಸ್ಡ್, ವಾಟ್ ಪ್ರೆಷರ್ ಇಸ್ ಫೇವರಬಲ್? ಇನ್ಕ್ರೀಸ್ ಇನ್ ಪ್ರೆಷರ್ ಇಸ್ ಫೇವರಬಲ್. ಹೈ ಪ್ರೆಷರ್ ಇಸ್ ಫೇವರಬಲ್. ಸಿಗೆ ಬರೋಣ. H2 ಪ್ಲಸ್ I2 ಗಿವ್ಸ್ ರೈಸ್ ಟು 2HI. ಹೌ ಮೆನಿ ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್? 2 ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್ ವಿಚ್ ಗಿವ್ಸ್ ರೈಸ್ ಟು ಹೌ ಮೆನಿ ವಾಲ್ಯೂಮ್ಸ್ ಆಫ್ ಪ್ರಾಡಕ್ಟ್? 2 ವಾಲ್ಯೂಮ್ಸ್ ಆಫ್ ಪ್ರಾಡಕ್ಟ್. ಅಂತಂದರೆ ಇಸ್ ದರ್ ಎನಿ ಚೇಂಜ್ ಇನ್ ದ ವಾಲ್ಯೂಮ್? Volume is no change. That means what? No effect of pressure here. No effect of pressure. So ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ ಸಿ ಇಸ್ ಕರೆಕ್ಟ್. ವಿಚ್ ಒನ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಪ್ರೆಷರ್? ಆಪ್ಷನ್ ಸಿ. ಇದು ಕಾನ್ಸೆಪ್ಟ್ ನಿಮಗೆ ಸಿಂಪಲ್ ಶಾರ್ಟ್ಕಟ್ ಮೆಥಡು. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆಲ್ಮೋಸ್ಟ್ CET, ನೀಟ್, JEE ಎಲ್ಲದಕ್ಕೂ ಕವರ್ ಆಗುತ್ತೆ ನಿಮಗೆ ಈ ಪಾಯಿಂಟ್. ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. ಆನ್ ದ ಬೇಸಿಸ್ ಆಫ್ Lee Chartlet's principle, predict which of the following conditions would be favorable for the formation of SO3 as per 2SO2 plus O2 gives rise to 2SO3. Delta H is equal to -42 kilocalorie. ಓಕೆ, ಇಲ್ಲಿ ನಮಗೆ ಟೆಂಪ್ರೇಚರ್ ನೋಡಿ, ಪ್ರೆಷರ್ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಗಲೇ ನಿಮಗೆ. ಅದನ್ನು ಚೆಕ್ ಮಾಡೋಣ ಫಸ್ಟು, ಆಮೇಲೆ ಟೆಂಪ್ರೇಚರ್ಗೆ ಬರೋಣ. ಓಕೆ, ಫಸ್ಟ್ ಪ್ರೆಷರ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಎಫೆಕ್ಟ್ ಆಫ್ ಪ್ರೆಷರ್ ಫಾರ್ ದ ಈಕ್ವಿಲಿಬ್ರಿಯಮ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಆಸ್ ಪರ್ ದ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಹೈ ಪ್ರೆಷರ್, ಲೋ ಪ್ರೆಷರ್ ಬೇಕಾಗಿರೋದು ವಾಲ್ಯೂಮಿಂದ ಕನ್ಸಿಡರ್ ಮಾಡ್ತೀವಲ್ವಾ. ಓಕೆ, ಹಾಗಾದರೆ ವಾಲ್ಯೂಮ್ ಚೇಂಜ್ ಆಗೋದು ತೊಗೊಳ್ಳೋಣ, ಕನ್ಸಿಡರ್ ಮಾಡೋಣ. ಅವರೇನು ಸ್ಟೇಟ್ ಕೊಟ್ಟಿಲ್ಲ ಅಂತಂದರೆ ವಿ ಕನ್ಸಿಡರ್ ಎವ್ರಿಥಿಂಗ್ ಇಸ್ ಎ ಗ್ಯಾಸ್. ಓಕೆ, ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಆಫ್
ನಂಬರ್ ಆಫ್ ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್ ಎಷ್ಟಿದೆ ನಿಮಗಲ್ಲಿ? ಇಟ್ಸ್ ಅ 3 ವಾಲ್ಯೂಮ್ಸ್ ಗಿವ್ಸ್ ರೈಸ್ ಟು ಹೌ ಮೆನಿ ವಾಲ್ಯೂಮ್ಸ್ ಆಫ್ ಪ್ರಾಡಕ್ಟ್? 2 ವಾಲ್ಯೂಮ್ಸ್ ಆಫ್ ಪ್ರಾಡಕ್ಟ್. ಸೊ volume is increasing or decreasing? Volume is decreasing. 3 volume has been converted into 2 volume. Then what pressure is favorable? That is increase in pressure. High pressure is favorable. Volume is decreasing, so high pressure is favorable. Increasing pressure is favorable alva. Okay, pressure ಆಯ್ತು ಈಗ. So then come to the point now, temperature. Effect of temperature ಅನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿ exothermic or endothermic. Only temperature influence we can explain on the basis of exothermic or endothermic. If the reaction is exothermic ಅಂತ ಅನ್ಕೊಳ್ಳಿ, if the reaction is exothermic ಅಂದರೆ ಡೆಲ್ಟಾ ಹೆಚ್ ಏನು ಬರುತ್ತೆ ನಮಗೆ? ನೆಗೆಟಿವ್ ಅಲ್ವಾ? ಡೆಲ್ಟಾ ಹೆಚ್ ಇಸ್ ನೆಗೆಟಿವ್. ದೆನ್ ವಾಟ್ ಟೆಂಪರೇಚರ್ ಇಸ್ ಫೇವರಬಲ್? ಲೋ ಟೆಂಪರೇಚರ್ ಇಸ್ ಫೇವರಬಲ್. Low temperature or decrease in temperature is favorable. Okay, if it is endothermic, if it is endothermic reaction, endothermic reaction ಅಂದರೆ ಡೆಲ್ಟಾ ಹೆಚ್ ಇಸ್ ಪಾಸಿಟಿವ್ ಅಲ್ವಾ? ಡೆಲ್ಟಾ ಹೆಚ್ ಇಸ್ ಪಾಸಿಟಿವ್. ದೆನ್ ಇನ್ ದಿಸ್ ಕೇಸ್ ಹೈ ಟೆಂಪರೇಚರ್ ಇಸ್ ಫೇವರಬಲ್. ಹೈ ಟೆಂಪರೇಚರ್ ಇಸ್ ಫೇವರಬಲ್. ಓಕೆ, ಯಾಕೆ ಹೈ ಟೆಂಪರೇಚರ್ ಫೇವರಬಲ್ ಅಂತಂದರೆ, ಸಿ ಎಂಡೋಥರ್ಮಿಕ್ ಅಂದರೆ ಏನು? ಹೀಟ್ ಈಸ್ ಅಬ್ಸಾರ್ಡ್ ಅಂದರೆ ಹೀಟ್ ಬೇಕು, ಎನರ್ಜಿ ಬೇಕು ಅಂತ ಮೀನಿಂಗ್ ಅಲ್ವಾ? ಎನರ್ಜಿ ಬೇಕು ಅಂತಂದರೆ ನಾವು ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಿದಾಗ ನಮಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಹೈ ಟೆಂಪ್ರೇಚರ್ ಫೇವರಬಲ್ ಆಗುತ್ತೆ, ಫಾರ್ವರ್ಡ್ ಸ್ಪೀಡಾಗಿ ಆಗುತ್ತೆ ರಿಯಾಕ್ಷನ್ ಅಂತ. ಅದೇ ಎಕ್ಸೋಥರ್ಮಿಕ್ ಅಂದರೆ ಆಲ್ರೆಡಿ ಹೀಟ್ ಅಲ್ಲಿಂದನೇ ಎವಾಲ್ವ್ ಆಗ್ತಾ ಇದೆ, ಅಲ್ಲಿಂದನೇ ರಿಲೀಸ್ ಆಗ್ತಾ ಇದೆ. ನಾವು ಆಪೋಸಿಟ್ ಸೈಡಿಂದ ನೀವೇನಾಗುತ್ತೆ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಿದ್ರೆ ರಿಯಾಕ್ಷನ್ ಇನ್ನೂ ಸ್ಲೋ ಆಗಿಬಿಡುತ್ತೆ. ಸೊ ಹಾಗಾಗಿರೋದ್ರಿಂದ, ಸೊ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಲೋ ಟೆಂಪ್ರೇಚರ್ ಇಸ್ ಫೇವರಬಲ್, ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಹೈ ಟೆಂಪ್ರೇಚರ್, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಇಸ್ ಫೇವರಬಲ್. ಓಕೆ, ಈ ರಿಯಾಕ್ಷನ್ ಕೊಟ್ಟಿರೋದು ಚೆಕ್ ಮಾಡಿ. ಡೆಲ್ಟಾ ಹೆಚ್ ಇಸ್ -42 ಕಿಲೋ ಕ್ಯಾಲರಿ ಅಂತ ಕೊಟ್ಟಿದ್ದಾರಾ? ಅಂದರೆ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್? ಇಟ್ಸ್ ಎಕ್ಸೋಥರ್ಮಿಕ್. ದೆನ್ ವಾಟ್ ಟೆಂಪ್ರೇಚರ್ ಇಸ್ ಫೇವರಬಲ್? Low temperature is favorable. So for this entire equation, what pressure temperature condition is favorable? High pressure low temperature is favorable. So ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ ಸಿ ಇಸ್ ಕರೆಕ್ಟ್. ರಿಲೇಟೆಡ್ ಟು ಆಪ್ಷನ್ ಡಿ, ಲೋ ಕಾನ್ಸಂಟ್ರೇಷನ್ ಆಫ್ SO2, ಅದನ್ನು ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ. ಕಾನ್ಸಂಟ್ರೇಷನ್ ರಿಲೇಷನ್. ಸೊ ಫಾರ್ ನಾನು ನಿಮಗೆ ಎರಡು ಟರ್ಮನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಪ್ರೆಷರ್ ಮತ್ತು ಹೌ ಪ್ರೆಷರ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ದ ಈಕ್ವಿಲಿಬ್ರಿಯಮ್ ಆ್ಯಂಡ್ ಹೌ ಟೆಂಪ್ರೇಚರ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ದ ಈಕ್ವಿಲಿಬ್ರಿಯಮ್ ಆ್ಯಸ್ ಪರ್ ದ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ಬರೋಣ, ಈಗ ಇಲ್ಲಿಗೆ ಬರೋಣ ಕಾನ್ಸಂಟ್ರೇಷನ್. ಕ್ವಶನ್ ನಂಬರ್ 15, ಫಾರ್ 2 SO2 ಪ್ಲಸ್ O2 gives rise to 2 SO3, delta H is equal to -Q kilojoule as per the Lee Chartes principle. Which of the following changes favors for the forward reaction? ಓಕೆ, ಫಾರ್ವರ್ಡ್ ರಿಯಾಕ್ಷನ್ಗೆ ಯಾವ ಕಂಡೀಷನ್ಸ್ ಫೇವರ್ ಆಗುತ್ತೆ ಅಂತ ಈಗ ನಾನು ಸೋ ಫಾರ್ ಯಾವುದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಡೀಷನ್ಸ್ ಇವೆಲ್ಲ ಫಾರ್ವರ್ಡ್ ರಿಯಾಕ್ಷನ್ಗೆ. ಓಕೆ, ಈಗ ಒಂದೊಂದೇ ಚೆಕ್ ಮಾಡೋಣ. ಎಫೆಕ್ಟ್ ಆಫ್ ಪ್ರೆಷರ್ಗೆ ಬರೋಣ, ಆಮೇಲೆ ಬೇಕಾದ್ರೆ ನಾವು ಕಾನ್ಸಂಟ್ರೇಷನ್ಗೆ ಬರೋಣ. ಪ್ರೆಷರ್ ನಾನು ಆಲ್ರೆಡಿ ಹೇಳಿದ್ದೀನಿ, ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಿದೆ ರಿಯಾಕ್ಟೆಂಟ್ಸ್ ವಾಲ್ಯೂಮ್ ಏನು ಕೊಟ್ಟಿಲ್ಲ ಅಂದರೆ ದಟ್ಸ್ ಅ ಗ್ಯಾಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ 3 ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್ ವಿಚ್ ಗಿವ್ಸ್ ರೈಸ್ ಟು 2 ವಾಲ್ಯೂಮ್ಸ್ ಆಫ್ ಪ್ರಾಡಕ್ಟ್. ಹಾಗಾದರೆ ವಾಲ್ಯೂಮ್ ಏನಾಗ್ತಾ ಇದೆ ಇಲ್ಲಿ? ವಾಲ್ಯೂಮ್ ಇಸ್ ಡಿಕ್ರೀಸಿಂಗ್. ದೆನ್ ವಾಟ್ ಪ್ರೆಷರ್ ಇಸ್ ಫೇವರಬಲ್ ಇಯರ್? ಹೈ ಪ್ರೆಷರ್. ಇನ್ಕ್ರೀಸ್ ಇನ್ ಪ್ರೆಷರ್ ಇಸ್ ಫೇವರಬಲ್. ಓಕೆ, ಹಾಗಾದರೆ ನೋಡ್ಬೋದು ನೀವು ಸಿ ಏನು ಕೊಟ್ಟಿದ್ದಾರೆ ದಟ್ ಈಸ್ ಅ ಕರೆಕ್ಟ್ ಒನ್. ಕರೆಕ್ಟ್ ಅಲ್ವಾ? ಪ್ರೆಷರ್ ಇನ್ಕ್ರೀಸ್ ಇನ್ ಪ್ರೆಷರ್ ಇಸ್ ಫೇವರಬಲ್ ಫಾರ್ ದ ಫಾರ್ವರ್ಡ್ ಡೈರೆಕ್ಷನ್. 100% ಟ್ರೂ. ಸೊ ಸಿ ಇಸ್ ದ ಕರೆಕ್ಟ್ ಒನ್. ಆ್ಯಂಡ್ ವಿಲ್ ಚೆಕ್ ಇಟ್ ಔಟ್ ದ ರಿಮೈನಿಂಗ್ ನೌ. ನೌ ವಿ ಕಮ್ ಟು ದ ಪಾಯಿಂಟ್ ಕಾನ್ಸಂಟ್ರೇಷನ್. ಯಾವ ಥರ ಕಾನ್ಸಂಟ್ರೇಷನ್ ಇನ್ಫ್ಲೂಯೆನ್ಸ್ ಆಗುತ್ತೆ ಈಕ್ವೇಷನ್ ಮೇಲೆ ಅಂತ ಲೆಟ್ ಅಸ್ ಚೆಕ್ ಇಟ್ ಔಟ್ ನಾವು. ಈಗ ಚೆಕ್ ಮಾಡೋಣ ಕಾನ್ಸಂಟ್ರೇಷನ್. ನಾವು ಇಲ್ಲಿ ಏನಾಗುತ್ತೆ ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇನ್ ದ ಸಿಂಪಲ್ ರಿಯಾಕ್ಷನ್ ತೊಗೊಳ್ತೀನಿ, ಆರ್ ಗಿವ್ಸ್ ರೈಸ್ ಟು ಪಿ ಅಂತ ತೊಗೊಳ್ತೀನಿ. ಇಲ್ಲಿ ನಾವು ರಿಯಾಕ್ಟೆಂಟನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದರೆ ಕಾನ್ಸಂಟ್ರೇಷನ್ ಏನಾಗುತ್ತೆ ನಮಗೆ? ರಿಯಾಕ್ಟೆಂಟ್ ವಿಲ್ ಬಿ ಕನ್ವರ್ಟ್ ಇಂಟು ಪ್ರಾಡಕ್ಟ್. ನಮಗೆ ರಿಯಾಕ್ಟೆಂಟ್ ವಿಲ್ ಬಿ ಕನ್ವರ್ಟ್ ಇಂಟು ಪ್ರಾಡಕ್ಟ್. ರಿಯಾಕ್ಟೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದರೆ ನಮಗೆ ರಿಯಾಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ? ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ನಾವು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನನ್ನು ಆ್ಯಡ್ ಮಾಡಿದ್ರೆ ರಿಯಾಕ್ಷನ್ ಈಸ್ ಗೋಯಿಂಗ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಓಕೆ, ದೆನ್ ನೆಕ್ಸ್ಟ್ ಇನ್ನೊಂದು ಬರೋಣ. ಈಗ ಅದೇ ರಿಯಾಕ್ಟೆಂಟ್ ರಿಮೂವ್ ಮಾಡಿ. ರಿಯಾಕ್ಟೆಂಟನ್ನು ರಿಮೂವ್ ಮಾಡಿದ್ರೆ ಏನಾಗುತ್ತೆ? ರಿಯಾಕ್ಟೆಂಟ್ ರಿಮೂವ್ ಮಾಡಿದ್ರೆ ಕಂಪ್ಲೀಟಾಗಿ ನಮಗೆ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದು ಸ್ಲೋ ಆಗುತ್ತೆ. ಅಂದರೆ ನಮಗೆ ಕಂಪ್ಲೀಟಾಗಿ ಫಾರ್ವರ್ಡ್ ಡೈರೆಕ್ಷನ್ ಸ್ಲೋ ಆಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಫಾಸ್ಟ್ ಆಗುತ್ತೆ ನಮಗೆ ಇಲ್ಲಿ. ಸೊ ಇಫ್ ಯು ರಿಮೂವ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ರಿಯಾಕ್ಷನ್
ಬ್ಯಾಕ್ವರ್ಡ್ ರಿಯಾಕ್ಷನ್ ವಿಲ್ ಪ್ರಿಡಾಮಿನೇಟ್. ಬ್ಯಾಕ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್. ಓಕೆ ದೆನ್ ಫೈನ್. ಹಾಗಾದರೆ ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಪ್ರಾಡಕ್ಟ್ ಆ್ಯಡ್ ಮಾಡಿದ್ರೆ ನಮಗೇನಾಗುತ್ತೆ, ಪ್ರಾಡಕ್ಟ್ ವಿಲ್ ಬಿ ಕನ್ವರ್ಟ್ ಇಂಟು ರಿಯಾಕ್ಟೆಂಟ್, ಪ್ರಾಡಕ್ಟ್ ವಿಲ್ ಬಿ ಕನ್ವರ್ಟ್ ಇಂಟು ರಿಯಾಕ್ಟೆಂಟ್. ಸೊ ಹಾಗಾದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಪ್ರಿಡಾಮಿನೇಟ್ ಮಾಡುತ್ತೆ ಯಾವಾಗ, ಪ್ರಾಡಕ್ಟನ್ನು ಆ್ಯಡ್ ಮಾಡಿದಾಗ ಕಾನ್ಸಂಟ್ರೇಷನನ್ನು. ಅದೇ ಪ್ರಾಡಕ್ಟನ್ನು ರಿಮೂವ್ ಮಾಡಿಬಿಡಿ, ಪ್ರಾಡಕ್ಟನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ರೆ ನಮಗೇನಾಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಇರಲ್ಲ. ಅಂದರೆ ರಿಯಾಕ್ಟೆಂಟ್ ವಿಲ್ ಬಿ ಕನ್ವರ್ಟ್ ಇಂಟು ಪ್ರಾಡಕ್ಟ್, ರಿಯಾಕ್ಟೆಂಟ್ ವಿಲ್ ಬಿ ಕನ್ವರ್ಟ್ ಇಂಟು ಪ್ರಾಡಕ್ಟ್. ಆಗ ಬ್ಯಾಕ್ವರ್ಡ್ ಡೈರೆಕ್ಷನ್ ಇರಲ್ಲ, ಯಾಕಂದರೆ ಪ್ರಾಡಕ್ಟ್ ರಿಮೂವ್ ಮಾಡಿಬಿಡ್ತೀವಲ್ಲ ನಾವು. ಸೊ ಹಾಗಾಗಿರೋದ್ರಿಂದ ಇಫ್ ಯು ರಿಮೂವ್ ದ ರಿಯಾಕ್ಟೆಂಟ್, if you remove the reactant or if you add the product, reaction will go in the backward direction. If you add reactant or remove the product, then the reaction will go in forward direction. ಓಕೆ, ಇದು ನಿಮಗೆ ಕಾನ್ಸೆಪ್ಟ್. ಇದು ನಿಮಗೆ ಕಾನ್ಸಂಟ್ರೇಷನ್ಗೆ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇಫ್ ಯು ಆಡ್ ದ ರಿಯಾಕ್ಟೆಂಟ್, ರಿಮೂವ್ ದ ಪ್ರಾಡಕ್ಟ್, ರಿಯಾಕ್ಷನ್ ವಿಲ್ ಬಿ ಫಾರ್ವರ್ಡ್ ಡೈರೆಕ್ಷನ್. ಇಫ್ ಯು ರಿಮೂವ್ ದ ರಿಯಾಕ್ಟೆಂಟ್, ಆ್ಯಡ್ ಪ್ರಾಡಕ್ಟ್, ರಿಯಾಕ್ಷನ್ ವಿಲ್ ಗೋ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ಈಗ ಬರೋಣ ರಿಯಾಕ್ಷನ್ಗೆ. ನಾವು ಏನು ರಿಯಾಕ್ಷನ್ ಇರೋದು ನಮಗೆ, 2SO2 2 moles of SO2 ಪ್ಲಸ್ 1 mole of O2 gives rise to 2 moles of SO3 ಅಲ್ವಾ. ಇದಲ್ವಾ ಈಕ್ವೇಷನ್ ನಮಗಿಲ್ಲಿ. ಓಕೆ, ಈಗ ರಿಯಾಕ್ಟೆಂಟ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಫಾರ್ವರ್ಡ್ ಡೈರೆಕ್ಷನ್ ಫೇವರ್ ಆಗಿರೋದ್ರಿಂದ, ಫಾರ್ವರ್ಡ್ ಡೈರೆಕ್ಷನ್ ಫೇವರ್ ಅಂತ ಕೇಳಿರೋದ್ರಿಂದ ರಿಯಾಕ್ಟೆಂಟನ್ನು ಆ್ಯಡ್ ಮಾಡಬೇಕು ಅಥವಾ ಪ್ರಾಡಕ್ಟನ್ನು ರಿಮೂವ್ ಮಾಡಬೇಕು. ಇಷ್ಟೇ ನಮಗೆ ಕಂಡೀಷನ್ ಅಲ್ವಾ. ಸೊ ರಿಯಾಕ್ಟೆಂಟ್ಸ್ ಅಂದರೆ ಯಾವುದಿದೆ, SO2 ಮತ್ತು O2ನ ಆ್ಯಡ್ ಮಾಡಬೇಕು ಮತ್ತು SO3ನ ರಿಮೂವ್ ಮಾಡಬೇಕು. ನೋಡಿ ಫಸ್ಟ್ ಬನ್ನಿ, ಆ್ಯಡಿಂಗ್ O2 ರಿಯಾಕ್ಷನ್ ವಿಲ್ ಗೋ ಇನ್ ರಿಯಾಕ್ಟೆಂಟ್ ಅಲ್ವಾ, ಫಾರ್ವರ್ಡ್ ಡೈರೆಕ್ಷನ್. ರಿಮೂವಿಂಗ್ SO3 ಪ್ರಾಡಕ್ಟ್ ಅಲ್ವಾ ಇದು SO3. ಸೊ ಇಫ್ ಯು ರಿಮೂವ್ ದ ಪ್ರಾಡಕ್ಟ್, ರಿಯಾಕ್ಷನ್ ವಿಲ್ ಗೋ ಇನ್ ಫಾರ್ವರ್ಡ್ ಡೈರೆಕ್ಷನ್. ಸೊ A, B, C ಆಲ್ 3 ವಿಲ್ ಬಿ ಫೇವರಬಲ್ ಫಾರ್ ಫಾರ್ವರ್ಡ್ ಡೈರೆಕ್ಷನ್. ಸೊ ಹಾಗಾದರೆ ಆಪ್ಷನ್ ಡಿ ಇಸ್ ಕರೆಕ್ಟ್, ಆಲ್. Next question number 16. In which of the following reactions the equilibrium remains unaffected on addition of small amount of argon at constant volume? ಈಗ ಬರೋಣ ಫೋರ್ತ್ ಪಾಯಿಂಟ್ಗೆ. ನಾನು ಆಲ್ರೆಡಿ ಎಫೆಕ್ಟ್ ಆಫ್ ಟೆಂಪ್ರೇಚರ್, ಎಫೆಕ್ಟ್ ಆಫ್ ಪ್ರೆಷರ್ ಆ್ಯಂಡ್ ಕಾನ್ಸಂಟ್ರೇಷನ್ 3 ಫ್ಯಾಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದೆ ಆಸ್ ಪರ್ ದ ಲೀ ಚಾರ್ಟೆಸ್ ಪ್ರಿನ್ಸಿಪಲ್. ಈಗ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಫೋರ್ತ್ ಪಾಯಿಂಟ್, ಇಟ್ಸ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ಆರ್ಗಾನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಇನರ್ಟ್ ಗ್ಯಾಸ್ ಅಲ್ವಾ. ಸೊ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ಇಲ್ಲಿ 2 ಪಾಯಿಂಟ್ ಬರುತ್ತೆ ನಿಮಗೆ, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಕಾನ್ಸ್ಟೆಂಟ್ ವಾಲ್ಯೂಮ್, ಕಾನ್ಸ್ಟೆಂಟ್ ಪ್ರೆಷರ್. ಅಟ್ ಕಾನ್ಸ್ಟೆಂಟ್ ವಾಲ್ಯೂಮನ್ನು ಏನೂ ಚೇಂಜ್ ಮಾಡಿದ ಹಾಗೆ ನೀವು ಇನರ್ಟ್ ಗ್ಯಾಸನ್ನು ಆ್ಯಡ್ ಮಾಡಿದ್ರೆ, ಯೂಶ್ವಲಿ ನಮಗೆ ಇನರ್ಟ್ ಗ್ಯಾಸನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಯೂಶ್ವಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದರೆ ಫಾರ್ವರ್ಡ್ ರಿಯಾಕ್ಷನ್, ಯಾವ ಸೈಡು ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೋ ಆ ಸೈಡು ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ವರ್ಡ್ ಅಂತ ಮೆನ್ಷನ್ ಮಾಡಿದಾಗ ನಾನು ಆಟೋಮೆಟಿಕಲಿ ದಟ್ಸ್ ಅಂಡರ್ಸ್ಟುಡ್, ವಾಲ್ಯೂಮೇ ಚೇಂಜ್ ಆಗ್ತಾ ಇದ್ದಾಗ ಮೇಂಟೈನ್ ಮಾಡಿದ್ದೀವಿ ಅಂತಂದರೆ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ನೋ ಎಫೆಕ್ಟ್ ಆಫ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್, ನೋ ಎಫೆಕ್ಟ್ ಆಫ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಆನ್ ಈಕ್ವಿಲಿಬ್ರಿಯಂ. ಸೊ ನೀವು ಈಕ್ವಿಲಿಬ್ರಿಯಮಲ್ಲಿ ಏನೂ ಎಫೆಕ್ಟ್ ಆಗೋದಿಲ್ಲ ಇನರ್ಟ್ ಗ್ಯಾಸನ್ನು ಆ್ಯಡ್ ಮಾಡಿದ್ರೆ. ಯಾವಾಗ, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ. ಇಲ್ಲಿ ಕ್ವಶನ್ ನೋಡಿ, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಕೊಟ್ಟಿದ್ದಾರೆ. ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಕಾಣಿಸ್ತು ಅಂತಂದರೆ ನಿಮಗೆ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಂದರೆ ಏನೂ ಚೆಕ್ ಮಾಡೋಂಗಿಲ್ಲ, ಸಿಂಪಲ್ ಇಟ್ ಈಸ್ ವಿಚ್ ಇಸ್ ಅನ್ಅಫೆಕ್ಟೆಡ್. ಯಾವ ಈಕ್ವಿಲಿಬ್ರಿಯಮ್ ರಿಯಾಕ್ಷನ್ ಕೊಟ್ಟರು ವಿಚ್ ಇಸ್ ಅನ್ಅಫೆಕ್ಟೆಡ್. ಯಾಕೆಂತಂದರೆ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಆನ್ ದ ಈಕ್ವಿಲಿಬ್ರಿಯಮ್. ಯಾಕಂದರೆ ವಾಲ್ಯೂಮೇ ಚೇಂಜ್ ಆಗೋದಿಲ್ಲ. ವಾಲ್ಯೂಮ್ ಚೇಂಜ್ ಆಗಲಿಲ್ಲ ಅಂತಂದರೆ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ಹಾಗಾದರೆ ಈ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ನಿಮಗಲ್ಲಿ, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಹಾಗಾದರೆ ಇನ್ನೊಂದು ಫ್ಯಾಕ್ಟರ್ ಯಾವುದು, ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಅದನ್ನು ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಈಗ ನಾವು ಡೀಲ್ ಮಾಡಿರೋದು ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ನೆಕ್ಸ್ಟ್ ಕ್ವಶನ್, ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ದ ಪ್ರೆಸೆನ್ಸ್ ಆಫ್ ಇನರ್ಟ್ ಗ್ಯಾಸ್. ಸೆಕೆಂಡ್ 2 ಕೇಸ್ ಹೇಳಿದ್ದೀನಿ ನಾನು ನಿಮಗೆ, ಒಂದು ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆ್ಯಂಡ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ನೌ ವಿ ಆರ್ ಡೀಲಿಂಗ್ ವಿತ್ ದಟ್ ಈಸ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, ಅಟ್ ಕಾನ್ಸ್ಟೆಂಟ್ ಪ್ರೆಷರನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ನಾವು ಇನರ್ಟ್ ಗ್ಯಾಸನ್ನು ಆ್ಯಡ್ ಮಾಡಿದ್ರೆ, ವೆನ್ ವಿ ಆ್ಯಡ್ ಇನರ್ಟ್ ಗ್ಯಾಸ್ ರಿಯಾಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತಪ್ಪ ಅಂತಂದರೆ, ಇನ್ ವಿಚ್ ಡೈರೆಕ್ಷನ್ ವಾಲ್ಯೂಮ್ ಈಸ್ ಮೋರ್ ಆರ್ ನಂಬರ್ ಆಫ್ ಮೋಲ್ಸ್ ಈಸ್ ಮೋರ್,
ಇನ್ ದಟ್ ಡೈರೆಕ್ಷನ್ ರಿಯಾಕ್ಷನ್ ವಿಲ್ ಗೋ. ಯಾವ ಕಡೆ ವಾಲ್ಯೂಮ್ ಜಾಸ್ತಿ ಇರುತ್ತೋ ಆ ಡೈರೆಕ್ಷನಲ್ಲಿ ನಮಗೆ ರಿಯಾಕ್ಷನ್ ಹೋಗುತ್ತೆ. ಇನ್ ವಿಚ್ ಡೈರೆಕ್ಷನ್ ವಾಲ್ಯೂಮ್ ಈಸ್ ಮೋರ್, ವಾಲ್ಯೂಮ್ ಈಸ್ ಮೋರ್, ಅಥವಾ ನಂಬರ್ ಆಫ್ ಮೋಲ್ಸ್ ಈಸ್ ಮೋರ್, ಇನ್ ದಟ್ ಡೈರೆಕ್ಷನ್ ರಿಯಾಕ್ಷನ್ ವಿಲ್ ಗೋ. This equilibrium reaction will go. ಓಕೆ, ಇದು ನಮಗೆ ಕಾನ್ಸೆಪ್ಟ್. ಯಾವ ಡೈರೆಕ್ಷನಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೋ ಆ ಕಡೆ ರಿಯಾಕ್ಷನ್ ಹೋಗುತ್ತೆ. ವೆನ್ ವಿ ಆಡ್ ದಿ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಈಗ ತಗೋಣ ರಿಯಾಕ್ಷನ್. ಏನು ರಿಯಾಕ್ಷನ್ ಇರೋದಿಲ್ಲಿ ಅಂತಂದರೆ ಡಿಕಂಪೋಸಿಷನ್ ಆಫ್ PCl5 ಇದೆ ರಿಯಾಕ್ಷನ್. PCl5 gives rise to PCl3. PCl5 gives rise to PCl3 plus Cl2. ಓಕೆ, ಇದು ನಮಗೆ ರಿಯಾಕ್ಷನ್, ಡಿಕಂಪೋಸಿಷನ್ ಆಫ್ PCl5 ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಓಕೆ, ಇಲ್ಲಿ ನಾನು ಈಗ ಇನರ್ಟ್ ಗ್ಯಾಸನ್ನು ಆ್ಯಡ್ ಮಾಡಿದೆ ಅಂದ್ಕೊಳ್ಳಿ. ಈಗ ವಾಲ್ಯೂಮ್ ಎಷ್ಟಿದೆ? 1 ವಾಲ್ಯೂಮ್. ಪ್ರಾಡಕ್ಟ್ ಸೈಡ್ ಎಷ್ಟಿದೆ? 2 ವಾಲ್ಯೂಮ್ಸ್. ಹಾಗಾದ್ರೆ ಹೇಳಿ ಯಾವ ಡೈರೆಕ್ಷನಲ್ಲಿ ರಿಯಾಕ್ಷನ್ ಆಗುತ್ತೆ ಅಂತಂದರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ವಾ? ಯಾವ ಕಡೆ ವಾಲ್ಯೂಮ್ ಜಾಸ್ತಿ ಇರೋದು? ಪ್ರಾಡಕ್ಟ್ ಸೈಡ್. ಅಂದರೆ ಏನಾಗುತ್ತೆ ರಿಯಾಕ್ಷನ್? ಇದು ಏನು ರಿಯಾಕ್ಷನ್ ಅಂತ ಕರಿತೀವಿ? ಇದನ್ನು ಡಿಕಂಪೋಸಿಷನ್ ಆಫ್ ಆರ್ ಡಿಸೋಸಿಯೇಷನ್ ಆಫ್ PCl5 ಅಂತ ಕರಿತೀವಿ ಫಾರ್ವರ್ಡ್ ಡೈರೆಕ್ಷನನ್ನು. ಅದೇ ರಿವರ್ಸ್ ಡೈರೆಕ್ಷನ್ ಏನಂತ ಕರಿತೀವಿ ನಾವು? ಫಾರ್ಮೇಷನ್. ಹಾಗಾದ್ರೆ ಹೇಳಿ ನಮಗೆ ಇಲ್ಲಿ ಡಿಸೋಸಿಯೇಷನ್ ಆಫ್ PCl5 ಆಗುತ್ತಾ ಅಥವಾ ಫಾರ್ಮೇಷನ್ ಆಫ್ PCl5 ಆಗುತ್ತಾ? ಡಿಸೋಸಿಯೇಷನ್ ಆಫ್ PCl5. ಯಾವ ಕಡೆ ವಾಲ್ಯೂಮ್ ಜಾಸ್ತಿ ಇದೆಯೋ ಆ ಕಡೆ ಹೋಗುತ್ತೆ, ಅಂದರೆ ಫಾರ್ವರ್ಡ್ ಡೈರೆಕ್ಷನ್ ಹೋಗುತ್ತೆ, ಲೋಯರ್ ಟು ಹೈಯರ್. ಸೊ ಡಿಸೋಸಿಯೇಷನ್ ಆಗುತ್ತೆ. ಓಕೆ, ಹಾಗಾದರೆ ಏನು ಆಪ್ಷನ್ ನಮಗಿಲ್ಲಿ? ಆಪ್ಷನ್ ಬಿ ಈಸ್ ಕರೆಕ್ಟ್. ಆನ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಇನ್ಕ್ರೀಸಸ್ ದಿ ಡಿಸೋಸಿಯೇಷನ್ ಆಫ್ PCl5 which gives rise to PCl3 and Cl2. So option B is correct. ಓಕೆ, ಇಷ್ಟ ಆಯಿತು ನಮಗೆ ಕಂಪ್ಲೀಟಾಗಿ ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಪೋರ್ಷನ್. ನಮಗೆ ಈಕ್ವಿಲಿಬ್ರಿಯಮಲ್ಲಿ 2 ಕಾಂಪಿಟೇಟಿವ್ ಅಂತ ಬಂದಾಗ 2 ಚಾಪ್ಟರ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ ಇದನ್ನು, 2 ಕಾನ್ಸೆಪ್ಟ್ ಆಗಿ. ಒಂದು ಕೆಮಿಕಲ್ ಈಕ್ವಿಲಿಬ್ರಿಯಮ್, ಇನ್ನೊಂದು ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂತ. ಈಗ ಸೋಫಾರ್ ಅಪ್ ಟು ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್ವರೆಗೂ ಏನು ಡೀಲ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಎಲ್ಲ ಕ್ವಶನ್ಸ್ ಏನಿರುತ್ತೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಕೆಮಿಕಲ್ ಈಕ್ವಿಲಿಬ್ರಿಯಮ್. ನಾವು ಈಗ ಆಸಿಡ್ ಬೇಸ್ ಕಾನ್ಸೆಪ್ಟಿಂದ ಹಿಡಿದು ಟಿಲ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ವರೆಗೂ ನಮಗೆ ಅದು ಅಯಾನಿಕ್ ಈಕ್ವಿಲಿಬ್ರಿಯಮ್. ಸೊ ನಾವೀಗ ಒಂದು ಪೋರ್ಷನನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಾವು ವಿ ಆರ್ ಮೂವಿಂಗ್ ಆನ್ ಟು ದ ಸೆಕೆಂಡ್ ಪೋರ್ಷನ್ ಆಫ್ ಈಕ್ವಿಲಿಬ್ರಿಯಮ್, ದಟ್ ಈಸ್ ಅಯಾನಿಕ್ ಈಕ್ವಿಲಿಬ್ರಿಯಮ್. ಓಕೆ, ಆಸಿಡ್ ಅಂಡ್ ಬೇಸ್ ಕಾನ್ಸೆಪ್ಟ್. ಕಾಂಜುಗೇಟ್ ಬೇಸ್ ಆಫ್ OH ಮೈನಸ್ ಈಸ್. ನಮಗೆ ಕಾಂಜುಗೇಟ್ ಆಸಿಡ್ ಅಂಡ್ ಬೇಸ್ ಕಾನ್ಸೆಪ್ಟ್. ವಾಟ್ ಈಸ್ ಅ ಕಾಂಜುಗೇಟ್ ಆಸಿಡ್, ಕಾಂಜುಗೇಟ್ ಬೇಸ್? ಅದನ್ನು ವಿ ಡೀಲ್ ವಿತ್ ಆನ್ ದ ಬೇಸಿಸ್ ಆಫ್ ದ ಬ್ರಾನ್ಸ್ಟೆಡ್-ಲಾರಿ ಆಸಿಡ್ ಅಂಡ್ ಬೇಸ್ ಕಾನ್ಸೆಪ್ಟ್. ವಾಟ್ಸ್ ಅ ಬ್ರಾನ್ಸ್ಟೆಡ್ ಬೇಸ್ ಆಸಿಡ್ ಅಂಡ್ ಬೇಸ್ ಕಾನ್ಸೆಪ್ಟ್? According to the Bronsted acid and base concept, acid is a one which is proton donor. Proton donor, we call it as acid. Acid is proton donor. H plus donor, proton donor. Okay, next. What is a base here? Base is a one which is proton acceptor. Proton acceptor. Okay, ಹಾಗಾದರೆ ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿಕೊಂಡು ನಾವು ಕಾಂಜುಗೇಟ್ ಆಸಿಡ್ ಬೇಸನ್ನು ಫೈಂಡ್ ಔಟ್ ಮಾಡ್ತೀವಿ. ಸಿ ಯೂಶಲಿ ಆಸಿಡ್ ಆಫ್ಟರ್ ಡೊನೇಷನ್, ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದರೆ H2O ಪ್ಲಸ್ ಅಮೋನಿಯಾ ಗಿವ್ಸ್ ರೈಸ್ ಟು NH4 ಪ್ಲಸ್ OH ಮೈನಸ್. ಇಲ್ಲಿ ನೀವು ರಿಯಾಕ್ಷನನ್ನು ನೋಡಿ, H2O ಹ್ಯಾಸ್ ಬಿನ್ ಕನ್ವರ್ಟ್ ಇಂಟು OH ಮೈನಸ್. ಅಂದರೆ H2O ಡೊನೇಟೆಡ್ ಪ್ರೋಟಾನ್ ಆರ್ ಅಕ್ಸೆಪ್ಟೆಡ್ ಪ್ರೋಟಾನ್. ಡೊನೇಟೆಡ್ ಪ್ರೋಟಾನ್ ಅಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ? ಆಸಿಡ್ ಅಂತ ಕರಿತೀವಿ. NH3 ಹ್ಯಾಸ್ ಬಿನ್ ಕನ್ವರ್ಟ್ ಇಂಟು NH4 ಪ್ಲಸ್, ಅಂದರೆ ವಿಚ್ ಇಸ್ ಅಕ್ಸೆಪ್ಟೆಡ್ ಪ್ರೋಟಾನ್, ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಈಗ ಆಸಿಡ್ ಆಫ್ಟರ್ ಡೊನೇಷನ್ ಆಫ್ ಪ್ರೋಟಾನ್ ಏನಾಗಿದೆ? OH ಮೈನಸ್ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾಂಜುಗೇಟ್ ಬೇಸ್ ಅಂತ ಕರಿತೀವಿ. ಆಸಿಡ್ ಆಫ್ಟರ್ ಡೊನೇಷನ್ ಆಫ್ ದ ಪ್ರೋಟಾನ್, ವಾಟ್ ಎವರ್ ದ ಸ್ಪೀಸೀಸ್ ವಿ ಗೆಟ್, ಇಟ್ ಈಸ್ ಅ ಕಾಂಜುಗೇಟ್ ಬೇಸ್. ಆಸಿಡ್ ಬಿಕಮ್ಸ್ ಕಾಂಜುಗೇಟ್ ಬೇಸ್. ದೆನ್ ಬೇಸ್ ಆಫ್ಟರ್ ಅಕ್ಸೆಪ್ಟಿಂಗ್ ಪ್ರೋಟಾನ್ ಇಟ್ ಬಿಕಮ್ಸ್ ಕಾಂಜುಗೇಟ್ ಆಸಿಡ್. ಕಾಂಜುಗೇಟ್ ಆಸಿಡ್ ಅಂತ ಕರಿತೀವಿ. ಓಕೆ, ಹಾಗಾದರೆ ನಮಗೆ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಕಾಂಜುಗೇಟ್ ಬೇಸ್ ಅಂತ ಕೇಳ್ತಿದ್ದಾರೆ. ಕಾಂಜುಗೇಟ್ ಬೇಸ್ ಹೆಂಗೆ ಬರುತ್ತೆ ನಮಗಿಲ್ಲಿ? ಆಸಿಡಿಂದ ಆಸಿಡ್ ಆಫ್ಟರ್ ಡೊನೇಷನ್ ಆಫ್ ಪ್ರೋಟಾನ್ ಇಟ್ ಬಿಕಮ್ಸ್ ಕಾಂಜುಗೇಟ್ ಬೇಸ್ ಅಲ್ವಾ? ಇದು ಮೈಂಡಲ್ಲಿ ಇಟ್ಕೋಬೇಕು. ಅವರು ಕಾಂಜುಗೇಟ್ ಬೇಸ್ ಕೇಳ್ತಾ ಇದ್ದಾರೆ ಅಂದರೆ ಐ ವಾಂಟ್ ಟು ರೈಟ್ ದ ಕಾಂಜುಗೇಟ್ ಬೇಸ್ ಅಲ್ವಾ? ಕಾಂಜುಗೇಟ್ ಬೇಸ್.
ಕಾಂಜುಗೇಟ್ ಬೇಸ್ ಬೇಕು ನನಗೆ ಅಂತಂದರೆ ಅದನ್ನ ಏನಂತ ಟ್ರೀಟ್ ಮಾಡಬೇಕು ನಾವು ಬಿಗಿನಿಂಗಲ್ಲಿ ಆಸಿಡ್ ಅಂತ ಟ್ರೀಟ್ ಮಾಡಬೇಕು ಫಸ್ಟು, ಯಾಕಂದರೆ ಆಸಿಡಿಂದ ಆಫ್ಟರ್ ಡೊನೇಷನ್ ಆಫ್ ಪ್ರೋಟಾನ್ ಇಟ್ ಬಿಕಮ್ಸ್ ಕಾಂಜುಗೇಟ್ ಬೇಸ್. ಸೊ ಆಕರೆ ಯಾವುದು ಇಲ್ಲಿ OH ಮೈನಸ್ ಅಂತ ಟ್ರೀಟ್ ಮಾಡಬೇಕು. ಇದಕ್ಕೆ ನಾವು ಕಾಂಜುಗೇಟ್ ಆಸಿಡ್ ಯಾವ ಥರ ಬರಿತೀವಿ, ಕಾಂಜುಗೇಟ್ ಆಸಿಡ್ ಯಾವ ಥರ ಬರೀದು ಬೈ ಸಬ್ಟ್ರಾಕ್ಟಿಂಗ್ 1 ಪ್ರೋಟಾನ್ -H+. ಅನ್ನು ರಿಮೂವ್ ಮಾಡಿದ್ರೆ ನಮಗೇನು ಬರುತ್ತೆ, O2- ಬರುತ್ತೆ. ಸೊ ದಿಸ್ ಈಸ್ ಅ ಕಾಂಜುಗೇಟ್ ಬೇಸ್. ಅದೇ ನಮಗೆ ಈಗ ಕಾಂಜುಗೇಟ್ ಆಸಿಡ್ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಏನು ಟ್ರೀಟ್ ಮಾಡಬೇಕು, ಬೇಸ್ ಆಗಿ ತೊಗೊಳ್ಳಿ. ಬೇಸ್ ಏನು ಮಾಡುತ್ತೆ, ಪ್ರೋಟಾನ್ನ ಅಕ್ಸೆಪ್ಟ್ ಮಾಡುತ್ತೆ, ಪ್ರೋಟಾನ್ ಒಂದು ಆ್ಯಡ್ ಮಾಡಿ, ದೆನ್ ವಿಲ್ ಗೆಟ್ ಇಟ್ ಕಾಂಜುಗೇಟ್ ಆಸಿಡ್. ಕಾಂಜುಗೇಟ್ ಬೇಸ್ ಕೇಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನು ಮಾಡಬೇಕು, ಒಂದು H+ ಅನ್ನು ಮೈನಸ್ ಮಾಡಿ. ಅದೇ ಕಾಂಜುಗೇಟ್ ಆಸಿಡ್ ಕೇಳ್ತಾ ಇದ್ದಾರೆ ಅಂತಾರೆ ಒಂದು H+ ಅನ್ನು ಆ್ಯಡ್ ಮಾಡಿ. ಅರ್ಥ ಆಯ್ತಲ್ವಾ? ಈಗ ಕಾಂಜುಗೇಟ್ ಬೇಸ್ ಕೇಳಿರೋದ್ರಿಂದ ನಮಗೆ ಒಂದು H+ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ O2- ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಅದೇ ಇದೇ ಕ್ವಶನ್ಗೆ ನಮಗೆ ಕಾಂಜುಗೇಟ್ ಆಸಿಡ್ ಅಂತ ಕೇಳಿದರೆ ನಮಗೆ ಯಾವ ಆಪ್ಷನ್ ಬರ್ತಿತ್ತು, ಆಪ್ಷನ್ ಬಿ ಬರ್ತಿತ್ತು. ಒಂದು H+ ಅನ್ನು ಆ್ಯಡ್ ಮಾಡಿದ್ರೆ OH- + H+ ಬಿಕಮ್ಸ್ H2. ಆಪ್ಷನ್ ಬಿ ಬರ್ತಿತ್ತು ಕಾಂಜುಗೇಟ್ ಆಸಿಡ್ ಕೇಳಿದರೆ. ಇದು ಕಾಂಜುಗೇಟ್ ಆಸಿಡ್ ಅಂಡ್ ಬೇಸ್ ಕಾನ್ಸೆಪ್ಟ್ ನಿಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಫಾಸ್ಫರಸ್ ಆಸಿಡ್ H3PO4 ಗಿವ್ಸ್ ರೈಸ್ ಟು ದ ಡಿಸೋಸಿಯೇಷನ್. 3 ಸ್ಟೆಪ್ಪಲ್ಲಿ ಡಿಸೋಸಿಯೇಷನ್ ಆಗುತ್ತೆ. ಇಟ್ಸ್ ಅ ಟ್ರೈಬೇಸಿಕ್ ಆಸಿಡ್, ಅಂದರೆ 3 ಪ್ರೋಟಾನ್ಸ್ ಇದೆ, 3 ಪ್ರೋಟಾನ್ಸನ್ನು 3 ಸ್ಟೆಪ್ಪಲ್ಲಿ ಡಿಸೋಸಿಯೇಟ್ ಆಗುತ್ತೆ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಒಂದು H+ ಅನ್ನು ಹೋಗುತ್ತೆ, ಇನ್ನೊಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಕೆಂಡ್ H+ ಹೋಗುತ್ತೆ, ಥರ್ಡ್ ಸ್ಟೆಪ್ಪಲ್ಲಿ ಥರ್ಡ್ H+ ಹೋಗುತ್ತೆ. ಸೊ 3 ಪ್ರೋಟಾನ್ಸನ್ನು ಡೊನೇಷನ್ ಮಾಡೋದು 3 ಸ್ಟೆಪ್ಪಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೆನ್ ಹೂಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಸ್ ಆರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ಸ್ ಆರ್ K1, K2, K3, ದೆನ್ ವಿಚ್ ಒನ್ ವಿಲ್ ಬಿ ಗ್ರೇಟರ್. ಯೂಶಲಿ ಒಂದು ಆಸಿಡನ್ನು ತೊಗೊಂಡಾಗ 3 ಪ್ರೋಟಾನ್ಸ್ ಇದೆ ಅಂತಂದರೆ ಫಸ್ಟ್ ಪ್ರೋಟಾನ್ನ ಡಿಸೋಸಿಯೇಟ್ ಮಾಡೋದು ತುಂಬ ಫಾಸ್ಟಾಗಿ ಆಗುತ್ತೆ. ದಿಸ್ ವಿಲ್ ಬಿ ವೆರಿ ಫಾಸ್ಟ್ ಸ್ಟೆಪ್. ಫಸ್ಟ್ ಪ್ರೋಟಾನ್ನ ಡೊನೇಟ್ ಮಾಡೋದು ತುಂಬ ಫಾಸ್ಟಾಗಿ ಆಗುತ್ತೆ. ಈಗ ಸೆಕೆಂಡ್ ಪ್ರೋಟಾನನ್ನು ರಿಮೂವ್ ಮಾಡಬೇಕಂದ್ರೆ ವಿಚ್ ವಿಲ್ ಬಿ ಸ್ಲೋ ಕಂಪೇರ್ ಟು ದ ಪ್ರೀವಿಯಸ್ ಒನ್. ಆ್ಯಂಡ್ ಅಗೈನ್ ಥರ್ಡ್ ಪ್ರೋಟಾನನ್ನು ರಿಮೂವ್ ಮಾಡಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಸ್ಲೋ ಆ್ಯಂಡ್ ಕಂಪೇರ್ ಟು ದ ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಗಿಂತೂ ಇನ್ನೂ ಕಂಪ್ಲೀಟ್ ಮಾಡಿದ್ರೆ ಇದು ದಟ್ ಈಸ್ ಸ್ಟಿಲ್ ಇಟ್ ಈಸ್ ವೆರಿ ಸ್ಲೋ. ಇಟ್ಸ್ ವೆರಿ ಸ್ಲೋ ರಿಯಾಕ್ಷನ್ ಇಟ್ ಈಸ್. ಓಕೆ, ಹಾಗಾದರೆ ಫಾಸ್ಟ್ ಅಂತಂದರೆ ಮೀನಿಂಗ್ ಏನು, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಶುಡ್ ಬಿ ಮೋರ್ ಅಂತ. ಫಾಸ್ಟ್ ಅಂತಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಶುಡ್ ಬಿ ಮೋರ್, ಸ್ಲೋ ಅಂತಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಲೆಸ್ ಅಂತ. ಸೊ ಹಾಗಾದರೆ ಫಸ್ಟ್ ಸ್ಟೆಪ್ ಫಾಸ್ಟಾಗಿ ಆಗಿರೋದ್ರಿಂದ ನಿಮಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ K1 ಏನಿರುತ್ತೆ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಸ್ಟೆಪ್ ವಿಚ್ ಈಸ್ ಫಾಸ್ಟರ್ ದ್ಯಾನ್ ದ ಥರ್ಡ್ ಸ್ಟೆಪ್ ಅಂತ. ದಟ್ ಈಸ್ K1 ಇಸ್ ಗ್ರೇಟರ್ ದ್ಯಾನ್ K2 ಇಸ್ ಗ್ರೇಟರ್ ದ್ಯಾನ್ K3. ಅದೇ ನಾವು ಸಲ್ಫ್ಯೂರಿಕ್ ಆಸಿಡ್ ತೊಗೊಂಡ್ರೆ ಅದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಾರ್ ದ ಸಲ್ಫ್ಯೂರಿಕ್ ಆಸಿಡ್ ಐ ಆಮ್ ಟಾಕಿಂಗ್ ಅಬೌಟ್ ಸಲ್ಫ್ಯೂರಿಕ್ ಆಸಿಡ್. ಇನ್ ದಟ್ ಅಗೈನ್ ಡೊನೇಷನ್ ಆಫ್ ದ ಫಸ್ಟ್ ಪ್ರೋಟಾನ್ ಈಸ್ ವೆರಿ ಫಾಸ್ಟ್ ದ್ಯಾನ್ ದ ಸೆಕೆಂಡ್ ಪ್ರೋಟಾನ್. ಸೊ ದೆನ್ K1 ಈಸ್ ಗ್ರೇಟರ್ ದ್ಯಾನ್ K2 ಬರುತ್ತೆ ನಮಗೆ. ಇದು ನಮಗೆ ಸೆಕೆಂಡ್ ಸ್ಟೆಪ್ ಅಂದರೆ ಸಲ್ಫ್ಯೂರಿಕ್ ಆಸಿಡ್ಗೆ ಡೈಬೇಸಿಕ್ ಆಸಿಡ್ಗೆ ನಮಗೆ ಈ ಥರ ಬರುತ್ತೆ. ಇಲ್ಲಿ ಟ್ರೈಬೇಸಿಕ್ ಆಸಿಡ್ ಆಗಿರೋದ್ರಿಂದ ಸೊ ದಟ್ ಈಸ್ K1 ಈಸ್ ಗ್ರೇಟರ್ ದ್ಯಾನ್ K2 ಈಸ್ ಗ್ರೇಟರ್ ದ್ಯಾನ್ K3. ಓಕೆ, ಫಾರ್ ಎಂಟೈರ್ ಆಸಿಡ್ ಕೊಟ್ಬಿಟ್ಟಿದ್ರೆ ನಿಮಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಿ ಅಂತ K ಇಸ್ ಈಕ್ವಲ್ ಟು K1 ಇಂಟು K2 ಇಂಟು K3 ಬರ್ತಿತ್ತು ನಿಮಗೆ ಇದು ಈಕ್ವೇಷನು. ಯಾವಾಗ ಫಾರ್ ಆಸಿಡ್ ಫೈಂಡ್ ಔಟ್ ದಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ಡಿಸೋಸಿಯೇಷನ್ ಫಾರ್ ಆಸಿಡ್ ಅಂದರೆ ಯಾವ ಪ್ರೋಸೆಸ್ಗೆ ಅಂದರೆ H3PO4 gives rise to 3H plus PO4 3-. ನಾನು ಇದು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಹೇಳ್ತಿರೋದು ನಿಮಗೆ ಇಲ್ಲಿ. ಈ ಸ್ಟೆಪ್ಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ K ಇಸ್ ಈಕ್ವಲ್ ಟು 3 ಸ್ಟೆಪ್ಪನ್ನು ಆ್ಯಡ್ ಮಾಡಬೇಕಿತ್ತು ನಾವು. K1, K2, K3ನ ಆ್ಯಡ್ ಮಾಡಬೇಕಾಗಿರೋದ್ರಿಂದ ನಾವು ಗೊತ್ತು ಈಕ್ವಿಲಿಬ್ರಿಯಮಲ್ಲಿ ಈ 3 ಈಕ್ವೇಷನ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ದಟ್ ಈಸ್ ವಿ ಮಲ್ಟಿಪ್ಲೈ ದಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ದೆನ್ K1 ಇಂಟು K2 ಇಂಟು K3 ಆಗ್ತಿತ್ತು. ಓಕೆ, ಇದು ನಮಗೆ. ಸೊ ಇಲ್ಲಿ ವಾಟ್ ಈಸ್ ದಟ್ ಆನ್ಸರ್, ಆಪ್ಷನ್ 1 ಈಸ್ ಕರೆಕ್ಟ್. K1 is greater than K2 is greater than K3. Next question number 20. Boric acid is A. Boric acid is A. Arrhenius acid, Bronsted acid, Lewis acid and all of these. So boric acid ಸ್ಟ್ರಕ್ಚರನ್ನು ತೊಗೊಂಡ್ರೆ ನಮ್ಗೆ ಆ್ಯಕ್ಚುಲಿ ನಿಮಗೆ ಅದು ನೋಡೋದಕ್ಕೆ ಆ್ಯಕ್ಚುಲಿ ಬ್ರಾನ್ಸ್ಟೆಡ್ ಆಸಿಡ್ ಥರ ಕಾಣಿಸುತ್ತೆ. ಯಾಕಂದರೆ ಇಟ್ ಕಂಟೈನ್ಸ್ 3 OH ಗ್ರೂಪ್ಸ್ ಇರೋದ್ರಿಂದ ನಮಗೆ ಇಟ್ ಲುಕ್ಸ್ ಲೈಕ್ ಎ ಬ್ರಾನ್ಸ್ಟೆಡ್ ಆಸಿಡ್, ಬಟ್ ವಿಚ್ ಇಸ್ ನಾಟ್ ಎ ಬ್ರಾನ್ಸ್ಟೆಡ್ ಆಸಿಡ್, ವಿಚ್ ಈಸ್ ಲಿವಿಸ್ ಆಸಿಡ್ ಇಟ್ ಈಸ್. ಏನು ಲಿವಿಸ್ ಆಸಿಡ್ ಬೇಸ್ ಕಾನ್ಸೆಪ್ಟ್ ಅಂತಂದರೆ ಅಕಾರ್ಡಿಂಗ್ ಟು ದ ಲಿವಿಸ್ ಕಾನ್ಸೆಪ್ಟ್ ಆಸಿಡ್ ಈಸ್ ಅ ಒನ್ ವಿಚ್ ಈಸ್ ಎಲೆಕ್ಟ್ರಾನ್ ಪೇರ್ acceptor we known as Lewis acid. Then what is a Lewis base? Electron pair donor we known as Lewis base. Electron pair
donor we known as Lewis base. Lewis base. ಓಕೆ, ಹಾಗಾದರೆ ಲೂಯಿಸ್ ಆಸಿಡ್ ಅಂತಂದರೆ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್, ಲೂಯಿಸ್ ಬೇಸ್ ಮೀನ್ಸ್ ಎಲೆಕ್ಟ್ರಾನ್ ಪೇರ್ ಡೋನಾರ್. ಓಕೆ, ಇಲ್ಲಿ ಹಾಗಾದರೆ ಇದು ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡುತ್ತಾ ಡೊನೇಟ್ ಮಾಡುತ್ತಾ ಅಂದರೆ ಡೆಫಿನೆಟ್ಲಿ ವಿಚ್ ವಿಲ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಪೇರ್ಸ್. ಜ್ಞಾಪಕ ಇಟ್ಕೊಳ್ಳಿ, ಬೋರಾನ್ ಫ್ಯಾಮಿಲಿ ಕಾಂಪೌಂಡ್ಸ್ ಬೇಸಿಕಲಿ ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಬಿಕಾಸ್ ಆಫ್ presence of vacant orbital. Because of presence of vacant orbital, boron and boron family elements usually they are Lewis acids. ಅಂದರೆ ವೇಕೆಂಟ್ ಆರ್ಬಿಟಲ್ ಇರೋದ್ರಿಂದ ಎಲೆಕ್ಟ್ರಾನ್ ಪೇರನ್ನು ಅಕ್ಸೆಪ್ಟ್ ಮಾಡುತ್ತೆ. ಹೆನ್ಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಬೋರಿಕ್ ಆಸಿಡ್ ಇಸ್ ನಾಟ್ ಎ ಅರ್ಹೇನಿಯಸ್ ಆಸಿಡ್ ಆರ್ ಬ್ರಾನ್ಸ್ಟೆಡ್ ಆಸಿಡ್ ವಿಚ್ ಇಸ್ Lewis acid because of presence of vacant orbital. Next question number 21. Which is strongest acid in the following is acidity. ನಿಮಗೆ ಥಿಯರಿನಲ್ಲಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ನಿಮಗೆ ಎರಡು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಸಿಡಿಟಿನಲ್ಲಿ, ಒಂದು ಹೈಡ್ರೈಡ್ಸ್ಗೆ ಮತ್ತು ಇನ್ನೊಂದು ಆಕ್ಸೈಡ್ಸ್ಗೆ. ಇಲ್ಲಿ ನಾವು ಆಕ್ಸೈಡ್ಸ್ಗೆ ನಾವು ಅಸಿಡಿಟಿ ತುಂಬ ಚಾಪ್ಟರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಆಲ್ರೆಡಿ. ಲೈಕ್ ನೀವು ಚೆಕ್ ಮಾಡಿದ್ರೆ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟ್ರಲ್ಲಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟ್ರಲ್ಲಿ, ಸೊ ಅಲ್ಲೆಲ್ಲ ಕಂಪ್ಲೀಟಾಗಿ ಕಾನ್ಸೆಪ್ಟ್ಸ್ ಬಂದಿದೆ ನಿಮಗಲ್ಲಿ. ಅಸಿಡಿಟಿ, oxides, for oxides acidity is directly proportional to oxidation number. ಓಕೆ, ಹಾಗಾದರೆ ಆಕ್ಸಿಡೇಷನ್ ನಂಬರನ್ನು ಅಸೈನ್ ಮಾಡಿ ಒಂದೊಂದಕ್ಕೆ. ಸಲ್ಫ್ಯೂರಿಕ್ ಆ್ಯಸಿಡ್ಗೆ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ ನಮಗೆ? +6 ಬರುತ್ತೆ. ಸಲ್ಫ್ಯೂರಿಕ್ ಆ್ಯಸಿಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಸಲ್ಫರ್ ಇಸ್ +6. ಓಕೆ, ನೆಕ್ಸ್ಟ್ HClO3, the oxidation state of the chlorine in HClO3 is +5 ಬರುತ್ತಲ್ವಾ, ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್ ಇನ್ HCl4+ is ನಮಗೆ ಇಲ್ಲಿ +7 ಬರುತ್ತೆ. ದೆನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ಸಲ್ಫ್ಯೂರಸ್ ಆಸಿಡ್ ಈಸ್ ನಮಗೆ ಸಲ್ಫರ್ದು ಇಲ್ಲಿ 6 - 2 ದಟ್ ಈಸ್ 6 - 2 4 ಬರುತ್ತೆ. ಸಲ್ಫರ್ದು 4 ಬರುತ್ತೆ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ದಿಸ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ದ ಸೆಂಟ್ರಲ್ ಎಲಿಮೆಂಟ್. ದೆನ್ ವಿಚ್ ಒನ್ ಇಸ್ ದ ಸ್ಟ್ರಾಂಗರ್ ಆಸಿಡ್? ದ ಒನ್ ವಿಚ್ ಇಸ್ ಹ್ಯಾವಿಂಗ್ ದ highest oxidation number. Which is having the highest oxidation number? So option here C is correct. That is the strongest acid. Next question ಬರೋಣ. Which of the following molecular hydrides acts as a Lewis acid? Okay, ammonia which is the one which is containing lone pair electron usually which acts as a Lewis base. ಎಲೆಕ್ಟ್ರಾನ್ ಪೇರ್ ಇದೆಯಲ್ವಾ, ಅದನ್ನು ಡೊನೇಟ್ ಮಾಡೋದ್ರಿಂದ ಅದು ಲಿವಿಸ್ ಬೇಸ್ ಆಗುತ್ತೆ. ಈವನ್ ವಾಟರ್ ಆಲ್ಸೋ, ವಾಟರ್ ಹ್ಯಾಸ್ 2 pairs ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್, ಹೆನ್ಸ್ that is also Lewis base it is. And these two are Lewis bases. They can act as a Lewis bases. Okay, ಈಗ ಬೋರಾನ್ ಕಾಂಪೌಂಡ್ ಬರೋಣ. ಆಲ್ರೆಡಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿ ಪ್ರೀವಿಯಸ್ ಕ್ವಶನ್ ಒಂದು ಸಾಲ್ವ್ ಮಾಡಿದ್ದೀನಿ. Boron family and boron compounds are always, they are electron deficient, they are electrophiles and they are Lewis acids. ಮೈಂಡಲ್ಲಿ ಬಂದ್ಬಿಡ್ಬೇಕಿದು, ಕಾಮನ್ ಪಾಯಿಂಟ್ ಫಿಕ್ಸ್ ಆಗಿಬಿಡ್ಬೇಕು ನಿಮ್ಮ ಮೈಂಡಲ್ಲಿ. ಬೋರಾನ್ ಅಂತ ಬೋರಾನ್ ಫ್ಯಾಮಿಲಿ ಕಾಂಪೌಂಡ್ಸ್ ಅಂತ ಇದೆ ಅಂತಂದರೆ ಇಟ್ಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ವಿಚ್ ಇಸ್ ಎಲೆಕ್ಟ್ರೋಫೈಲ್ and which is a Lewis acid because of presence of vacant orbital. ಸೊ ನಿಮಗೆ ಯಾವ ಆನ್ಸರ್ ಬರುತ್ತೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ದೆನ್ ವಾಟ್ ಅಬೌಟ್ ಮೀಥೇನ್? ಮೀಥೇನ್ ಇದು ನಾವು ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರಾನ್ ಪ್ರಿಸೈಸ್ಡ್ ಹೈಡ್ರೈಡ್ ಅಂತ ಕರಿತೀವಿ. ಅಂದರೆ ನೋ ಎಕ್ಸ್ಟ್ರಾ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ನೋ ವೇಕೆಂಟ್ ಆರ್ಬಿಟಲ್. ಅದು ಎಲೆಕ್ಟ್ರಾನ್ ಅಕ್ಸೆಪ್ಟು ಮಾಡೋದಿಲ್ಲ, ಎಲೆಕ್ಟ್ರಾನ್ ಡೊನೇಟು ಮಾಡೋದಿಲ್ಲ. ಅಂದರೆ ಲಿವಿಸ್ ಆಸಿಡ್ ಆಗು ಆಕ್ಟ್ ಮಾಡೋದಿಲ್ಲ, ಲಿವಿಸ್ ಬೇಸ್ ಆಗು ಆಕ್ಟ್ ಮಾಡೋದಿಲ್ಲ ಅಂತ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 23. Increasing order of acid strength of halogen acid is. Okay, so now acidity. What is acidity in terms of Bronsted-Lowry acid base concept? It's a proton donor. Acid is proton donor ಅಲ್ವಾ? ಹಾಗಾದರೆ ಸ್ಟ್ರಾಂಗ್ ಆಸಿಡ್ ಅಂತ ಹೆಂಗೆ ಹೇಳೋದು ನಾವು ಅಂತಂದರೆ ದ ಒನ್ ವಿಚ್ ಇಸ್ ಈಸಿಲಿ ಡೊನೇಟ್ಸ್ ಪ್ರೋಟಾನ್ ವಿಚ್ ಇಸ್ ಅ ಸ್ಟ್ರಾಂಗ್ ಆಸಿಡ್. ಈಸಿಯಾಗಿ ಯಾವುದು ಪ್ರೋಟಾನ್ನ ಡೊನೇಟ್ ಮಾಡುತ್ತೆ ಅದು ಸ್ಟ್ರಾಂಗ್ ಆಸಿಡ್ ಅಲ್ವಾ? ಓಕೆ, ಹಾಗಾದರೆ ಚೆಕ್ ಮಾಡ್ಕೊಬರೋಣ. ನಾವು ಸ್ಟ್ರೆಂತನ್ನು ಚೆಕ್ ಮಾಡೋಣ. ಫಸ್ಟು ಸ್ಟ್ರೆಂತ್, ಬಾಂಡ್ ಸ್ಟ್ರೆಂತ್.
ಈಗ ಬಾಂಡ್ ಸ್ಟ್ರೆಂತನ್ನು ಚೆಕ್ ಮಾಡಿದ್ರೆ ಹೈಡ್ರೋಜನ್ ಫ್ಲೂರೈಡ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಹೈಡ್ರೋಜನ್ ಕ್ಲೋರಿನ್ ಬಾಂಡ್ ದ್ಯಾನ್ ಹೈಡ್ರೋಜನ್ ಬ್ರೋಮೈಡ್ ಬಾಂಡ್ ದ್ಯಾನ್ ಹೈಡ್ರೋಜನ್ ಅಯೋಡೈಡ್ ಬಾಂಡ್. ದಿಸ್ ಇಸ್ ಸ್ಟ್ರೆಂತ್. ಹಾಗಾದರೆ ಹೈಡ್ರೋಜನ್ ಫ್ಲೂರಿನ್ ಬಾಂಡ್ ಸ್ಟ್ರಾಂಗ್ ಆಗಿದ್ದರೆ ನಮಗೆ ಹಾಗಾದರೆ ಹೈಡ್ರೋಜನ್ H+ ಅಯಾನನ್ನು ಈಸಿಯಾಗಿ ಕೊಡುತ್ತಾ ಅದು? ನೋ, ದಟ್ ವಿಲ್ ನಾಟ್ ಡಿಸೋಸಿಯೇಟ್ ಆ್ಯಂಡ್ ವಿಲ್ ಗಿವ್ H+ ಅಯಾನ್. ಅದೇ ಹೈಡ್ರೋಜನ್ ಅಯೋಡೈಡ್ ಬಾಂಡು ವೀಕ್ ಬಾಂಡ್ ಅಲ್ವಾ, ಹೆನ್ಸ್ ಇಟ್ ವಿಲ್ ಗಿವ್ H+ ಅಯಾನ್ ಈಸಿಲಿ. H+ ಅಯಾನ್ ಈಸಿಯಾಗಿ ಕೊಡ್ತು ಅಂತಂದರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಟ್ಸ್ ಸ್ಟ್ರಾಂಗ್ ಆ್ಯಸಿಡ್ ಅಲ್ವಾ. ಹಾಗಾದರೆ ಅಸಿಡಿಟಿ ಆರ್ಡರ್ ಏನು ಬರುತ್ತೆ ನಮಗೆ ಅಂತಂದರೆ ಎಕ್ಸಾಕ್ಟ್ಲಿ ವಿಚ್ ಈಸ್ ಆಪೋಸಿಟ್ ಟು ದ ಬಾಂಡ್ ಸ್ಟ್ರೆಂತ್. ಹಾಗಂದರೆ ಹೈಡ್ರೋಜನ್ ಫ್ಲೂರೈಡ್ ಇಸ್ ಅ ವೀಕ್ ಆ್ಯಸಿಡ್ ದ್ಯಾನ್ ಹೈಡ್ರೋಜನ್ ಕ್ಲೋರೈಡ್ ದ್ಯಾನ್ ಹೈಡ್ರೋಜನ್ ಬ್ರೋಮೈಡ್ ದ್ಯಾನ್ ಹೈಡ್ರೋಜನ್ ಅಯೋಡೈಡ್. ಸೊ ಹಿಯರ್ ಹೈಡ್ರೋಜನ್ ಅಯೋಡೈಡ್ ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್. ಹೈಡ್ರೋಜನ್ ಅಯೋಡೈಡ್ ಇಸ್ ಸ್ಟ್ರಾಂಗ್ ಆ್ಯಸಿಡ್. ಸೊ ಡೌನ್ ದ ಗ್ರೂಪ್ ನೀವು ಕೌಂಟ್ ಮಾಡ್ಕೋಬೋದು, ಇಲ್ಲಿ ಚೆಕ್ ಮಾಡ್ಕೋಬೋದು. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. atomic size ನೋಡ್ಬೋದು, ಹೈಡ್ರೋಜನ್ ಫ್ಲೂರೈಡ್ ಇನ್ಕ್ರೀಸಸ್, ದೆನ್ ಅಸಿಡಿಟಿ ಇನ್ಕ್ರೀಸಸ್ ಫಾರ್ ಹೈಡ್ರೈಡ್ಸ್ ಆಫ್ ಹ್ಯಾಲೋಜನ್ಸ್. ಸೊ ಹಾಗಾಗಿರೋದ್ರಿಂದ ವಿಚ್ ಆಪ್ಷನ್ ಈಸ್ ಕರೆಕ್ಟ್ ಫಾರ್ ಅಸ್? ಆಪ್ಷನ್ ಎ ಈಸ್ ಕರೆಕ್ಟ್. ಹೈಡ್ರೋಜನ್ ಫ್ಲೂರೈಡ್ ಈಸ್ ಲೆಸ್ acidic than hydrogen chloride than bromide than iodide. So option A is correct. Next question number 24. The percentage of dissociation of acid HA Ka is equal to 25 into 10 power minus 5. The solution contains 0.1 mole of it in 1 liter. ಓಕೆ, ನಾವಿಲ್ಲಿ ಏನು ಕೇಳ್ತಿದ್ದಾರೆ? ಪರ್ಸೆಂಟೇಜ್ ಆಫ್ ಡಿಸೋಸಿಯೇಷನ್ ಕೇಳ್ತಿದ್ದಾರೆ. ಅಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಓಕೆ, ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆ್ಯಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್? Dissociation constant K for the weak acid is equal to C alpha square divided by 1 minus alpha. Okay, ಇದನ್ನು ಕಂಟಿನ್ಯೂ ಮಾಡಿದ್ರೆ ಫಾರ್ ದ ಎಕ್ಸ್ಟ್ರೀಮ್ ವೀಕ್ ಆಸಿಡ್ಸ್ ದೆನ್ 1 ಮೈನಸ್ ಆಲ್ಫಾ ಬಿಕಮ್ಸ್ 1 ಅಂತಂದರೆ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ? ಡಿಗ್ರಿ ಆಫ್ ಡಿಸೋಸಿಯೇಷನ್ ತುಂಬ ಕಡಿಮೆ ಆಗಿಬಿಡುತ್ತೆ. ವೀಕ್ ಆಸಿಡ್ ಅಂದರೆ ಮೀನಿಂಗೇ ಅಲ್ವಾ, ಆಲ್ಫಾ ವ್ಯಾಲ್ಯೂ ಇಸ್ ವೆರಿ ಲೋ, ಪರ್ಸೆಂಟೇಜ್ ಆಫ್ ಡಿಸೋಸಿಯೇಷನ್ ಇಸ್ ವೆರಿ ಲೋ, ದೆನ್ ದಟ್ ಈಸ್ ಅ ವೀಕ್ ಆಸಿಡ್. ಹೇಗೆ ವೀಕ್ ಆಸಿಡ್ ಅಂತ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ಚೆಕ್ ಮಾಡಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ನಾನು ಅವತ್ತೇ ಹೇಳಿದ್ದೀನಿ, ಬಿಗಿನಿಂಗಲ್ಲಿ ಹೇಳಿದ್ದೀನಿ, ನಿಮಗೆ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೇ ಹೋಗಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಹೈ ಇದ್ದರೆ ಅದು ಸ್ಟ್ರಾಂಗ್ ಆಸಿಡ್ ಅಂತ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಲೋ ಇದ್ದರೆ ದಟ್ ಮೀನ್ಸ್ ಇಟ್ ಈಸ್ ಅ ವೀಕ್ ಆಸಿಡ್ ಅಂತ. ಇಲ್ಲಿ ನೋಡಿ 25 into 10 power minus 5 ಎಕ್ಸ್ಟ್ರೀಮ್ ಲೋ ವ್ಯಾಲ್ಯೂ ಅದು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾಗಿರೋದ್ರಿಂದ ಅದನ್ನು ವೀಕ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂತಂದರೆ 1 ಮೈನಸ್ ಆಲ್ಫಾ ಏನಾಗುತ್ತೆ? 1 ಆಗುತ್ತೆ. ನಾನು ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ. ನೀವು ಅದನ್ನು 1 ಮೈನಸ್ ಆಲ್ಫಾ ಇಸ್ ಈಕ್ವಲ್ ಟು 1 ಅಂತ ತೊಗೊಳ್ದೇನೂ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫೈ ಮಾಡ್ಬೋದು, ಯು ವಿಲ್ ಗೆಟ್ ದ ಆನ್ಸರ್. ಬಟ್ ಸ್ವಲ್ಪ ಏನಾಗುತ್ತೆ, ನಿಮಗೆ ಒಂದು 4-5 ಸ್ಟೆಪ್ಪು ಜಾಸ್ತಿ ಆಗುತ್ತೆ. ವೆನ್ ಇಟ್ ಇಸ್ ಅ ವೀಕ್ ಆಸಿಡ್ ನೀವು 1 ಮೈನಸ್ ಆಲ್ಫಾ ಇಸ್ ಈಕ್ವಲ್ ಟು 1 ಅಂತ ನೆಗ್ಲೆಕ್ಟ್ ತೊಗೊಂಡು ಅದನ್ನು ನೀವು ಯು ಕ್ಯಾನ್ ಕನ್ಸಿಡರ್ ಆಸ್ ಎ ಕ್ಯಾಲ್ಕುಲೇಷನ್ ಆ್ಯಂಡ್ ಯು ವಿಲ್ ಗೆಟ್ ವೆರಿ ಫಾಸ್ಟ್ ಆನ್ಸರ್. ಹಾಗಾದರೆ ಬನ್ನಿ, ಕೆ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಏನು ಬರ್ಕೋಬೋದು ನಾವು ಇಕ್ವೇಷನ್ನ? ಸಿ ಆಲ್ಫಾ ಸ್ಕ್ವೇರ್ ಅಂತ ಬರ್ಕೋಬೋದು. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆ ಇಸ್ ಈಕ್ವಲ್ ಟು ವಾಟ್? 25 into 10 power minus 5 which is equal to C alpha square. Then alpha square is equal to 25 into 10 power minus 5 divided by C square root of this one ಅಲ್ವಾ. ಓಕೆ, ಹಾಗಾದರೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರಲ್ವಾ, ಕಾನ್ಸಂಟ್ರೇಷನ್ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿಲ್ಲ. ಮೋಲ್ಸ್ ಕೊಟ್ಟಿದ್ದಾರಲ್ವಾ, moles. How do you convert it for mole? Volume of solution is given. Molarity is equal to number of moles divided by volume of solution ಅಲ್ವಾ. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 0.1 divided by volume of solution ಎಷ್ಟಿದೆ? 1 ಇದೆ. So then if you simplify this, alpha is equal to alpha square is equal to C K divided by C ಆಗುತ್ತೆ. Alpha is equal to this one. Okay, then alpha is equal to, if you simplify this, you will get 0.05. Usually alpha value we get it in fraction 0.05. then ಇಲ್ಲಿ ಕೇಳಿರೋದು ಕ್ವಶನ್ ಏನಪ್ಪ ಅಂದರೆ ಪರ್ಸೆಂಟೇಜ್. ಯೂಶಲಿ ಪರ್ಸೆಂಟೇಜ್ ಬೇಕು ಅಂದರೆ ನಿಮಗೆ ಏನು ಮಾಡಬೇಕು? that we should multiply it by 100. we'll get it in percent multiplied by 100. ಯೂಶಲಿ ಆಲ್ಫಾ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅನ್ನು ಎಕ್ಸ್ಪ್ರೆಸ್ ಮಾಡೋದು ಫ್ರಾಕ್ಷನ್ಸಲ್ಲಿ. ಇಫ್ ಯು ವಾಂಟ್ ಇನ್ ಪರ್ಸೆಂಟೇಜ್ ಮಲ್ಟಿಪ್ಲೈಡ್ ಬೈ 100 then we get it 5%. So option B is correct.
Next, question number 25. A buffer solution can be prepared from a mixture of buffer solution. What is buffer solution? Which is the solution which resists change in the pH on addition of small amount of acid or base. We call it as buffer solution. ಓಕೆ, ಈಗ ನಾವೇನಾದ್ರು ಸ್ಮಾಲ್ ಅಮೌಂಟ್ ಆಫ್ ಆ್ಯಸಿಡ್ ಅಥವಾ ಬೇಸನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಯೂಶ್ವಲಿ ಪಿ ಹೆಚ್ ಚೇಂಜ್ ಆಗುತ್ತೆ. ಅದು ಪಿ ಹೆಚ್ ಚೇಂಜ್ ಆಗದಾಗೆ ರೆಸಿಸ್ಟ್ ಮಾಡೋದಕ್ಕೆ ನಾವು ಒಂದು ಸೊಲ್ಯೂಷನನ್ನು ಆ್ಯಡ್ ಮಾಡ್ತೀವಿ, ಅದಕ್ಕೆ ನಾವು ಬಫರ್ ಸೊಲ್ಯೂಷನ್ ಅಂತ ಕರಿತೀವಿ. ನಾವು ಆ್ಯಸಿಡ್ ಅಥವಾ ಬೇಸನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಯೂಶ್ವಲಿ ಪಿ ಹೆಚ್ ಚೇಂಜ್ ಆಗುತ್ತೆ. ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಪಿ ಹೆಚ್ ಡೌನ್ ಆಗುತ್ತೆ, ಅದೇ ಬೇಸನ್ನು ಆ್ಯಡ್ ಮಾಡಿದ್ರೆ ಪಿ ಹೆಚ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ಥರ ಪಿ ಹೆಚ್ ಚೇಂಜ್ ಆಗದೆ ಇರೋ ಥರ ರೆಸಿಸ್ಟ್ ಮಾಡೋದಕ್ಕೆ ನಾವು ಸೊಲ್ಯೂಷನನ್ನು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಆ ಸೊಲ್ಯೂಷನ್ ಪಿ ಹೆಚ್ ಚೇಂಜ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ ಆನ್ ಅಡಿಷನ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಆ್ಯಸಿಡ್ ಆರ್ ಬೇಸ್. ದಟ್ ಸೊಲ್ಯೂಷನ್ ವಿ ಕಾಲ್ ಇಟ್ ಎಸ್ ಬಫರ್ ಸೊಲ್ಯೂಷನ್ ಅಂತ ಕರಿತೀವಿ. ಬಫರ್ ಸೊಲ್ಯೂಷನ್ನಲ್ಲಿ ನಮಗೆ 3 ಟೈಪ್ಸ್ ಇದೆ: ಅಸಿಡಿಕ್ ಬಫರ್, ಬೇಸಿಕ್ ಬಫರ್ ಆ್ಯಂಡ್ ನ್ಯೂಟ್ರಲ್ ಬಫರ್. ಓಕೆ, ಒಂದೊಂದೇ ಚೆಕ್ ಮಾಡೋಣ ಇಲ್ಲಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಸಿಡಿಕ್ ಬಫರ್? ಹೌ ಡು ಯು ಪ್ರಿಪೇರ್ ಇಟ್? ಅಸಿಡಿಕ್ ಬಫರ್ ಈಸ್ ಪ್ರಿಪೇರ್ಡ್ ಬೈ ದಿ ಮಿಕ್ಸ್ಚರ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ರೆಸ್ಪೆಕ್ಟಿವ್ ಕಾಂಜುಗೇಟ್ ಸಾಲ್ಟ್ ಅಂತ ಕರಿತೀವಿ. ಅಂದರೆ ಈಗ ಆಸಿಡ್ ತೊಗೊಳ್ಳೋಣ, ವೀಕ್ ಆ್ಯಸಿಡ್ ಯಾವುದಪ್ಪ ಎಕ್ಸಾಂಪಲ್ ಅಂತಂದರೆ ದಟ್ ಈಸ್ ಅಸಿಟಿಕ್ ಆ್ಯಸಿಡ್, CH3COOH, ವಿಚ್ ರೆಸ್ಪೆಕ್ಟ್ ಟು ಕಾಂಜುಗೇಟ್ ಸಾಲ್ಟ್. ಯಾವುದು ಕಾಂಜುಗೇಟ್ ಸಾಲ್ಟ್ ಯಾವ್ದು ಬರುತ್ತೆ ಅದಕ್ಕೆ ಅಂತಂದರೆ ದಟ್ ಈಸ್ COONA, ಸೋಡಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆ್ಯಸಿಡ್, ಸೋಡಿಯಂ ಅಸಿಟೇಟ್. ಸೊ ದಿಸ್ ಮಿಕ್ಸ್ಚರ್ ವಿಲ್ ಗಿವ್ ಅಸ್ ಅಸಿಡಿಕ್ ಬಫರ್. ಸಿಮಿಲರ್ಲಿ ಬೇಸಿಕ್ ಬಫರ್ ಯಾವ ಥರ ಪ್ರಿಪೇರ್ ಮಾಡ್ತೀವಿ? ವೀಕ್ ಬೇಸ್ ಯಾವುದು ವೀಕ್ ಬೇಸ್ ಅಂತಂದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಇಟ್ಸ್ ಕಾಂಜುಗೇಟ್ ಸ್ಟೇಬಲ್ ಸಾಲ್ಟ್ ದಟ್ಸ್ ಈಕ್ವಲ್ ಟು ಅಮೋನಿಯಂ ಕ್ಲೋರೈಡ್. ಓಕೆ, ದಟ್ ಈಸ್ ಹೌ ವಿಲ್ ಪ್ರಿಪೇರ್ ದ ಬೇಸಿಕ್ ಬಫರ್. ನ್ಯೂಟ್ರಲ್ ಬಫರ್ಗೆ ಬರೋಣ. ಹೌ ಡು ಯು ಪ್ರಿಪೇರ್ ದ ನ್ಯೂಟ್ರಲ್ ಬಫರ್? ಮಿಕ್ಸ್ಚರ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ ಅಂತಂದರೆ ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್. Example. Okay, this is how we will prepare acidic buffer, basic buffer and neutral buffer. These are all the examples for acidic, basic and neutral buffer. ಹಾಗಾದರೆ ಚೆಕ್ ಮಾಡ್ಕೊಬರೋಣ ಒಂದೊಂದೇ ಆಪ್ಷನ್ಸನ್ನು. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಬಫರ್ ಸೊಲ್ಯೂಷನ್ ಅಂದರೆ ಯಾವುದಾದ್ರೂ ಆಗಿರ್ಬೋದು, ಅಸಿಡಿಕ್ ಆದರೂ ಆಗ್ಬೋದು, ಬೇಸಿಕ್ ಆದರೂ ಆಗ್ಬೋದು, ನ್ಯೂಟ್ರಲ್ ಬಫರ್ ಆದರೂ ಆಗ್ಬೋದು. ಓಕೆ, ಹಾಗಾದರೆ ವಾಟ್ ಈಸ್ ಸೋಡಿಯಂ ಅಸಿಟೇಟ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್ ಇನ್ ವಾಟರ್ ಮಿಕ್ಸ್ಚರ್? ಇಟ್ಸ್ ಅಸಿಡಿಕ್ ಬಫರ್ ಅಲ್ವಾ? ದಟ್ ಈಸ್ ಅಸಿಡಿಕ್ ಬಫರ್. ಓಕೆ, ಹಾಗಾದರೆ ನೆಕ್ಸ್ಟ್ ಒನ್ ಬರೋಣ. ಆಪ್ಷನ್ ಬಿ, ಸೆಕೆಂಡ್ ಒನ್, sodium acetate and hydrochloric acid. Hydrochloric acid is a strong acid alva, so that we cannot prepare, which is as a buffer solution. Buffer solution ಬರೋದಿಲ್ಲ ನಮಗೆ. ಬಫರ್ ಸೊಲ್ಯೂಷನ್ ಬೇಕು ಅಂತಂದರೆ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ರೆಸ್ಪೆಕ್ಟ್ ಟು ಕಾಂಜುಗೇಟ್ ಸಾಲ್ಟ್ ಬೇಕಾಗುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ದಟ್ ವಿ ಕೆನಾಟ್ ಪ್ರಿಪೇರ್ ದ ಬಫರ್ ಸೊಲ್ಯೂಷನ್. ಥರ್ಡ್ ಕಾಂಪೌಂಡ್ ರಿಯಾಕ್ಷನ್ ಬರೋಣ. ಅಮೋನಿಯಾ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಾ ಇಸ್ ನಥಿಂಗ್ ಬಟ್ ಅಮೋನಿಯಾ ಇನ್ ವಾಟರ್. ಅಮೋನಿಯಾ ಇನ್ ವಾಟರ್ ಅಂದರೆ ನಥಿಂಗ್ ಬಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಮೀನಿಂಗು. ಅಮೋನಿಯಾ ಇನ್ ವಾಟರ್ ಅಂತಂದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ, ಪ್ಲಸ್ ಅಮೋನಿಯಂ ಕ್ಲೋರೈಡ್. ಅಫ್ಕೋರ್ಸ್ ಇಟ್ ಈಸ್ ಅ ಬೇಸಿಕ್ ಬಫರ್. ನೆಕ್ಸ್ಟ್, ಅಮೋನಿಯಾ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಸ್ಟ್ರಾಂಗ್ ಬೇಸ್ ಅಲ್ವಾ, ಸೊ ಹೆನ್ಸ್ ವಿ ಕೆನಾಟ್ ಪ್ರಿಪೇರ್ ದ ಬೇಸಿಕ್ ಬಫರ್. ಹಾಗಾದರೆ ಇನ್ ವಿಚ್ ಸೊಲ್ಯೂಷನ್ ಮಿಕ್ಸ್ಚರ್ ಇಸ್ ಅ ಬಫರ್ ಸೊಲ್ಯೂಷನ್ ಕ್ಯಾನ್ ಬಿ ಪ್ರಿಪೇರ್ಡ್? ದಟ್ ಈಸ್ ಫಸ್ಟ್ ಆ್ಯಂಡ್ ಥರ್ಡ್ ಒನ್. ಸೊ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಆಪ್ಷನ್ 4 ಇಸ್ ಕರೆಕ್ಟ್. Next, question number 26. The pH of the solution having 0.2 molar ammonium chloride and 0.1 molar ammonium hydroxide if pKb of ammonia solution is 4.75. ಇದು ಆ್ಯಕ್ಚುಲಿ ನಿಮಗೆ ಬಫರ್ ಸೊಲ್ಯೂಷನ್ ಬರುತ್ತೆ ನೋಡಿ. ಇಲ್ಲಿ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಎರಡನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಯಾವ ಸೊಲ್ಯೂಷನ್? ಅದು ಬಫರ್ ಸೊಲ್ಯೂಷನ್. ವಾಟ್ ಕೈಂಡ್ ಆಫ್ ದ ಬಫರ್ ಸೊಲ್ಯೂಷನ್ ವಿಚ್ ಇಸ್ ಅ ಬೇಸಿಕ್ ಬಫರ್ ಅಲ್ವಾ? ಅಮೋನಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ಚರನ್ನು ಸೊಲ್ಯೂಷನ್ ತೊಗೊಂಡ್ರೆ ನಮಗೆ ವಿಚ್ ಇಸ್ ಅ ಬೇಸಿಕ್ ಬಫರ್. ನಮಗೆ ಇಲ್ಲಿ ಫಾರ್ಮುಲಾ ಇದೆ, ಪಿ ಹೆಚ್ ಆಫ್ ಅಸಿಡಿಕ್ ಬಫರ್, ಬೇಸಿಕ್ ಬಫರ್ ಮತ್ತು ನ್ಯೂಟ್ರಲ್ ಬಫರನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಫಸ್ಟ್ ಬೇಸಿಕ್ ಬಫರ್ಗೆ ಬರೋಣ. ಬೇಸಿಕ್ ಬಫರ್, ಹೌ ಟು ಫೈಂಡ್ ಔಟ್ ದ ಪಿ ಹೆಚ್ ಬರೋದಿಲ್ಲ ನಮಗೆ, ಸಿನ್ಸ್ ಇಲ್ಲಿ ಬೇಸಿಕ್ ಆಗಿರೋದ್ರಿಂದ ನಮಗೆ POH ಬರುತ್ತೆ. POH ಇಸ್ ಈಕ್ವಲ್ ಟು PKb ಪ್ಲಸ್ log salt concentration divided by base concentration of base. ಇದು ನಮಗೆ ಬೇಸಿಕ್ ಬಫರ್ಗೆ POH. ನಮಗೆ POH ಬಂದಿದೆ ಅಂತಂದರೆ ಆಟೋಮೆಟಿಕಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ PH. ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? PH ಕೇಳಿದ್ರೆ ಅವರು ದಟ್ಸ್ ಅ 14 - POH.
ಫಸ್ಟ್ ನಾವು ಪಿ ಒ ಹೆಚ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ದೆನ್ 14 ಮೈನಸ್ ಪಿ ಒ ಹೆಚ್ ಇಸ್ ಈಕ್ವಲ್ ಟು ಪಿ ಹೆಚ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ಪಿ ಹೆಚ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಬೇಸಿಕ್ ಬಫರ್ಗೆ. ದೆನ್ ಅಸಿಡಿಕ್ ಬಫರ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಇಲ್ಲಿ? ಅಸಿಡಿಕ್ ಬಫರ್ ಪಿ ಹೆಚ್ ಯಾಕಂದರೆ ಅಸಿಡಿಕ್ ಆಗಿರೋದ್ರಿಂದ ಪಿ ಹೆಚ್ ಬರುತ್ತೆ ನಮಗಿಲ್ಲಿ. ಪಿ ಹೆಚ್ ಇಸ್ ಈಕ್ವಲ್ ಟು ಪಿ ಕೆ ಎ ಪ್ಲಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್. ಓಕೆ, ಹಾಗಾದ್ರೆ ನ್ಯೂಟ್ರಲ್ ಬಫರ್ದು ಆಸಿಡ್ ಪಿ ಹೆಚ್ ಎಷ್ಟಿರುತ್ತೆ? ಆಬ್ವಿಯಸ್ಲಿ ನ್ಯೂಟ್ರಲ್ ಅಂತ ಇದ್ಮೇಲೆ ದಟ್ಸ್ ಪಿ ಹೆಚ್ ಶುಡ್ ಬಿ 7. ಪಿ ಹೆಚ್ 7 ಇರುತ್ತೆ ನ್ಯೂಟ್ರಲ್ ಬಫರ್ಗೆ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಫೈಂಡ್ ಔಟ್ ದಿ ಪಿ ಹೆಚ್ ಆಫ್ ದಿ ಬೇಸಿಕ್ ಬಫರ್ ಆ್ಯಂಡ್ ಅಸಿಡಿಕ್ ಬಫರ್. ನಮಗೆ ಇಲ್ಲಿ ಕ್ವಶನ್ ಕೊಟ್ಟಿರೋದು ಯಾವುದಪ್ಪ ಅಂತಂದರೆ ಮಿಕ್ಸ್ಚರ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತಂದರೆ ಇಟ್ಸ್ ಅ ಬೇಸಿಕ್ ಬಫರ್. ಸೊ ಬೇಸಿಕ್ ಬಫರ್ಗೆ ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಪಿ ಒ ಹೆಚ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಲೇಟರ್ ಆನ್ ವಿ ವಿಲ್ ಕ್ಯಾಲ್ಕುಲೇಟ್ ಪಿ ಹೆಚ್ ದಟ್ ಬೈ ಟೇಕಿಂಗ್ 14 ಮೈನಸ್ ಪಿ ಹೆಚ್. ಪಿ ಒ ಹೆಚ್ ಇಸ್ ಈಕ್ವಲ್ ಟು ಪಿ ಹೆಚ್. ಓಕೆ, ಹಾಗಾದ್ರೆ ಫಸ್ಟ್ ಪಿ ಒ ಹೆಚ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ ಬೇಸಿಕ್ ಬಫರ್ಗೆ. ಪಿ ಕೆ ಬಿ ವ್ಯಾಲ್ಯೂ, ವಾಟ್ಸ್ ಅ ಪಿ ಕೆ ಬಿ ವ್ಯಾಲ್ಯೂ? ಅವು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. 4.75 ಕೊಟ್ಟಿದ್ದಾರೆ. ಪ್ಲಸ್ ಲಾಗ್ ಆಫ್ ಸಾಲ್ಟ್ ಕಾನ್ಸಂಟ್ರೇಷನ್. ವಾಟ್ ಈಸ್ ಅ ಸಾಲ್ಟ್ ಹಿಯರ್? ಅಮೋನಿಯಂ ಕ್ಲೋರೈಡ್ ಇಸ್ ಅ ಸಾಲ್ಟ್ ಅಲ್ವಾ? ಸಾಲ್ಟ್ ಅದನ್ನೇ ಹೇಳಿದ್ದೀನಿ. ಆಸಿಡ್ ಅಂಡ್ ಇಟ್ಸ್ ರೆಸ್ಪೆಕ್ಟಿವ್ ಸಾಲ್ಟ್ ಈಸ್ ಆಸಿಡಿಕ್. ಬೇಸ್ ಇಟ್ಸ್ ರೆಸ್ಪೆಕ್ಟಿವ್ ಸಾಲ್ಟ್ ವಿಚ್ ಇಸ್ ಅ ಬೇಸಿಕ್ ಬಫರ್. ಓಕೆ, ಅಮೋನಿಯಂ ಕ್ಲೋರೈಡ್ ಇಸ್ ಅ ಸಾಲ್ಟ್, ದಟ್ ಈಸ್ ಕಾನ್ಸಂಟ್ರೇಷನ್ ಇಸ್ 0.2 ಡಿವೈಡೆಡ್ ಬೈ ಬೇಸ್ ಅಲ್ವಾ? ಬೇಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಲ್ವಾ? ವಾಟ್ಸ್ ಅ ಕಾನ್ಸಂಟ್ರೇಷನ್? 0.1. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಲಾಗ್ 0.2 ಡಿವೈಡೆಡ್ ಬೈ 0.1 ಲಾಗ್ 2 ಆಗುತ್ತಲ್ವಾ? ಲಾಗ್ 2 ವ್ಯಾಲ್ಯೂ 0.3010. 4.75 ಪ್ಲಸ್ 0.3010. ದೆನ್ ಪಿ ಒ ಹೆಚ್ ಎಷ್ಟು ಬರುತ್ತೆ ನಮಗಿಲ್ಲಿ? ಪಿ ಒ ಹೆಚ್ ಇಸ್ ಈಕ್ವಲ್ ಟು 5.09, ಅಪ್ರಾಕ್ಸಿಮೇಟ್ಲಿ ರೌಂಡ್ ಅಪ್ ಮಾಡಿದ್ರೆ 5.09 ಬರುತ್ತೆ ಪಿ ಒ ಹೆಚ್. ದೆನ್ ಪಿ ಒ ಹೆಚ್ ಇಸ್ ಈಕ್ವಲ್ ಟು 5.09. ಕ್ವಶನ್ ಇಲ್ಲಿ ಪಿ ಒ ಹೆಚ್ ಅಲ್ಲ, ಪಿ ಹೆಚ್ ಅಲ್ವಾ ಕ್ಯಾಲ್ಕುಲೇಟ್ ಮಾಡಬೇಕಿರೋದು. ದೆನ್ ಪಿ ಹೆಚ್ ಇಸ್ ಈಕ್ವಲ್ ಟು 14 ಮೈನಸ್ 5.09 ದಟ್ ಈಸ್ ಈಕ್ವಲ್ ಟು 8.95 ಬರುತ್ತೆ. ಓಕೆ, ದೆನ್ ಪಿ ಹೆಚ್ ಇಸ್ ಈಕ್ವಲ್ ಟು ಮಚ್ 8.95. ಸೊ ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಆಪ್ಷನ್ ಡಿ ಇಸ್ ಕರೆಕ್ಟ್. Question number 27. A K for acetic acid is 1.8 into 10 power minus 5. Kb for ammonium hydroxide is 1.8 into 10 power minus 5. Then pH of ammonium acetate will be. ಇದನ್ನು ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್, ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ ಆಫ್ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್. ಈಗ ನೋಡ್ಬೋದು, ಚೆಕ್ ಮಾಡ್ಬೋದು. ಅಮೋನಿಯಂ ಅಸಿಟೇಟ್ CH3COONA ನಮಗೆ ಸಾಲ್ಟ್ ಫಾರ್ಮೇಷನ್ ಆಗಿದೆಯಲ್ಲ. ಯಾವ ಥರ ಸಾಲ್ಟ್ ಫಾರ್ಮೇಷನ್ ಆಗಿದೆ? ಬೈ ವೆನ್ ವಿ ಡೂ ದ ಹೈಡ್ರಾಲಿಸಿಸ್ ಆಫ್ ದಿಸ್ ಕಾಂಪೌಂಡ್, ವಾಟ್ ವಿ ಗೆಟ್ ಇಟ್ ಇಸ್ ಅ CH3COOH ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಲ್ವಾ? ಹಾಗಾದರೆ ಅಸಿಟಿಕ್ ಆ್ಯಸಿಡ್ ಏನಿದು? ವೀಕ್ ಆ್ಯಸಿಡ್ ಅಲ್ವಾ? ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಏನಿದು? ವೀಕ್ ಬೇಸ್ ಅಲ್ವಾ? ವೀಕ್ ಆ್ಯಸಿಡ್ ವೀಕ್ ಬೇಸ್. ಓಕೆ, ಇದನ್ನೇ ನಾವೇನಂತ ಕರಿತೀವಿ? ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್ ಅಂತ ಕರಿತೀವಿ. ದ ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸನ್ನು ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಪಿ ಹೆಚ್ ಯಾವ ಥರ ಬರುತ್ತೆ ಅಂದರೆ, ಫಾರ್ಮುಲಾ ಈಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ದೆನ್ ದ ಪಿ ಹೆಚ್ ಆಫ್ ದ ಸೊಲ್ಯೂಷನ್ ಈಸ್ 7 ಪ್ಲಸ್ ಹಾಫ್ ಆಫ್ PKA ಮೈನಸ್ PKB. ಇದು ನಮಗೆ ಫಾರ್ಮುಲಾ. ಸಾಲ್ಟ್ಸ್ ಆಫ್ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ಓಕೆ, ಹಾಗಾದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 7 ಪ್ಲಸ್ ಹಾಫ್ ಆಫ್ PKA ವ್ಯಾಲ್ಯೂ ಕೊಟ್ಟಿಲ್ಲ, KA ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು KB ವ್ಯಾಲ್ಯೂ ಕೊಟ್ಟಿದ್ದಾರೆ. ಇವನು ವಾಟ್ಸ್ ಅ PKA ವ್ಯಾಲ್ಯೂ? PKA ಇಸ್ ನಥಿಂಗ್ ಬಟ್ ಮೈನಸ್ ಲಾಗರ್ದಮ್ ಆಫ್ KA ವ್ಯಾಲ್ಯೂ ಅಲ್ವಾ? ಮತ್ತು PKB ಅಂದರೆ ಏನು? ಮೈನಸ್ ಲಾಗರ್ದಮ್ ಆಫ್ KB ವ್ಯಾಲ್ಯೂ. ನಾನು ಡೈರೆಕ್ಟಾಗಿ ಇಲ್ಲಿ ಈಕ್ವೇಷನ್ ತೊಗೊಂಡು ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ PKA ನಥಿಂಗ್ ಬಟ್ ಮೈನಸ್ ಲಾಗರ್ದಮ್ ಆಫ್ KA ವ್ಯಾಲ್ಯೂ. KA ವ್ಯಾಲ್ಯೂ ಇಸ್ ಹೌ ಮಚ್? It's 1.8 into 10 power minus 5. Minus into minus, it becomes plus log of 1.8 into 10 power minus 5. That will cancel out 0 alva? 0. Again, 0 divided by 2 is 0. Then 7 plus 0 is equal to how much? That is equal to 7. ಅಂದರೆ ಇಂಡೈರೆಕ್ಟಾಗಿ ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಬರ್ತಿತ್ತು. ಬಟ್ ಸ್ಟಿಲ್ ನಿಮಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫೈ ಮಾಡೋದು ಗೊತ್ತಾಗಲಿ ಕಂಪ್ಲೀಟಾಗಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದು. ವೆನ್ KA ಇಸ್ ಈಕ್ವಲ್ ಟು KB,
ದೆನ್ ದಟ್ ನಥಿಂಗ್ ಬಟ್ ಇಟ್ pH is equal to 7 ಅಂದರೆ ನ್ಯೂಟ್ರಲ್ ಅಂತ ಕಂಡೀಷನ್ ಅಂತ. H plus ion concentration is equal to OH minus ion concentration. What's that condition? We call it as a neutral condition. pH is 7. pH is 7. ಸೊ ನಾನು ಇಲ್ಲೇ ಬಿಗಿನಿಂಗಲ್ಲೇ ಹೇಳ್ಬೋದಾಗಿತ್ತು, ಬಟ್ ನೀವು ಹೇಳಿದರೆ ಏನು ಮಾಡ್ತಿದ್ರಿ, ಇದೇ ಥರ ನೆಕ್ಸ್ಟ್ ಬೇರೆ ಕ್ವಶನ್ ವ್ಯಾಲ್ಯೂಸ್ ಚೇಂಜ್ ಮಾಡಿಕೊಟ್ರೆ ಈ ಥರ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ಎಲ್ಲ ಗೊತ್ತಾಗಬೇಕಲ್ವಾ ನಿಮ್ಗೆ. ಆ ರೀಸನ್ಗೆ ನನಗೆ ಈ ಫಾರ್ಮುಲಾ ಕೊಟ್ಟಿರೋದು ನಾನು ನಿಮಗೆ. ಬಟ್ ಸ್ಟಿಲ್ ವೆನ್ ದ ಕೆ ಈಸ್ ಈಕ್ವಲ್ ಟು ಕೆ ಬಿ, ರಿಮೆಂಬರ್ ಇತ್ತು ಅಂತಂದರೆ ಈಕ್ವೇಷನಲ್ಲಿ ಸೇಮ್ ಇತ್ತು ಅಂತಂದರೆ ಯು ಕ್ಯಾನ್ ಮಾರ್ಕ್ ಇಟ್ ಆಸ್ ಆಪ್ಷನ್ ದ ಹ್ಯಾವಿಂಗ್ pH is equal to 7. It's a neutral. Question number 28. The pH of 0.005 molar barium hydroxide is. ಓಕೆ, ಇದು ನಿಮಗೆ ಆಸಿಡ್ ಕೊಡ್ತಾರೆ pH ಅನ್ನು ಕ್ಯಾಲ್ಕುಲೇಟ್ ಮಾಡಿ, ಅಥವಾ ಬೇಸ್ ಕೊಡ್ತಾರೆ ನಿಮಗೆ pH ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಓಕೆ, ಇಲ್ಲಿ ಬೇಸ್ ನಮಗೆ ಆಸಿಡ್ ಕೊಟ್ಟರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಿಬಿಡ್ತೀರಾ ಅಂತ ಅಂದ್ಬಿಟ್ಟೆ ನಾನು ಬೇಸ್ ತೊಗೊಂಡಿದ್ದೀನಿ. ಸ್ವಲ್ಪ ಇನ್ನೊಂದು 2 ಎಕ್ಸ್ಟ್ರಾ ಸ್ಟೆಪ್ಪು ಜಾಸ್ತಿ ಆಗುತ್ತೆ, ಅದಕ್ಕಂತಲೇ ರೀಸನ್ಗೆ ನಾನು ಬೇಸನ್ನು ತೊಗೊಂಡಿರೋದು ಜಾಸ್ತಿ ಬರಲಿ ಅಂತ, ಡಿಫ್ರೆಂಟ್ ವೆರೈಟೀಸನ್ನು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ, ಈಗ ಬೇರಿಯಂ ಹೈಡ್ರಾಕ್ಸೈಡ್ ನಮ್ಗೆ ಏನು ಬರುತ್ತೆ, ಇಲ್ಲಿ ಬೇರಿಯಂ ಹೈಡ್ರಾಕ್ಸೈಡಲ್ಲಿ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಬರುತ್ತೆ. ನಮಗೆ pH ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಬೇಕು, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. ನೀವು ಇದನ್ನು 2 ವೇನಲ್ಲಿ ಮಾಡ್ಬೋದು. ಒಂದು, ಫಸ್ಟು OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಿಕೊಂಡು ದೆನ್ ಅದನ್ನು ಕನ್ವರ್ಟ್ ಮಾಡಿ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ಗೆ ದೆನ್ pH ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ಸ್ ಒನ್ ಮೆಥಡ್. ಆರ್ ಎಲ್ಸ್ ಫಸ್ಟು OH ಮೈನಸ್ ಕಾನ್ಸಂಟ್ರೇಷನನ್ನು ಫೈಂಡ್ ಔಟ್ ಮಾಡಿ POH ಅನ್ನು ಕ್ಯಾಲ್ಕುಲೇಟ್ ಮಾಡಿ ದೆನ್ ವಿ ವಿಲ್ ಕನ್ವರ್ಟ್ ಇಟ್ ಫಾರ್ ದ pH. ನೀವು 2 ವೇನಲ್ಲೂ ಸಿಂಪ್ಲಿಫೈ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ಸಿಂಪ್ಲಿಫೈ ಮಾಡಿ. ನಾನು 2 ಮೆಥಡ್ ತೋರಿಸ್ತೀನಿ ನಿಮಗೆ ಇಲ್ಲಿ ಸಿಂಪ್ಲಿಫೈ ಮಾಡಿ. ಸೊ ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೋ ಆ ಮೆಥಡಲ್ಲಿ ನೀವು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಓಕೆ, ಬೇರಿಯಂ ಹೈಡ್ರಾಕ್ಸೈಡ್. ವೆನ್ ವಿ ಬ್ರೇಕ್ ದಟ್ ಬೇರಿಯಂ ಹೈಡ್ರಾಕ್ಸೈಡ್ ಇಂಟು ಅಯಾನ್ಸ್, what barium 2 plus ion plus 2 OH minus ion will be produced. So what's the concentration of barium hydroxide? 0.05. So when we dissociate, what will be the concentration of barium ion? It's the same. 1 molar barium hydroxide gives 1 molar barium ion and 2 moles of hydroxide ion. ಅಂದರೆ ಡಬಲ್ ಆಗುತ್ತೆ hydroxide ion concentration. So barium ion concentration is 0.05 molar. Then hydroxide ion concentration is 2 into 0.05 molar. ಹಾಗಾದರೆ ನಮಗೆ ಎಷ್ಟು ಬರುತ್ತೆ ಇಲ್ಲಿ 0.01 molar ಬರುತ್ತೆ hydroxide ion concentration. Okay, what's hydroxide ion concentration? Hydroxide ion concentration is equal to 0.01. That's equal to 10 power minus 2 molar. ಅಲ್ವಾ? ಓಕೆ, ಫಸ್ಟ್ ಮೆಥಡ್ ಈಗ ಬರೋಣ. ಹೈಡ್ರಾಕ್ಸೈಡ್ ಅಯಾನ್ ಕಾನ್ಸಂಟ್ರೇಷನ್ ಬಂತಲ್ವಾ, ದೆನ್ ವಿ ನೋ ದಟ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಂಟು OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ is equal to 10 power minus 14. Then if H plus OH minus ion H plus ion concentration is equal to 10 power minus 14 divided by OH minus ion concentration ಎಷ್ಟಿದೆ 10 power minus 2 ಇದೆಯಾ, then how much will get it? That is equal to 10 power minus 12 ಬರುತ್ತಾ. So we got H plus ion concentration is 10 power minus 12. Then what is pH here? Then it is pH is equal to 12. ಹೆಂಗೆ ಬಂತು pH is equal to 12? ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ 10 ಪವರ್ ಮೈನಸ್ 12 ಇದೆ ಅಂದರೆ pH ಎಷ್ಟು ಬರುತ್ತೆ 12 ಬರುತ್ತೆ. ಇನ್ನೊಂದು ಎಕ್ಸಾಂಪಲ್, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ 10 ಪವರ್ ಮೈನಸ್ 6 ಇದೆ ಅಂದ್ಕೊಳ್ಳಿ, ಹಾಗಾದರೆ pH ಎಷ್ಟು ಬರುತ್ತೆ 6 ಅದಾಗಿದೆ ಅಂದ್ಕೊಳ್ತೀನಿ. ನೀವು ಇಲ್ಲಾಂದರೆ ಕ್ಯಾಲ್ಕುಲೇಷನ್ ಮಾಡಿ ತೊಗೋಬೋದು. pH ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್, ನಿಮಗೆ ಟ್ರಿಕ್ ಅರ್ಥ ಆಗಲಿಲ್ಲ ಅಂತಂದರೆ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಲಾಗ್ ಆಫ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಮೈನಸ್ 12 ಇದೆಯಾ. ಸೊ ಲಾಗ್ ಎ ಪವರ್ ಎಮ್ ಇಸ್ ಈಕ್ವಲ್ ಟು ಎಮ್ ಲಾಗ್ ಎ ಆಗುತ್ತೆ, ಮೈನಸ್ 12 ಈ ಕಡೆ ಬರುತ್ತೆ, ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 12 ಲಾಗ್ 10 ಬರುತ್ತೆ. ಲಾಗ್ 10 ವ್ಯಾಲ್ಯೂ ಎಷ್ಟು 1 ಬರುತ್ತಲ್ವ, ದೆನ್ 12 ಬಂತು ನೋಡಿ, ಅಷ್ಟೇ ಬಂತು ಆನ್ಸರ್ ನಮಗೆ. ಜ್ಞಾಪಕ ಇಟ್ಕೊಳ್ಳಿ, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ 10 ಪವರ್ ಮೈನಸ್ 12 ಇತ್ತು ಅಂತ ಅಂದ್ಕೊಂಡ್ರೆ pH ಇಸ್ 12. ದ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ 10 ಪವರ್ ಮೈನಸ್ 4, pH ಇಸ್ 4. ಓಕೆ, ಈ ಥರ ಕನ್ವರ್ಷನ್. ಸೊ ನಮಗೆ ಆನ್ಸರ್ ಎಷ್ಟು ಬಂತು 12, ಆಪ್ಷನ್ ಸಿ ಇಸ್ ಕರೆಕ್ಟ್. ಇನ್ನೊಂದು ಮೆಥಡ್ ಯಾವುದಪ್ಪ ಅಂತಂದರೆ ಸೆಕೆಂಡ್ ಮೆಥಡ್. ಓಕೆ, OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಬಂದಿದೆಯಾ ನಮಗೆ, ದಟ್ ಈಸ್ ಈಕ್ವಲ್ ಟು ಮಚ್ 10 ಪವರ್ ಮೈನಸ್ 2. ದೆನ್ POH ಎಷ್ಟು ಬರುತ್ತೆ ನನಗೆ, ಆಗಲೇ ಹೇಳಿದ್ದೀನಿ ಸಿಂಪಲ್ ಟ್ರಿಕ್ ಅಪ್ಲೈ ಮಾಡಿ. POH ಎಷ್ಟು ಬರುತ್ತೆ ಹಾಗಾದ್ರೆ 2 ಬರುತ್ತಾ. ದೆನ್ pH ಎಷ್ಟು ಬರುತ್ತೆ, ದೆನ್ 14 ಮೈನಸ್ 2 ಈಸ್ ಈಕ್ವಲ್ ಟು 12. ನೋಡಿ, ಎರಡು ಮೆಥಡಲ್ಲಿ ನಿಮಗೆ ಸೇಮ್ ಆನ್ಸರೇ ಬರುತ್ತೆ. ನಿಮಗೆ ಯಾವ ಮೆಥಡ್ ಬೇಕೋ ಆ ಮೆಥಡನ್ನು ಚೂಸ್ ಮಾಡ್ಕೋಬೋದು ನೀವು. ಓಕೆ, ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ 12. ನೆಕ್ಸ್ಟ್ ಕ್ವಶನ್ ನಂಬರ್ 29. The pH of HCl is 5. It is diluted by 1000 times. Its pH will be most important question for the all competitive exams. Dilution. See, ನಾವು
ಡೈಲ್ಯೂಷನ್ ಮಾಡಿದಾಗ ಪಿ ಹೆಚ್ ಡೈಲ್ಯೂಟ್ ಆಗೋದಿಲ್ಲ. ಈಗ 1000 ಟೈಮ್ಸ್ ನಾವು ಸೊಲ್ಯೂಷನ್ನ ಡೈಲ್ಯೂಟ್ ಮಾಡಿದಾಗ ಅಫ್ಕೋರ್ಸ್ ಪಿ ಹೆಚ್ ವಿಲ್ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಪಿ ಹೆಚ್ಚು 1000 ಟೈಮ್ಸ್ ಡಿಕ್ರೀಸ್ ಆಗೋದಿಲ್ಲ. H plus here, H plus ion concentration is multiplicative or divisible property, but not pH. pH is not a multiplicative property ಅಂತ ಕರಿತೀವಿ, or divisible property. pH ಅನ್ನ ಈಗ ಎರಡು ಕಾನ್ಸಂಟ್ರೇಟ್, ಫಾರ್ ಎಕ್ಸಾಂಪಲ್ ಒನ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ pH is 5 ಅಂತ ಅಂದ್ಕೊಳ್ಳಿ, pH is 5. ಅನದರ್ ಸೊಲ್ಯೂಷನ್ whose pH is 5 ಅಂತ ಅಂದ್ಕೊಳ್ಳಿ. ಇದು 100 ml, ಇದು 100 ml, ಸೇಮ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ HCl ಅಂತ ಅಂದ್ಕೊಳ್ಳಿ. ಓಕೆ, ಬೋತ್ ಆರ್ ಹ್ಯಾವಿಂಗ್ ಸೇಮ್ ಪಿ ಹೆಚ್. ಎರಡನ್ನು ಮಿಕ್ಸ್ ಮಾಡಿದ್ರೆ ಪಿ ಹೆಚ್ ಅಂದರೆ ಡಬಲ್ ಆಗುತ್ತಾ ನಮಗೆ? ಇಲ್ಲ, ಪಿ ಹೆಚ್ ಸೇಮೇ ಇರುತ್ತೆ. ಅದನ್ನೇ ಹೇಳ್ತಿರೋದು, ಪಿ ಹೆಚ್ ಇಸ್ ನಾಟ್ ಎ ಅಡಿಟಿವ್ ಪ್ರಾಪರ್ಟಿ ಆರ್ ಸಬ್ಟ್ರಾಕ್ಟಿವ್ ಪ್ರಾಪರ್ಟಿ ವಿಚ್ ಈಸ್. ಅದಕ್ಕೆ ಬಟ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಅಡಿಟಿವ್ ಪ್ರಾಪರ್ಟಿ. ಅದನ್ನೇ ನಾವೇನು ಮಾಡ್ತೀವಿ ಅಂದರೆ, ನಾವು ಇದನ್ನು ಹೆಚ್ ಪ್ಲಸ್ ಅಯಾನ್ಗೆ ಕಾನ್ಸಂಟ್ರೇಷನನ್ನು ಆ್ಯಡ್ ಮಾಡಿ ಕನ್ವರ್ಟ್ ಮಾಡಿ ಅದನ್ನು ಆ್ಯಡ್ ಮಾಡ್ತೀವಿ ಹೆಚ್ ಪ್ಲಸ್ ಅಯಾನನ್ನು ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ಅಥವಾ ಡೈಲ್ಯೂಷನ್ ಮಾಡಿದಾಗ. ಇದು ಮೈಂಡಲ್ಲಿರಬೇಕು. ಪಿ ಹೆಚ್ ಇಸ್ ನಾಟ್ ಎ ಅಡಿಟಿವ್ ಪ್ರಾಪರ್ಟಿ, ಬಟ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಅ ಅಡಿಟಿವ್ ಪ್ರಾಪರ್ಟಿ. ಸೊ ಹಾಗಾಗಿರೋದ್ರಿಂದ ನಾವು ಪಿ ಹೆಚ್ನ ಡೈಲ್ಯೂಷನ್ ಆಗಲಿ ಮಿಕ್ಸಿಂಗ್ ಆಫ್ ಟೂ ಸೊಲ್ಯೂಷನ್ಸಲ್ಲಾಗಲಿ ಡೈರೆಕ್ಟಾಗಿ ಆ್ಯಡ್ ಮಾಡೋಂಗಿಲ್ಲ. ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕನ್ವರ್ಟ್ ಮಾಡಿ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ನಾವು ಪಿ ಹೆಚ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ದಟ್ ಈಸ್ ಈಕ್ವಲ್ ಟು 5. ದೆನ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ? ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ, 10⁻⁻5 ಬರುತ್ತೆ. ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ 10⁻⁻5, ದೆನ್ ಪಿ ಹೆಚ್ ಇಸ್ 5, ಕರೆಕ್ಟ್ ಅಲ್ವಾ? ಓಕೆ, ದೆನ್ ಹಾಗಾದರೆ ಇದನ್ನು ಡೈಲ್ಯೂಟ್ ಮಾಡೋಣ. ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಡೈಲ್ಯೂಟೆಡ್ ಬೈ ಹೌ ಮೆನಿ ಟೈಮ್ಸ್? 1000 ಟೈಮ್ಸ್. ಡೈಲ್ಯೂಟೆಡ್ ಬೈ 1000 ಟೈಮ್ಸ್. ಸೊ 1000 ಟೈಮ್ಸ್ ಡಿವೈಡ್ ಮಾಡಬೇಕು. ಸೊ 1000 ಟೈಮ್ಸ್ ಡಿವೈಡ್ ಮಾಡಿದ್ರೆ ದೆನ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಬಿಕಮ್ಸ್ ವಾಟ್? 10⁻⁻5 divided by 1000. Then it is equal to 10⁻⁻5 into 10⁻⁻3 is equal to 10⁻⁻8. ಸೊ ನಮಗೆ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಾಯ್ತು ಇಲ್ಲಿ ನಮಗೆ? ದಟ್ಸ್ ಅ 10⁻⁻8 ಆಯ್ತಲ್ವಾ? ದಿಸ್ ಈಸ್ ಫಾರ್ HCl ಓನ್ಲಿ. ಅದ್ರ ಜೊತೆಗೆ ವಾಟರ್ ಆ್ಯಡ್ ಮಾಡ್ತೀವಲ್ವಾ? ಸೊ ದೆನ್ ಟೋಟಲ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು, ಇದು ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಆಯಿತು HClದು, ಇದು HClದು ಆಯಿತು. ನಮಗೆ ಜೊತೆಗೆ ವಾಟರು ಇರುತ್ತಲ್ವಾ? ಟೋಟಲ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಟೋಟಲ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಆಫ್ HCl ಪ್ಲಸ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಆಫ್ ವಾಟರ್. ದಟ್ ಆಲ್ಸೋ ವಿ ಶುಡ್ ಆ್ಯಡ್. ಯಾಕಂದರೆ ಡೈಲ್ಯೂಟ್ ಮಾಡ್ತಿದ್ದೀವಲ್ವಾ, ವಾಟರ್ದು ಆ್ಯಡ್ ಆಗುತ್ತಲ್ವಾ? ಸೊ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಡೈಲ್ಯೂಟ್ ಮಾಡಿದ್ಮೇಲೆ? 10⁻⁻8 ಪ್ಲಸ್ ವಾಟ್ ಈಸ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ವಾಟರ್? ದಟ್ ಈಸ್ 10⁻⁻7. ಅವ್ರು ಕೊಡಲಿಲ್ಲ ಅಂದರೂ ದಟ್ಸ್ ಅಂಡರ್ಸ್ಟುಡ್. ಇಟ್ ಈಸ್ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಫಾರ್ ವಾಟರ್ ಇಸ್ 10⁻⁻7. OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಆಲ್ಸೋ 10⁻⁻7 ಫಾರ್ ವಾಟರ್. ಸೊ ಹಾಗಾದರೆ ನಾವು ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 10⁻⁻15 ಬರೋದಿಲ್ಲ. ನಾವು ಎಕ್ಸ್ಪೋನೆಂಟ್ಸನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ ಡೈರೆಕ್ಟಾಗಿ. ಇದು ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಿಲ್ಲ, ಆ್ಯಡ್ ಮಾಡ್ತಿರೋದು. ಸೊ ನಾವೇನು ಮಾಡಬೇಕು? ಕನ್ವರ್ಟ್ ಮಾಡ್ಕೋಬೇಕು ಇದನ್ನು. 10 into 10⁻⁻, ಯು ಕ್ಯಾನ್ ಮೇಕ್ ಇಟ್ ಆಸ್ 10, ಆರ್ ನೀವು 10⁻⁻8 10⁻⁻7 ಕನ್ವರ್ಟ್ ಮಾಡ್ಕೋಬೋದು, ಅಥವಾ 10⁻⁻7 10⁻⁻8ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವುದರಲ್ಲಿ ಎರಡರಲ್ಲಿ ಯಾವುದು ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೋಬೋದು. ನಾವು ಐ ವಿಲ್ ಕನ್ವರ್ಟ್ 8 into 10⁻⁻7ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಯಾವ ಥರ? ಬೈ ಶಿಫ್ಟಿಂಗ್ ಒನ್ ಡೆಸಿಮಲ್ ಪ್ಲೇಸ್. ಒಂದು ಡೆಸಿಮಲ್ ಪ್ಲೇಸನ್ನು ನಾನು ಈಗ ಲೆಫ್ಟ್ಗೆ ಶಿಫ್ಟ್ ಮಾಡ್ತೀನಿ. ಅಂತಂದರೆ ಎಷ್ಟಾಗುತ್ತೆ? 0.1 into 10⁻⁻7 ಆಗುತ್ತಾ? ಪ್ಲಸ್ 10⁻⁻7. ಇಲ್ಲಿ 10⁻⁻7 ಕಾಮನ್ ಆಗಿದೆಯಾ? ತೊಗೊಂಡ್ರೆ ಏನಾಗುತ್ತೆ? 0.1 ಪ್ಲಸ್ 1 ಇಂಟು 10⁻⁻7 ಅಂತಂದರೆ ಎಷ್ಟಾಯ್ತು ಇಲ್ಲಿ? 1.1 into 10⁻⁻7 ಆಯಿತಾ ಇಲ್ಲಿ? ಓಕೆ, ಯೂಶ್ವಲಿ ಇಫ್ H ಪ್ಲಸ್ ಅಯಾನ್, ನಾವೀಗ ಪಿ ಹೆಚ್ ಕ್ಯಾಲ್ಕುಲೇಟ್ ಮಾಡಬೇಕಿರೋದು ನಾವು ಇಲ್ಲಿ ಪಿ ಹೆಚ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇಲ್ಲಿ 10⁻⁻7 ಆದರೆ ನಮಗೆ ಯೂಶ್ವಲಿ ಪಿ ಹೆಚ್ ಎಷ್ಟು ಬರುತ್ತೆ? 7 ಬರುತ್ತಲ್ವಾ? ಬಟ್ ಇಲ್ಲಿ 1.1 ಪಕ್ಕದಲ್ಲಿ ಇರೋದ್ರಿಂದ ನಮಗೆ ದಟ್ ವಿಲ್ ಬಿ ಲೆಸ್ ದ್ಯಾನ್ 7 ಬರುತ್ತೆ. ಲೆಸ್ ದ್ಯಾನ್ 7 ಬಟ್ ಕ್ಲೋಸರ್ ಟು 7 ಅಂತಂದರೆ ದ ವ್ಯಾಲ್ಯೂ ಪಿ ಹೆಚ್ ವಿಲ್ ಬಿ ಇನ್ ದ ರೇಂಜ್ ಆಫ್ ವಾಟ್? 6 to 7 ಬರುತ್ತೆ. 6 to 7 ಜ್ಞಾಪಕ ಇಟ್ಕೊಳ್ಳಿ. 6 to 7 ಯಾಕೆ ಹೇಳಿ ನೋಡಿ, ಅದೇ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ 10⁻⁻7 ಅಷ್ಟೇ ಇದ್ದಿದ್ರೆ
ನಮಗೆ ಪಿ ಹೆಚ್ ಎಕ್ಸಾಕ್ಟ್ಲಿ 7 ಬರ್ತಿತ್ತು. ಬಟ್ ಇಲ್ಲಿ ಅದ್ರ ಪಕ್ಕದಲ್ಲಿ 1.1 ಇರೋದ್ರಿಂದ ನಮಗೆ ಸಬ್ಟ್ರಾಕ್ಷನ್ ಆಗುತ್ತೆ. ಲಾಗ್ 1.1 ಸಬ್ಟ್ರಾಕ್ಟ್ ಆಗೋದ್ರಿಂದ 7ನಲ್ಲಿ ಲಾಗ್ 1.1 ಸಬ್ಟ್ರಾಕ್ಟ್ ಆದರೆ ನಮಗೇನಾಗುತ್ತೆ, ಅದು 7ಗಿಂತ ಕಡಿಮೆ ಬರುತ್ತೆ. ಬಟ್ ಇಟ್ ವಿಲ್ ಬಿ ಇನ್ ದ ರೇಂಜ್ ಆಫ್ 6 to 7. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 30. ಇಫ್ ದ ಸಾಲಿಬಿಲಿಟಿ ಆಫ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಸ್ಕ್ವೇರ್ ರೂಟ್ ಆಫ್ 3, ವಾಟ್ ಈಸ್ ದ ಸಾಲಿಬಿಲಿಟಿ ಪ್ರಾಡಕ್ಟ್? ಓಕೆ, ಯೂಶಲಿ ಫಾರ್ ದ ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟ್ಸ್ಗೆ ನಾವು ಸಾಲಿಬಿಲಿಟಿ ಪ್ರಾಡಕ್ಟ್ ಅಥವಾ ಸಾಲಿಬಿಲಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಎಷ್ಟು ಸಾಲಿಬಿಲಿಟಿ ಆಗುತ್ತೆ, ಸ್ಪೇರಿಂಗ್ಲಿ ಅಂತಂದರೆ ವಿಚ್ ಇಸ್ ನಾಟ್ ಅಂಡರ್ಗೋ ಕಂಪ್ಲೀಟ್ ಸಾಲಿಬಿಲಿಟಿ ಇನ್ ಗಿವನ್ ಸಾಲ್ವೆಂಟ್. ಓಕೆ, ಅದಕ್ಕೆ ಎಷ್ಟು ಸಾಲಿಬಿಲಿಟಿ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ನಾವು ಯೂಶಲಿ KSP ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ಅದನ್ನ ಏನಂತ ಕರಿತೀವಿ ಅಂದರೆ ಸಾಲಿಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಯಾವ ಥರ ಬರ್ಕೊಳ್ತೀವಿ ಸಾಲಿಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ಗೆ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಅಯಾನ್ಸ್ಗೆ ಬ್ರೇಕ್ ಮಾಡಿದ್ರೆ, ಸ್ಪ್ಲಿಟ್ ಮಾಡಿದ್ರೆ, ಡಿಸೋಸಿಯೇಟ್ ಮಾಡಿದ್ರೆ, ವಾಟ್ ಈಸ್ ಅಯಾನ್ಸ್ ವಿ ಗೆಟ್ ಇಟ್? ಕ್ಯಾಲ್ಶಿಯಂ ಅಯಾನ್ ಅಂಡ್ 2 ಹೈಡ್ರಾಕ್ಸೈಡ್ ಅಯಾನ್. ಸಿ ಸಾಲಿಬಿಲಿಟಿ ಆಫ್ ಈಚ್ ಅಯಾನ್ ಇಸ್ ಕನ್ಸಿಡರ್ಡ್ ಆಸ್ ಎಸ್. ಅಂದರೆ ಎಷ್ಟು ಕ್ಯಾಲ್ಶಿಯಂ ಅಯಾನ್ ಇದೆ ಇಲ್ಲಿ? ಒಂದೇ ಅಲ್ವಾ ಇರೋದು, ಸೊ ದಟ್ ಐ ವಿಲ್ ಕನ್ಸಿಡರ್ ಆಸ್ 1s. Here how many hydroxide ions are present? 2 hydroxide ions, so it's a 2s. Solubility of each ion is s. ಅದು ಕ್ಯಾಟಯನ್ ಆದರೂ ಆಗಲಿ ಆನಯನ್ ಆದರೂ ಆಗಿರಲಿ. ದೆನ್ ನೆಕ್ಸ್ಟ್ KSP ಎಕ್ಸ್ಪ್ರೆಷನ್. KSP is equal to concentration of calcium ion into calcium hydroxide ion to the power of 2. ಯಾಕಂದರೆ ಕೋಫಿಷಿಯಂಟ್ 2 ಇದೆಯಲ್ವಾ ಹೈಡ್ರಾಕ್ಸೈಡ್ ಅಯಾನ್ಗೆ, ದಟ್ಸ್ ರೈಸ್ಡ್ ಬೈ ದ ಪವರ್ 2. ಓಕೆ, ವಾಟ್ ಈಸ್ ದ ಸಾಲಿಬಿಲಿಟಿ ಆರ್ ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಶಿಯಂ ಅಯಾನ್? ಇಟ್ಸ್ 1s to the power of 1. Hydroxide ion concentration, it is 2s to the power of 2 it is. Hydroxide ion 2s ಅಲ್ವಾ ಇರೋದು, ಸೊ 2s to the power of 2 ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ದೆನ್ ನಮಗೆ KSP ಎಕ್ಸ್ಪ್ರೆಷನ್ ಏನು ಬರುತ್ತೆ ಇಲ್ಲಿ ನಮಗಿಲ್ಲಿ? ದಟ್ ಈಸ್ 2 to the power 2 to 4, ಸೊ 4s to the power of 3 ಆಯಿತು. ಓಕೆ, ನಮಗಿಲ್ಲಿ ಏನು ಕೊಟ್ಟಿದ್ದಾರೆ? ಸಾಲಿಬಿಲಿಟಿ ಕೊಟ್ಟಿದ್ದಾರೆ, ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. KSP ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಸಾಲಿಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ದೆನ್ 4 ಇಂಟು ಎಸ್ ವ್ಯಾಲ್ಯೂ ಇಸ್ ಹೌ ಮಚ್? ದಟ್ ಈಸ್ ಸ್ಕ್ವಯರ್ ರೂಟ್ ಆಫ್ 3. ಸ್ಕ್ವಯರ್ ರೂಟ್ ಆಫ್ 3 ಅಂತಂದರೆ 3 to the power of ಹಾಫ್ ಅಲ್ವಾ, ಹಾಫ್ ಹೋಲ್ ಟು ದ ಪವರ್ ಆಫ್ 3. ದೆನ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 4 3 ಕ್ಯೂಬ್ ಡಿವೈಡೆಡ್ ಬೈ 2 ಅಂದರೆ 3 ಕ್ಯೂಬ್ ಎಷ್ಟಿರುತ್ತೆ ನಮಗೆ ಯೂಶಲಿ? ದಟ್ ಈಸ್ 27 ಅಲ್ವಾ, 27 ಟು ದ ಪವರ್ ಆಫ್ ಹಾಫ್ ಅಂದರೆ ಸ್ಕ್ವಯರ್ ರೂಟ್. ಓಕೆ, ದೆನ್ 4 ಇಂಟು ಸ್ಕ್ವಯರ್ ರೂಟ್ ಆಫ್ 27, ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ 4 ಇಂಟು ಸ್ಕ್ವಯರ್ ರೂಟ್ ಆಫ್ 27, 9 ಇಂಟು 3 ಬರ್ಕೋಬೋದಾ? 9 ಇಂಟು 3, ಸ್ಕ್ವಯರ್ ರೂಟ್ ಆಫ್ 3 ಇಸ್ 9 ಇಸ್ ಹೌ ಮಚ್? 3 ಅಲ್ವಾ. ದೆನ್ 4 ಇಂಟು 3 ಇಂಟು ಸ್ಕ್ವಯರ್ ರೂಟ್ ಆಫ್ 3, ದಟ್ ಈಸ್ ಈಕ್ವಲ್ ಟು 12 ಇಂಟು ಸ್ಕ್ವಯರ್ ರೂಟ್ ಆಫ್ 3 ಇಸ್ ಆನ್ಸರ್. KSP is equal to solubility product constant is equal to 12 into square root of 3. So option D is correct. Thanks for watching the video.